ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯ ಎದ್ದೊಂದು ಗಳಿಗೆ ನೆನುದೇವಾ, ಎದ್ದೊಂದು ಗಳಿಗೆ ನೆನುದೇವಾ. ಆ ಆ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯ ಎದ್ದೊಂದು ಗಳಿಗೆ ನೆನುದೇವಾ, ಎದ್ದೊಂದು ಗಳಿಗೆ ನೆನುದೇವಾ. ಕಲ್ಲು ಕೊಟ್ಟ ಮನೆಗೆ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ, ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ, ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ, ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯ ಎದ್ದೊಂದು ಗಳಿಗೆ ನೆನುದೇವಾ, ಎದ್ದೊಂದು ಗಳಿಗೆ ನೆನುದೇವಾ. ಕಲ್ಲು ಬುಟ್ಟೆವೆಂದು ಕ್ವಾಪ ಮಾಡಲು ಬ್ಯಾಡ, ಕಲ್ಲವ್ವ ತಾಯಿ ಬುಡುವಾಗ, ಕಲ್ಲವ್ವ ತಾಯಿ ಬುಡುವಾಗ ನಾ ನಿನಗೆ ಬೆಲ್ಲಾದಾರತಿಯ ಬೆಳಗೇನು, ಬೆಲ್ಲಾದಾರತಿಯ ಬೆಳಗೇನು. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯ ಎದ್ದೊಂದು ಗಳಿಗೆ ನೆನುದೇವಾ, ಎದ್ದೊಂದು ಗಳಿಗೆ ನೆನುದೇವಾ. ಎಷ್ಟು ಚೆನ್ನಾಗಿದೆ ನೋಡಿ. ಈ ಗೊತ್ತಾಗುತ್ತೆ ನಮ್ಮ ಜನಪದರ ಆ ಪರಿಸರ ಪ್ರಜ್ಞೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಒಂದೇ ಸಾಲು ಸಾಕು. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಅಂದರೆ ಅವರು ನೆನೆಯೋದೇ ಭೂಮಿಯನ್ನು. ಆ ಭೂಮಿಯನ್ನು ನೆನೆದೇ ಮುಂದಿನ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂದರೆ ಅವರು ಎಷ್ಟರ ಮಟ್ಟಿಗೆ ಆ ಪರಿಸರದೊಂದಿಗೆ ತಾವು ಬೆರೆತು ಬದುಕ್ತಾ ಇದ್ದರು, ಅವುಗಳ ಒಡನಾಟ ಎಷ್ಟು ಚೆನ್ನಾಗಿತ್ತು ಅನ್ನೋದಕ್ಕೆ ಇದು ಒಳ್ಳೆಯ ಉದಾಹರಣೆ. ಎಳ್ಳು ಕೊಟ್ಟ ಮನೆಗೆ ಅಷ್ಟೇ ಅಲ್ಲ, ಎಳ್ಳು ಕೊಟ್ಟ ಮನೆಗೆ ಎಲ್ಲ ಭಾಗ್ಯವೂ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ. ಎಂಥ ಅದ್ಭುತವಾದಂಥ ಸಾಹಿತ್ಯ ಅಲ್ವೇನ್ರಿ. ಭೂಮಿಯನ್ನು ನಮಸ್ಕಾರ ಮಾಡೋದ್ರಲ್ಲೇ ಅವರು ಪ್ರಕೃತಿಯನ್ನು ಪೂಜೆ ಮಾಡ್ತಾರೆ ಅನ್ನೋದರಲ್ಲಿ ಜನಪದರು ಎತ್ತಿದ ಕೈ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ಬೋದು. ಅಷ್ಟೇ ಯಾಕೆ, ಅವರು ಕಾಡನ್ನು, ನಾಡನ್ನು, ಪ್ರಾಣಿ ಪಕ್ಷಿಗಳನ್ನು ಎಷ್ಟು ಚೆನ್ನಾಗಿ ಆರಾಧಿಸ್ತಾರೆ, ಅವುಗಳನ್ನು ತಮ್ಮೊಂದಿಗೆ ಇಟ್ಕೊಳ್ತಾರೆ ಅನ್ನೋದಕ್ಕೆ ಅನೇಕ ಹಾಡುಗಳು, ಸಾಹಿತ್ಯ ನಮಗೆ ಗೊತ್ತಿಲ್ಲದಿರೋ ಎಷ್ಟೋ ಸಾಹಿತ್ಯ ನಾವು ಕೇಳ್ಬೋದಾಗಿದೆ. ಕೆಲವು ಸಾಹಿತ್ಯಗಳು ನಾವು ಕೇಳೇ ಇರೋದಿಲ್ಲ ಎಷ್ಟೋ ಬಾರಿ. ಅಂಥ ಸಾಹಿತ್ಯಗಳನ್ನೆಲ್ಲ ಜನಪದ ರೀತಿಯಲ್ಲೂ ಕೂಡ ಕೇಳ್ಬೋದು. ಶಿಷ್ಟ ಸಾಹಿತ್ಯದಲ್ಲಿ ಸಾಕಷ್ಟು ಪ್ರಕೃತಿ ಗೀತೆಗಳನ್ನು ನಾವೆಲ್ಲ ಕೇಳಿರ್ತೀವಿ. ಆದರೆ ಜನಪದರು ಕೂಡ ಪ್ರಕೃತಿಯ ಬಗ್ಗೆ ಎಷ್ಟು ಚೆನ್ನಾಗಿ ಕಟ್ಟಿ ಹಾಡ್ತಾರೆ ಅಂದರೆ ಇದೊಂದು ಹಾಡಿದೆ ನೋಡಿ. ರೇಲಾ 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 ಚುಂಬಕ ಚುಂಬಕ ಚುಂಬಾಲೆ ಚುಂಬಕ ಚುಂಬಕ ಚುಂ, ಓಹೋ ಚುಂಬಕ ಚುಂಬಕ ಚುಂಬಾಲೆ ಚುಂಬಕ ಚುಂಬಕ ಚುಂ. ಅಡವಿ ತಾಯಿಗೆ ವಂದನೆ, ನಮ್ಮ ತಾಯಿ ಅಡವಿಗೆ ವಂದನೆ,
ಅಡವಿ ಚೆನ್ನಾಗಿದ್ರೆ ಅನ್ನಕ್ಕೆ ಕೊರತೆ ಇಲ್ಲ. ಬೆಳೆಯು ಹಟ್ಟಿಗೆ ಬಂದ್ರೆ ಹಬ್ಬವ ಮಾಡೋಣ ರೇಲ 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 ರೇಲ. ಜುಂಬಕ ಜುಂಬಕ ಜುಂಬಾಲೆ ಜುಂಬಕ ಜುಂಬಕ ಜುಂ, ಓಹೋ ಜುಂಬಕ ಜುಂಬಕ ಜುಂಬಾಲೆ ಜುಂಬಕ ಜುಂಬಕ ಜುಂ. ಬೆಟ್ಟ ಗುಡ್ಡಗಳ ಬಂಡೆಯ ನೋಡುದು ಹೆಬ್ಬವುಗಳ ಕೋರೆಯ ನೋಡು, ಹೆಬ್ಬವುಗಳ ಕೋರೆಯ ನೋಡು. ಬುಸುಗುಟ್ಟುತ್ತಾ ವಿಶ್ವನ ಕುಕ್ಕುವ ಕಾಳಿಂಗ ಸರ್ಪದ ನೋಟವ ನೋಡು, ಕಾಳಿಂಗ ಸರ್ಪದ ನೋಟವ ನೋಡು. ನಾಗರವ ಹೆಡಿಯ ನೋಡು ಕಟ್ಟಿಗಾವ ಪಟ್ಟೆ ನೋಡು, ನಾಗರವ ಹೆಡಿಯ ನೋಡು ಕಟ್ಟಿಗಾವ ಪಟ್ಟೆ ನೋಡು. ಹಾವು ಮಾನವರು ಕೂಡಿ ಬಾಳುವ ಅಡವಿ ತಾಯಿಯ ಅಂದವ ನೋಡು ರೇಲ 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 ರೇಲ. ಜುಂಬಕ ಜುಂಬಕ ಜುಂಬಾಲೆ ಜುಂಬಕ ಜುಂಬಕ ಜುಂ, ಜುಂಬಕ ಜುಂಬಕ ಜುಂಬಾಲೆ ಜುಂಬಕ ಜುಂಬಕ ಜುಂ. ಕುಹು ಕುಹು ಎಂದು ಕೂಗುವ ನಮ್ಮ ಕೋಗಿಲೆಯ ಹಾಟನ್ನು ಕೇಳು, ಕಿಲ್ಲ 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 ಎಂದು ಹಾಡುವ ನಮ್ಮ ಗಿಳಿ ಹಿಂಡಿನ ಕಲರವ ಕೇಳು, ಗಿಳಿ ಹಿಂಡಿನ ಕಲರವ ಕೇಳು. ಪಾರಿವಾಳ ಆಟ ನೋಡು ಆರೋ ಹಕ್ಕಿ ಆಟ ನೋಡು, ಪಾರಿವಾಳ ಆಟ ನೋಡು ಆರೋ ಅಕ್ಕಿ ಆಟ ನೋಡು. ಕಾಡು ಪ್ರಾಣಿಗಳು ಕೂಡಿ ಬಾಳುವ ಅಡವಿ ತಾಯಿಯ ಅಂದವ ನೋಡು ರೇಲ 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 ರೇಲ. ಜುಂಬಕ ಜುಂಬಕ ಜುಂಬಾಲೆ ಜುಂಬಕ ಜುಂಬಕ ಜುಂ, ಓಹೋ ಜುಂಬಕ ಜುಂಬಕ ಜುಂಬಾಲೆ ಜುಂಬಕ ಜುಂಬಕ ಜುಂ. ಅಡವಿ ತಾಯಿಗೆ ವಂದನೆ, ನಮ್ಮ ತಾಯಿ ಅಡವಿಗೆ ವಂದನೆ. ಅಡವಿ ಚೆನ್ನಾಗಿದ್ರೆ ಅನ್ನಕ್ಕೆ ಕೊರತೆ ಇಲ್ಲ, ಬೆಳೆಯು ಹಟ್ಟಿಗೆ ಬಂದ್ರೆ ಹಬ್ಬವ ಮಾಡೋಣ ಅಲ್ವಾ. ಈ ಹಾಡಲ್ಲಿ ಹಾವು ಪ್ರಾಣಿ ಪಕ್ಷಿ ಎಲ್ಲವನ್ನ ಪ್ರೀತಿಸುವಂಥ ಆ ಸಾಹಿತ್ಯ ಎಷ್ಟು ಚೆನ್ನಾಗಿದೆ ಅನಿಸ್ತಾ ಇಲ್ವೇ ನೋಡಿ. ನಮ್ಮ ರೈತರು ಪ್ರಾಣಿ ಪಕ್ಷಿಗಳ ನಡುವೆ ಅವುಗಳನ್ನು ಜೊತೆಗೆ ಬದುಕುವಂಥ ಬದುಕನ್ನು ಕಟ್ಕೊಂಡಿರ್ತಾರೆ. ಕೈಲಾಸದಿಂದ ಪುರಾಣ ಕಾಲದಲ್ಲಿ ಶಿವ ನಂದಿನ ಕಳಿಸ್ತಾನಂತೆ. ಏನಂತ ಕಳಿಸ್ತಾನಂತ ಅಂದರೆ, ನೋಡಪ್ಪ ನಂದೀಶ, ಭೂಲೋಕಕ್ಕೆ ಹೋಗಿ ಸಾರ್ಕೊಂಡು ಬರಬೇಕು, ಡಂಗೂರ ಸಾರ್ಕೊಂಡು ಬರಬೇಕು. ವಾರವೆಲ್ಲ ಸ್ನಾನ ಪೂಜೆ, ವಾರವೆಲ್ಲ ಸ್ನಾನ ಪೂಜೆ, ವಾರಕ್ಕೊಂದಿನ ಊಟ ಅಂತ ಹೇಳ್ಕೊಂಡು ಸಾರ್ಕೊಂಡು ಬಾ ಅಂತ ಕಳಿಸ್ತಾ. ಈ ನಂದೀಶ ಸ್ವಲ್ಪ ನಂತರ ಮಂದ ಬುದ್ಧಿವನು. ಆ ಭೂಲೋಕಕ್ಕೆ ಬರಬೇಕಾದ್ರೆ, ಕೈಲಾಸದಿಂದ ಬರಬೇಕಾದ್ರೆ, ನಾವು ನಮ್ಮ ಅಪ್ಪ ಅಮ್ಮ ಏನಾರು ಒಂದು ಎಂಟಾಣಿ ಕೊಟ್ಟು ಕೊತ್ತಂಬರಿ ಸೊಪ್ಪು ತಗೊಂಬೋಗು ಅಂತಂದರೆ ಕೊತ್ತಂಬರಿ ಸೊಪ್ಪು ಅಂತ ಹೇಳ್ಕೊಂಡು ಹೋಗಿ ಅರ್ಧ ದಾರಿಲಿ ಮರೆತು ಚಾಕ್ಲೇಟನ್ನು ತಿನ್ಕೊಂಡು ಅಲ್ಲೇ ಆಟ ಆಡ್ಕೊಂಡಿದ್ದು ಆಮೇಲೆ ಬರ್ತಿದ್ವಲ್ಲ, ನೆನಪಿದೆಯಾ ಯಾರಿಗಾದ್ರು? ಹಾಂ, ಹಾಗೆ ನಂದೀಶ ಏನು ಮಾಡ್ದ, ವಾರವೆಲ್ಲ ಸ್ನಾನ ವಾರಕ್ಕೊಂದಿನ ಊಟ ಅಂತ ಹೇಳ್ಕೊಂಡು ಭೂಲೋಕಕ್ಕೆ ಬಂದ. ಭೂಲೋಕಕ್ಕೆ ಬರೋ ಅಷ್ಟರಲ್ಲಿ ಅವನು ಹೇಳಿದ್ದೆಲ್ಲ ಮರ್ತೋದ, ಎಲ್ಲ ತಿರ್ಗಮರ್ಗ ಮಾಡಿಬಿಟ್ಟ. ವಾರಕ್ಕೊಂದಿನ ಸ್ನಾನ, ವಾರಕ್ಕೆ 3 ಹೊತ್ತು ಊಟ. ಮಕ್ಳಿಗೆ ಆಸಿತ್ತು, ಎಕ್ಸ್ಟ್ರಾ ಫಿಟ್ಟಿಂಗ್ ಬೇರೆ ಅದರಲ್ಲಿ, ಮಕ್ಳಿಗೆ ಆಸಿದ ತಟ್ಟೆ ಆಸ್ತಂಗಿರಲಿ ಅಂತ. ಈ ಜನಪದ ಮಾತುಗಳಿವೆಲ್ಲ. ಅರೆ ಇವ್ರಿಗೆ ಶಿವನಿಗೆ ಕೋಪ ಬಂದ್ಬಿಡ್ತು, ಏನೇ ನೀ ಇಂಥ ಕೆಲಸ ಮಾಡಿಬಿಟ್ಟೆ, ಗೇಣುದ್ದ ಹೊಟ್ಟೆನ ತುಂಬಿಸೋದು ಅಷ್ಟು ಕಷ್ಟ ಗೊತ್ತಿಲ್ವ ನಿನಗೆ? ವಾರವಲ್ಲೇ 3 ಹೊತ್ತು ಊಟನ, ಮತ್ತು ವಾರಕ್ಕೊಂದಿನ ಮಾಡ್ತಾರೆ ಸ್ನಾನ ಅಂತ ಹೇಳ್ಬಿಟ್ಟಲ್ಲ. ಈಗ ಒಂದು ಕೆಲಸ ಮಾಡಿ, ನೀನು ಏನು ಮಾಡೋಕ್ಕಾಗಲ್ಲ, ನೀನು ಅವ್ರ ಮನೆಯಲ್ಲೇ ಹೋಗಿ ಬೆಳೆ ಬೆಳೆದು ಅವ್ರಿಗೆ ಸಹಾಯ ಮಾಡ್ಕೊಂಡಿರು ಅಂತ ಕಳಿಸೋದ್ನಂತೆ ಭೂಲೋಕಕ್ಕೆ. ಆವತ್ತಿಂದ ನಂದೀಶ ಈ ರೈತರ ಮನೇಲಿ ಇರ್ತಾನಂತೆ. ನೋಡ್ರಿ ನಮ್ಮ ಜನಪದ ಕಥೆ ಎಷ್ಟು ಚೆನ್ನಾಗಿದೆ. ಅದಕ್ಕೆ ನಮ್ಮ ರೈತರು ತುಂಬ ಇಷ್ಟಪಡ್ತಾರೆ ಆ ಎತ್ತುಗಳನ್ನು. ಅವರು ಎತ್ತುಗಳನ್ನ ಜೊತೆಗೆ ಅವರ ಆ ಪ್ರಕೃತಿ ನಡುವೆ ಎಲ್ಲ ಪ್ರಾಣಿಗಳು ಬದುಕಲಿ ಅನ್ನೋದನ್ನು ಎಷ್ಟು ಚೆನ್ನಾಗಿ ಪದ ಕಟ್ಕೊಂಡು ಹಾಡ್ತಾರೆ ನೋಡಿ. ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬಂಗಾರದ ಸಡ್ಡೆ ಬಲಗೈಲಿ, ಬಂಗಾರದ ಸಡ್ಡೆ ಬಲಗೈಲಿ ಹಿಡ್ಕೊಂಡು ಹೊನ್ನ ಬಿತ್ಯಾರೋ ಹೊಡಿಸಾಲ, ಹೊನ್ನ ಬಿತ್ಯಾರೋ ಹೊಡಿಸಾಲ. ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ, ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ. ಸರದಾರ ನನ್ನೆತ್ತು ಸಾರಂಗ, ಸರದಾರ ನನ್ನೆತ್ತು ಸಾರಂಗ ಬರುವಾಗ ಭೂಮಂಡಲವೆಲ್ಲ ನಡುಗೀತೋ, ಭೂಮಂಡಲವೆಲ್ಲ ನಡುಗೀತೋ. ಏರಿಯ ಹೊಲದಾಗ ಎಳೆಯಾದ ದವಸ ತಿಂದು, ಏರಿಯ ಹೊಲದಾಗ ಎಳೆಯಾದ ದವಸ ತಿಂದು ಕಾಲ ಕಳೆದಾವೋ ನಮ್ಮ ಬಸವ, ಕಾಲ ಕಳೆದಾವೋ ನಮ್ಮ ಬಸವ ಜೊತೆಯಾಗೆ ಹಬ್ಬ ಮಾಡ್ಯಾವೋ ಪಾರಿವಾಳ, ಹಬ್ಬ ಮಾಡ್ಯಾವೋ ಪಾರಿವಾಳ.
ವರ್ಷ ಹಂಗಾತು, ಈ ವರ್ಷ ಹಿಂಗಾತು, ಆ ವರ್ಷ ಹಂಗಾತು, ಈ ವರ್ಷ ಹಿಂಗಾತು, ಮುಂದಿನ ವರುಷ ಮಳೆ ಬರಲು, ಮುಂದಿನ ವರುಷ ಮಳೆ ಬರಲು ನಮ್ ಬಸವ. ಕೊರಳಿಗೆ ಉರಿಗೆಜ್ಜೆ ತರುತ್ತೀನಿ, ಕೊರಳಿಗೆ ಉರಿಗೆಜ್ಜೆ ತರುತ್ತೀನಿ, ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬಂಗಾರದ ಸೆಟ್ಟೆ ಬಲ ಕೈಲಿ, ಬಂಗಾರದ ಸೆಟ್ಟೆ ಬಲ ಕೈಲಿ ಹಿಡ್ಕೊಂಡು, ಹೊನ್ನ ಬಿತ್ಯಾರೋ ಹೊಡಿಸಾಲ, ಹೊನ್ನ ಬಿತ್ಯಾರೋ ಹೊಡಿಸಾಲ. ಚೆನ್ನಾಗಿದೆ ಅಲ್ಲ ಇದು ಅಲ್ವಾ? ರೈತರ ಮನೆಗೆ ಯಾಕೆ ಎತ್ತುಗಳಿರ್ತವೆ ಅಂತ. ಈ ಪ್ರಕೃತಿಗೆ ಮತ್ತು ಯಾಕೆ ಸಂಬಂಧ ಅಂದರೆ ಇಲ್ಲೇ ಇರೋದು ನೋಡಿ ವಿಶೇಷ. ರೈತಾಪಿ ವರ್ಗ ಬದುಕನ್ನು ಕಟ್ಟಿಕೊಳ್ಳೋದು ಮತ್ತು ರೈತರಿಗೆ ಸಂಬಂಧಪಟ್ಟಂಥ ಇನ್ನಿತರೆ ಕಸುಬುಗಳನ್ನು ಮಾಡೋರು, ಅವರಿಗೆ ಪೂರಕವಾಗಿ ಕೆಲಸ ಮಾಡೋರು ಒಂದಲ್ಲ ಒಂದು ರೀತಿಯಲ್ಲಿ ಪ್ರಕೃತಿಯ ಒಡನಾಟದಲ್ಲೇ ಇರ್ತಾರೆ. ಅವ್ರು ಯಾವತ್ತೂ ಪ್ರಕೃತಿಯ ವಿರೋಧವಾಗಿ ಯಾವತ್ತೂ ಹೋಗೋದಿಲ್ಲ. ಅವ್ರಿಗೆ ಗೊತ್ತು ಎಷ್ಟನ್ನು ಬಳಸ್ಕೊಳ್ಬೇಕು, ಯಾವುದನ್ನು ಬಳಸ್ಕೊಳ್ಬೇಕು ಅಂತ. ಕಾಡಲ್ಲಿ ಹುಲಿ ಸಿಂಹಗಳು ಎಲ್ಲ ನಿಮ್ಗೆ ಗೊತ್ತಿರೋದೆ, ನಾನೇನು ಅದು ಹೊಸ್ದಾಗಿ ಹೇಳಬೇಕಾದ್ದಿಲ್ಲ. ಹಸ್ದಾಗ ಅಷ್ಟೇ ಬೇಟೆ ಆಡ್ತವೆ. ಇದ್ದಂತೆ ಅವು ಆರಾಮಾಗಿ ಕಾಡಲ್ಲಿ ತಂಪಾಡುತ್ತಾವಿರ್ತವೆ. ಹಸ್ದಾಗ ಅಷ್ಟೇ ಬೇಟೆ ಆಡ್ತವೆ. ಮನುಷ್ಯರು ಹೊಟ್ಟೆ ತುಂಬಿದ ಮೇಲೂ ಬೇಟೆ ಆಡೋದನ್ನು ನಾವು ನೋಡ್ತೀವಿ. ಎಲ್ಲ ಕಡೆ ತಿಂದು ಹೆಚ್ಚಾಗಿ ಕೊಬ್ಬು ಹೆಚ್ಚಾಗಿ ಕಾನೂನುಗಳು ಮಾಡಿದ್ರೂ ಕೂಡ ಅಲ್ವಾ ಸಾಹೇಬ್ರೆ, ಕಾನೂನುಗಳು ಮಾಡಿದ್ರೂ ಸಹ ಬೇಟೆ ಆಡೋದನ್ನು ಹವ್ಯಾಸ, ನಾನು ಅದೊಂದು ಫ್ಯಾಷನ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ ಮನುಷ್ಯ. ಇನ್ನು ಯಾವ ರೀತಿ ಕಠಿಣವಾದ ಶಿಕ್ಷೆಗಳನ್ನು ಕೊಟ್ಟರು ಕೂಡ ಇವರು ಎದರಲ್ಲ ಅಂತಂದರೆ, ಆ ಪ್ರಾಣಿಗಳಿಗೂ ನಮಗೂ ವ್ಯತ್ಯಾಸನ. ಪ್ರಾಣಿಗಳದ್ದು ನೋಡಿ, ಅವಕ್ಕೆ ಹೋಲಿಕೆ ಮಾಡ್ಕೊಳ್ಳೋಂಗೇ ಇಲ್ಲ ನಾವು. ಕಾಡಲ್ಲಿರೋ ಪ್ರಾಣಿಗಳು ಹಸ್ದಾಗಷ್ಟೇ ಬೇಟೆ ಮಾಡ್ತವೆ, ಹಸ್ದಾಗಷ್ಟೇ ಅವಕ್ಕೇನು ಬೇಕೋ ಅವು ತಿಂತವೆ, ಆರಾಮಾಗಿರ್ತವೆ. ಇಲ್ಲ ಅಂದಿದ್ರೆ ಎಲ್ಲ ಜಿಂಕೆಗಳು ಖಾಲಿ ಆಗಿಬಿಡ್ಬೇಕಾಗಿತ್ತು ಅಲ್ವಾ? ಹಾಗಾದರೆ ಮನುಷ್ಯ ಮಾತ್ರ ಆ ಥರ ನಡವಳಿಕೆಗಳನ್ನು ಮಾಡ್ಕೊಳ್ತಿದ್ದಾನೆ ನಾಗರಿಕತೆ ಹೆಸರಲ್ಲಿ ಅನ್ನೋದು ವಿಪರ್ಯಾಸದ ಸಂಗತಿ. ನಾಗರಿಕತೆ ಅನ್ನೋದು ಒಳ್ಳೆ ಪದ, ಭಾಳ ಅದ್ಭುತವಾದ ಪದ. ನಾಗರಿಕತೆ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ನಾಗರಿಕರು ಅಂತ ಹೇಳ್ಕೊಳ್ತೀವಿ, ಆದರೆ ನಮ್ಮ ವರ್ತನೆ ಪೂರ್ತಿ ಅನಾಗರಿಕವಾಗಿ ಕೂಡಿರ್ತದಲ್ಲ ಅಂತ ವಿಷಾದನ ವ್ಯಕ್ತಪಡಿಸ್ತಾ ಇದ್ದೀನಿ. ಇನ್ನು ರೈತರು ಮತ್ತು ಜನಪದ ಹಾಡು ಇವೆರಡಕ್ಕೂ ಭಾಳ ಹೊಂದಾಣಿಕೆ ಇರುತ್ತೆ. ಅಂದರೆ ಅವ್ರು ಯಾವತ್ತೂ ಕೂಡ ತಮ್ಮ ಬದುಕಿನ ಜೊತೆಗೆ ಪ್ರಕೃತಿಯನ್ನು ಬಿಟ್ಟು ಬದುಕೋದೇ ಇಲ್ಲ. ಸಾಧಾರಣವಾಗಿ ನಾವೆಲ್ಲರೂ ಮನೆಯಲ್ಲಿ ಶಿವನ ಫೋಟೋ ನೋಡಿರ್ತೀವಿ, ಒಂಟಿ ಶಿವನ ಫೋಟೋ ನೋಡಿರ್ತೀವಿ, ಇಡೀ ಕುಟುಂಬದ ಫೋಟೋ ತಾವೆಲ್ಲರೂ ನೋಡಿರ್ತೀರಿ ಅಂತ ಭಾವಿಸ್ತೀನಿ. ಇಡೀ ಕುಟುಂಬ ಒಂದು ಕಲ್ಪನೆ ಬರುತ್ತೆ. ಬಹುಶಃ ಯಾರ ಮನೆಯಲ್ಲಿ ಇಡೀ ಕುಟುಂಬದ ಫೋಟೋ ಇದೆ ಗೊತ್ತಿಲ್ಲ, ಇದೆಯಾ? ನೋಡಿದಿರಿ, ಕಲ್ಪನೆ ಬರುತ್ತೆ. ಶಿವನ ಕುಟುಂಬ ಹೇಗಿದೆ? ಶಿವ ಆದಮೇಲೆ ಪಾರ್ವತಿ ಇಬ್ಬರು ನೋಡ್ತೀರಿ, ಆಮೇಲೆ ಗಣೇಶ, ಸುಬ್ರಹ್ಮಣ್ಯ ಅಲ್ಲೋ ಸರ್, 2 ಗಂಡು ಮಕ್ಕಳು, ಅಪ್ಪ ಅಮ್ಮ, ಇವ್ರ ಜೊತೆ ಇನ್ನೇನೋ ಇದ್ದಾರೆ ನೋಡ್ರಿ. ಈಶ್ವರನ ವಾಹನ ನಂದಿ, ಪಾರ್ವತಿಯ ವಾಹನ ಸಿಂಹ. ಅರೆ, ಸಿಂಹ ಹಸು ನೋಡಿದ್ರೆ ಬಿಡ್ತದೇನ್ರಿ? ಬಾಯಾಗಿ ತಿನ್ಕೊಬಿಡಲ್ವಾ? ಗಣೇಶನ ವಾಹನ ಇಲ್ಲಿ ಹಾವು, ಇವನು ಷಣ್ಮುಖನ ವಾಹನ ನವಿಲು. ಅಲ್ಲಿ ನವಿಲೂ ಇದೆ, ಹಾವು ಇದೆ, ಇಲಿನೂ ಇದೆ. ಅಲ್ಲ ರೀ, ಯಾವುದನ್ನು ಒಂದು ಕಂಡ್ರೆ ಒಂದು ಆಗೋದೇ ಇಲ್ಲ, ಅವು ತಿಂದು ಬಿಡ್ತವೆ. ಆದರೂ ಅವರೆಲ್ಲ ಒಂದೇ ಕುಟುಂಬದಲ್ಲಿ ಒಂದೇ ಮನೇಲಿ ವಾಸ ಮಾಡ್ತಾರಲ್ರಿ, ಇದು ಹೆಂಗಿರ್ಬೋದು? ಈ ಶಿವನ ಫೋಟೋ ಪ್ರಕೃತಿಯ ತತ್ವಕ್ಕೆ ಶಿವನ ಫೋಟೋ ಬಹಳ ಮುಖ್ಯ ಉದಾಹರಣೆ ಆಗುತ್ತೆ ನನ್ನ ಅಭಿಪ್ರಾಯದಲ್ಲಿ. ಯಾಕೆ ಅಂತಂದರೆ, ನೋಡ್ರಪ್ಪ, ನಾವೆಲ್ಲರೂ ಹೀಗಿದ್ದೀವಿ, ನೀವು ಆ ಭೂಮಿನಲ್ಲಿ ಹೀಗೇ ಇರ್ರಿ ಅನ್ನೋ ತತ್ವವನ್ನು ಸಾರುತ್ತೆ ಅಂತ ಹೇಳೋದಕ್ಕೆ ಈ ಫೋಟೋ ನನಗೆ ಯಾವಾಗಲೂ ಉದಾಹರಣೆಯಾಗಿ ಕಾಣ್ತಾ ಇರುತ್ತೆ. ಹೌದು ಅನ್ನೋರೆಲ್ಲ ಒಂಚೂರು ಚಪ್ಪಾಳೆ ಕೊಡ್ಬೋದು ಅಲ್ವಾ? ಅನಿಸೋದಿಲ್ವಾ? ಹೀಗೆ ಬದುಕಬೇಕು ಅಲ್ವಾ? ಅವು ಎಷ್ಟು ಬೇಕೋ ಅಷ್ಟೇ ಊಟ ತಿಂದು ಆರಾಮಾಗಿರ್ತವೆ, ಅವು ಬೇರೆ ಯಾವುದನ್ನು ಕೆಣಕಕ್ಕೆ ಹೋಗೋದಿಲ್ಲ. ಇನ್ನು ಮುಂದುವರೆದ್ರೆ ಈ ಪ್ರಕೃತಿ ವಿಚಾರವಾಗಿ ಪರಿಸರದ ನಾಶದ ಬಗ್ಗೆ ಹೇಳ್ತಾ ಹೋದರೆ
ನಾವು ಮಾಡುವಂಥ ಕೆಲಸಗಳಲ್ಲಿ ಪ್ರತಿಯೊಂದು ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದ್ದೀವಿ. ನಾವು ಪ್ರತಿಯಾಗಿ ಪ್ರಕೃತಿಗೆ ಏನು ಕೊಡ್ತಾ ಇದ್ದೀವಿ ಅಂತ ನಾವು ಯಾವತ್ತೂ ಯೋಚನೆ ಮಾಡೇ ಇಲ್ಲ. ಯೋಚನೆ ಮಾಡಿದ್ದೀವ? ಮಾಡಿಲ್ಲ. ಅದಕ್ಕೆ ಒಬ್ಬ ಜನಪದ ಲಾವಣಿಕಾರ ಈ ಜನಪದ ಶೈಲಿಯ ಹಾಡಿದು, ಜನಪದ ಹಾಡಲ್ಲ, ಒಂದು ಪದವನ್ನು ಕಟ್ತಾರೆ. ಅವ್ರ ಮನಸ್ಸಿನ ಭಾವನೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಇದರಲ್ಲಿ, ನಿಜ ಅನಿಸ್ಬಿಡುತ್ತೆ. ಎಲ್ಲರೂ ಈಗ ನಮಗೇನೋ ಒಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬೇಕು, ಇನ್ನೇನೋ ಬೇಕು ಹಾಗೆಲ್ಲ ಅಂದ್ಕೊಂಡು ಬರೀ ಹಣಕಾಸು ಅಷ್ಟೇ ಜೀವನ ಅಥವಾ ಐಷಾರಾಮಿ ಜೀವನ ಅಷ್ಟೇ ಜೀವನ ಅಂತ ತಿಳ್ಕೊಂಡು ಪ್ರಕೃತಿಯ ನಾಶಕ್ಕೆ ಕೈ ಹಾಕ್ತಿದ್ದೀವಿ. ನಾನು ಕೂಡ ಒಂದು ಲಾವಣಿಯನ್ನು ಬರೆದು ಹಾಡಿದ್ದೆ. ಈ ಲಾವಣಿಯನ್ನು ಹಾಡಿ ಆನಂತರ ಲಾವಣಿಯನ್ನು ಹಾಡ್ತೀನಿ. ನಾನು ಬರೆದಂಥ ಲಾವಣಿಯನ್ನು ಹಾಡ್ತೀನಿ. ಜನಪದದಲ್ಲಿ ಲಾವಣಿಕಾರರಿಗೆ ಅವಕಾಶ ಇದೆ, ಪದವನ್ನು ಕಟ್ಟಿ ಹಾಡ್ಬೋದು, ಹೆಸರು ಕೂಡ ಸೇರಿಸ್ಬೋದು. ಹಿರಿಯ ಜನಪದ ಕಲಾವಿದರಲ್ಲೇ ಕುಳಿತಿದ್ದಾರೆ ನಮ್ಮ ಯುವರಾಜ್ ಸರ್, ನಾನು ಮುನ್ರಾಜು, ಅವರು ಯುವರಾಜ್ ಅವರು. ಅವ್ರು ನೋಡಿಕೊಂಡು ಎಷ್ಟೋ ಹಾಡುಗಳನ್ನ ಕಲ್ತ್ಕೊಂಡಿದ್ದೀನಿ. ರೈತ ಕೇಳಣ್ಣ ನಮ್ಮ ಜೀವನ ಕಥೆಯನ್ನ, ಇದ್ದ ಹೊಲವ ಮಾರಿ ನಾವು ಪೆದ್ದರಾದೆವಣ್ಣ. ರೈತ ಕೇಳಣ್ಣ ನಮ್ಮ ಜೀವನ ಕಥೆಯನ್ನ, ಇದ್ದ ಹೊಲವ ಮಾರಿ ನಾವು ಪೆದ್ದರಾದೆವಣ್ಣ. ಚಿನ್ನದಂತ ಭೂಮಿ ಅದು ತಾಯಿ ಇದ್ದಂತೆ, ಚಿನ್ನದಂತ ಭೂಮಿ ಅದು ತಾಯಿ ಇದ್ದಂತೆ. ಆ ತಾಯಿಯ ಮಾರಿದರೆ ನೀನು ತಪ್ಪಲಿಯಾದಂತೆ, ಆ ತಾಯಿಯ ಮಾರಿದರೆ ನೀನು ತಪ್ಪಲಿಯಾದಂತೆ. ತಿನ್ನಲು ಕೂಳು ಇಲ್ಲದ ಮಕ್ಕಳು ಸಾಯುವ ಗತಿ ಬರುತ್ತೈತೆ, ಅಣ್ಣ ಅಲೆಯುವ ಗತಿ ಬರುತ್ತೈತೆ. ತಿನ್ನಲು ಕೂಳು ಇಲ್ಲದ ಮಕ್ಕಳು ಸಾಯುವ ಗತಿ ಬರುತ್ತೈತೆ, ಅಣ್ಣ ಅಲೆಯುವ ಗತಿ ಬರುತ್ತೈತೆ. ರೈತ ಕೇಳಣ್ಣ ನಮ್ಮ ಜೀವನ ಕಥೆಯನ್ನ, ಇದ್ದ ಹೊಲವ ಮಾರಿ ನಾವು ದಡ್ಡರಾದೆವಣ್ಣ. ಕಾರ್ಖಾನೆ ಕಟ್ಟಿದರೇನು, ಏರ್ಪೋರ್ಟ್ ಕಟ್ಟಿದರೇನು, ಬಿಲ್ಡಿಂಗು ಕಟ್ಟಿದರೇನು, ನಿನಗೇನು ಲಾಭವೋ? ಗೇಟಿನಿಂದ ಒಳಗೆ ನಿನ್ನ ಬಿಡುವುದಿಲ್ಲ ಅವರು, ಗೇಟಿನಿಂದ ಒಳಗೆ ನಿನ್ನ ಬಿಡುವುದಿಲ್ಲ ಅವರು. ತಿನ್ನಲು ಕೂಳು ಇಲ್ಲದ ಮಕ್ಕಳು ಸಾಯುವ ಗತಿ ಬರುತ್ತೈತೆ, ಅಣ್ಣ ಅಲೆಯುವ ಗತಿ ಬರುತ್ತೈತೆ. ರೈತ ಕೇಳಣ್ಣ ನಮ್ಮ ಜೀವನ ಕಥೆಯನ್ನ, ಇದ್ದ ಹೊಲವ ಮಾರಿ ನಾವು ದಡ್ಡರಾದೆವಣ್ಣ. ಇದ್ದ ಹೊಲವ ಮಾರಿ ನಾವು ದಡ್ಡರಾದೆವಣ್ಣ. ಲಾಲ 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 ಲಾಲ. ಆ ರೈತ ತನ್ನ ಜಮೀನನ್ನು ಕಳ್ಕೊಂಡ ಮೇಲೆ ಏನೆಲ್ಲ ಅನುಭವಿಸ್ಬೇಕಾದಂಥ ಈ ಲಾವಣಿನಲ್ಲಿ ಕೇಳಿದ್ರಿ. ನನಗೆ ನಮ್ಮ ಅಜ್ಜಿ ಒಂದು ಕತೆ ಹೇಳ್ತಾಯಿದ್ರು. ಹೇಗೆ ಈ ಮರಗಳು ಗಿಡಗಳೆಲ್ಲ ಬಂದು ಭೂಮಿನಲ್ಲಿ ನಮ್ಮ ಮನುಷ್ಯನ ಜೀವನ ಬರೋದಕ್ಕಿಂತ ಮರಗಳು ಗಿಡಗಳು ಇದ್ವ? ದೇವಲೋಕದಲ್ಲಿ ದೇವತೆಗಳ ಮಕ್ಕಳೆಲ್ಲ ಆಟ ಆಡ್ತಿದ್ರಂತೆ, ದೇವತೆಗಳ ಮಕ್ಕಳೆಲ್ಲ ಆಟ ಆಡ್ಕೊಂಡಿದ್ರಂತೆ. ಅವಾಗಿನ್ನೂ ಈ ಜನ, ಜಾನುವಾರು, ಹುಳ ಹುಪ್ಟಿ ಯಾವ ಜೀವ ಸಂಕುಲವೂ ಇನ್ನೂ ಉದಯಿಸಿರಲಿಲ್ಲ ಈ ಭೂಮಿ ಮೇಲೆ. ಬರೀ ಕಲ್ಲು, ನೀರು ಇಲ್ಲದಂಥ ಭೂಮಿ. ದೂರದಿಂದ ನೋಡಿ ಮಕ್ಕಳು ಅಪ್ಪ ಅಪ್ಪ, ಅಮ್ಮ ಅಮ್ಮ, ಅಲ್ಲಿ ನಾವು ಆಟ ಆಡೋಕ್ಕೆ ಹೋಗಬೇಕು. ಎಲ್ಲಿಗೆ? ಈ ಭೂಗ್ರಹಕ್ಕೆ ಹೋಗಬೇಕು ಅಂತ. ಬ್ಯಾಡ್ರಪ್ಪ, ಅಲ್ಲಿ ಏನಿದೆ ಅಂತ ಹೋಗ್ತೀರಿ? ಇಲ್ಲೇ ಆಟ ಆಡ್ಕೊಳ್ಳಿ, ಇಲ್ಲಿ ಚೆನ್ನಾಗಿದೆಯಲ್ಲ ದೇವಲೋಕ, ಎಷ್ಟು ಚೆನ್ನಾಗಿದೆಯಲ್ಲ, ಆಟ ಆಡ್ಕೊಳ್ಳಿ. ಇಲ್ಲ, ನಾವು ಆ ಮಕ್ಕಳು ಆಟ ಗೊತ್ತಲ್ಲ ನಿಮಗೆ, ಹೋಗಲೇಬೇಕು ಅಂತ ಆಟ ಹಿಡಿದು. ಆದರೆ ಒಂದು ಷರತ್ತು, ನೀವು ಆ ಲೋಕಕ್ಕೆ ಹೋದ್ಮೇಲೆ ವಾಪಸ್, ಅಂದರೆ ಸೂರ್ಯ ಒಳಗಾಗಿ, ಸೂರ್ಯಾಸ್ತದ ಒಳಗಾಗಿ ನೀವು ದೇವಲೋಕಕ್ಕೆ ವಾಪಸ್ ಬರಬೇಕು. ಒಂದು ವೇಳೆ ನೀವು ಬರಲಿಲ್ಲ ಅಂದರೆ ಮತ್ತೆ ನೀವು ಯಾವುದೇ ಕಾರಣಕ್ಕೂ ಈ ಹಿಂದಿರುಗಿ ಬರೋಕ್ಕಾಗೋದೇ ಇಲ್ಲ, ಹಂಗಿದ್ರೆ ಕಳಿಸ್ತೀವಿ. ಇವು ಮಕ್ಕಳು ಕಳಿಸಿದ್ರೆ ಸಾಕು ಫಸ್ಟು. ಇಲ್ಲ, ನಾವು ಹೋಗ್ತೀವಿ, ಬಂದುಬಿಡ್ತೀವಿ 6 ಗಂಟೆ ಅಷ್ಟೊತ್ತಿಗೆ, ಸಂಜೆ ಸೂರ್ಯಾಸ್ತದ ಒಳಗಡೆ ಬಂದುಬಿಡ್ತೀವಿ ಅಂತ. ಸರಿ,
ಹೋಗ್ರಪ್ಪ ಅಂತ ಕಳಿಸಿದ್ರು. ಈ ಮಕ್ಕಳು ಬಂದರು, ಆಡಿದ್ರು, ಕುಣಿದ್ರು, ಬೆಳೆದ್ರು, ಕುಪ್ಪಳಿಸಿದ್ರು. ಇವ್ರಿಗೆ ಸಮಯನೇ ಮರ್ತೋಯ್ತು, ಸೂರ್ಯಾಸ್ತ ಆಗ್ತಿರೋದೇ ಮರ್ತೋಯ್ತು, ಅಪ್ಪ ಅಮ್ಮ ಕರಿತಿರೋದನ್ನು ಮರ್ತೇ ಬಿಟ್ಟರು. ಮರ್ತೇ ಬಿಟ್ಟ ಮೇಲೆ ವಾಪಸ್ ಹೋಗೋಕ್ಕಾಗಲೇ ಇಲ್ಲ ದೇವಲೋಕಕ್ಕೆ. ಆಗ ಅಲ್ಲೇ ಬೇರೆ ಬಿಟ್ಕೊಳ್ಳೋಕೆ ಶುರು ಮಾಡಿದ್ರು ಅವರು. ಬೇರೆ ಬಿಟ್ಕೊಳ್ಳೋಕೆ ಶುರು ಮಾಡಿದ್ಮೇಲೆ ಆ ದೇವತೆಗಳು ಕಣ್ಣೀರು ಸುರಿಸೋಕೆ ಶುರು ಮಾಡಿದ್ರು. ಅಯ್ಯೋ, ನಮ್ಮ ಮಕ್ಕಳು ವಾಪಸ್ ಬರೋಕ್ಕಾಗ್ತಿಲ್ವಲ್ಲಪ್ಪ, ಏನು ಮಾಡೋದು ಅಂತ ಕಣ್ಣೀರು ಸುರಿಸೋಕೆ ಶುರು ಮಾಡಿದ್ರು. ಆ ಕಣ್ಣೀರು ನೀರಾಯಿತು. ಆ ದೇವತೆಯ ಮಕ್ಕಳು ಮರವಾಗಿ ಬೆಳ್ಕೊಂಡ್ರು. ಮರವಾಗಿ ಬೆಳೆದಾದ ಮೇಲೆ ಅವರು ಉಸಿರು ಆಮ್ಲಜನಕ ಆಯಿತು, ಇನ್ನೊಂದು ಪ್ರಾಣಿ ಉದ್ಭವ ಆಗಕ್ಕೆ ಸಾಧ್ಯ ಆಯಿತು. ಆ ದೇವತೆ ಮಕ್ಕಳನ್ನು ಕಡಿಬೇಡ್ರಪ್ಪ ಅಂತ ಹೇಳೋದು ಇದಕ್ಕೇನೆ. ಅಲ್ಲ ರೀ, ಓದಿರೋರು ನಾವು ಅವತ್ತಿನ ದಿನ ಅನಕ್ಷರಸ್ಥ ಕಾಲದಲ್ಲಿ ಊರಿಗೊಂದು ಕೆರೆ, ಊರಿಗೊಂದು ಅರಳಿಕಟ್ಟೆ. ಯಾರು ಹೇಳ್ಕೊಟ್ಟಿದ್ರು ಅವ್ರಿಗೆ? ಗೋಕುಂಟೆಗಳನ್ನು ಮಾಡ್ತಾಯಿದ್ರು, ಗುಂಡು ತೋಪುಗಳನ್ನು ಮಾಡ್ತಾಯಿದ್ರು. ಆ ಗುಂಡು ತೋಪುಗಳನ್ನೆಲ್ಲ ಇವತ್ತು ಲೂಟಿ ಹೊಡೆಯಕ್ಕೆ ನಿಂತಿದ್ದೀವಿ. ಕೆರೆಗಳನ್ನು ಮುಚ್ಚಿ, ಎಷ್ಟು ಕೆರೆ ರೀ ಬೆಂಗಳೂರಿನಲ್ಲಿ, ಕೆಂಪಾಂಬುದಿ, ಧರ್ಮಾಂಬುದಿ ಕೆರೆಗಳು, ಮಿಲ್ಲರ್ ಕೆರೆ, ಎಂತೆಂಥ ಕೆರೆಗಳ ಮೇಲೆ ಬಿಲ್ಡಿಂಗ್ ಕಟ್ಟಿದ್ದಾರೆ. ಅದು ಯಾವತ್ತು ಕುಸಿದುಕೊಳ್ಳೋದು ದೇವರೇ ಬಲ್ಲ. ಕೆರೆಗಳ ನಗರ ಬೆಂಗಳೂರು. ಇಂಥ ಕೆರೆ ಕುಂಟೆಗಳನ್ನೆಲ್ಲ ನಾಶ ಮಾಡಿ ಮರಗಳನ್ನು ಕಡಿಬೇಡ್ರಿ ಅಂತ ಹೇಳ್ರಿ. ನಾವು ನಾಗರಿಕರು ಅಂತ ಹೇಳಿ ಅಣೆಪಟ್ಟಿಯನ್ನು ಹಾಕ್ಕೊಂಡು ನಾಗರಿಕತೆ ನಾಗಾಲೋಟ ಅಂತ ಮಾಡಿಕೊಂಡು ಕಟ್ಟಡ ನಿರ್ಮಾಣ ಮಾಡಿದ್ರೆ ಅಭಿವೃದ್ಧಿ ಅಂತ ತಿಳ್ಕೊಂಡು ನಾವು ಇದನ್ನು ಮಾಡ್ತಾ ಇದ್ದೀವಲ್ಲ. ಆದರೆ ಅವತ್ತಿನ ದಿನ ಏನು ಓದು ಬರಹ ಬಾರ್ದಿದ್ರು ಕೂಡ ಹಳ್ಳಿಯ ಮುಗ್ಧರು, ಅವರು ಕುರಿತೋದದಿಯು ಕಾವ್ಯಗಳನ್ನು ಪ್ರಯೋಗ ಮಾಡುವಂಥ ಆ ಮುಗ್ಧರು, ಊರಿಗೊಂದು ಗೋಕುಂಟೆ ಇರಲಿ, ಒಂದು ಕೆರೆ ಇರಲಿ, ಆ ಕೆರೆಗೊಂದು ತೂಬಿರಲಿ, ಅದ್ರ ಮೂಲಕ ನೀರು ಬಾವಿ, ಊರಿಗೊಂದು ಬಾವಿ ಇರಲಿ, ಸಿನೀರು ಬಾವಿ ಇರಲಿ, ಒಂದು ಉಪ್ಪಿನೀರು ಬಾವಿ ಇರಲಿ, ಗೋಮಾಳಗಳಿರಲಿ, ಗೋಮಾಳಗಳು ಅಂದರೆ ಗೋಗಳು ಮೇಯ್ಕೊಳ್ಳೋಂಥ ಜಾಗ ಅದಿರಲಿ ಅಂತ ಹೇಳಿ ಬಿಡ್ತಿದ್ರಲ್ಲ. ನಾನು ಅನುಭವಿಸಿದ ನೋವನ್ನು ಹೇಳ್ತೀನಿ ಕೇಳಿ. ನಮ್ಮೂರು ಕಡಗೆರೆ 17 ಎಕರೆ ಗೋಮಾಳದ ಜಮೀನು. ನಮ್ಮ ಮನೆಯವರು ಉಪಾಧ್ಯಕ್ಷರಾಗಿದ್ದರು. ಎಷ್ಟೆಷ್ಟೋ ಹೇಳಿದೆ, ಯಾರ್ಯಾರಿಗೋ ಹೇಳಿದೆ, ಇಲ್ಲ ಅದಕ್ಕೆ ಬೇಲಿ ಹಾಕಿ ಏನಾದರೂ ಒಳ್ಳೆ ಕಾರ್ಯಕ್ಕೆ ಬಳಸಿ, ಒಂದಷ್ಟು ಮರಗಿಡಗಳು ಹಾಕೋಣ, ಒಂದಿಷ್ಟು ಸೌರ ವಿದ್ಯುತ್ತನ್ನು ಬಳಸ್ಕೊಳ್ಳೋಕೆ ಏನಾದ್ರು ಯೋಜನೆಯನ್ನು ಮಾಡೋಣ. ಒಬ್ಬರೂ ಒಪ್ಪಲಿಲ್ಲ. ಒಳ್ಳೊಳಗೇನೆ ಈ ಯಾವುದಾದ್ರು ಯೋಜನೆಗಳನ್ನು ತಂದು ಒಳಗಡೆ ನುಂಗಾಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರು. ಕೆರೆಗಳನ್ನ ಇವತ್ತೆಲ್ಲ ಮುಚ್ಚಿದ್ರು. ಈ ಮುಚ್ಚಿದ ಕೆರೆಗಳಿಂದ ಆಗ್ತಿರೋ ನಷ್ಟ ಏನು ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಈ ಲಾವಣಿಯನ್ನು ಕೇಳಿ ಗೊತ್ತು. ಜನ ಕಾಂಚನದಲ್ಲಿ, ಅಮೇರಿಕಾದ ಲಾಂಛನದಲ್ಲಿ, ಎಲ್ಲ ಮಾಯಾ ನಾಳೆ ನಾವು ಮಾಯಾ, ಎಲ್ಲ ಮಾಯಾ ನಾಳೆ ನಾವು ಮಾಯಾ. ನಿಂತಲ್ಲೆಲ್ಲ ನೀರೇ ಇತ್ತು, ಕೆರೆಗಳು ತುಂಬಿ ತುಳುಕುತ್ತಲಿತ್ತು, ಕೋಗಿಲ ಕೂಡ ಕೂಗುತ್ತಿತ್ತು, ಕೋತಿಯು ಕೂಡ ಕುಣಿಯುತ್ತಿತ್ತು. ಅಂತರ್ಜಲವು ಬತ್ತಿ ಹೋಯಿತು, ಅಂತರ್ಜಲವು ಬತ್ತಿ ಹೋಯಿತು, ಸಾವಿರ ಅಡಿಗಳ ದಾಟಿ ಹೋಯಿತು. ಎಲ್ಲ ಮಾಯಾ ನಾಳೆ ನಾವು ಮಾಯಾ, ಎಲ್ಲ ಮಾಯಾ ನಾಳೆ ನಾವು ಮಾಯಾ. ಅಪ್ಪ ಅಮ್ಮರ ಕಾಲದಲ್ಲಿ ಗುಂಡು ತೋಪುಗಳು ಇದ್ದವು ಅಣ್ಣ, ಮೋಡಗಳನ್ನು ಗದುರಿ ಅವುಗಳು ಮಳೆಯನ್ನು ತರುತ್ತಲೇ ಇದ್ದವು ಅಣ್ಣ. ಮುಚ್ಚಿ ಹೋದವು ಬತ್ತಿ ಹೋದವು, ಮುಚ್ಚಿ ಹೋದವು ಬತ್ತಿ ಹೋದವು, ಜಗಕ್ಕೆ ಶಾಪವ ಕೊಟ್ಟು ಹೋದವು. ಎಲ್ಲ ಮಾಯಾ ನಾಳೆ ನಾವು ಮಾಯಾ, ಎಲ್ಲ ಮಾಯಾ ನಾಳೆ ನಾವು ಮಾಯಾ. ಅಪ್ಪನ ಕಾಲಕ್ಕೆ ತೆರೆದ ಬಾವಿ. ಎಷ್ಟು ಜನ ಬಾವಿ ನೀರು ಕುಡ್ದಿದ್ದೀರಾ? ಬಾವಿ ನೀರು ನೀವೆಲ್ಲ ಕುಡ್ದಿರ್ತೀರಾ ಅಲ್ವಾ? ಆಲ್ಮೋಸ್ಟ್ ಅಲ್ಲಿ ನೀವೆಲ್ಲ ಬಾವಿ ನೀರು ಕುಡ್ದಿದ್ದೀರಾ. ನಾನು ಬಾವಿ ನೀರು ಕುಡ್ದಿದ್ದೀನಿ. ಅಪ್ಪ ಅಮ್ಮರ ಕಾಲದಲ್ಲಿ ಅಲ್ವಾ, ಅಪ್ಪನ ಕಾಲದಲ್ಲಿ ತೆರೆದ ಬಾವಿ. ಆಹಾ ಅನ್ನಿ ಪರವಾಗಿಲ್ಲ. ಅಪ್ಪನ ಕಾಲಕ್ಕೆ ತೆರೆದ ಬಾವಿ, ಮಗನ ಕಾಲಕ್ಕೆ ಕೊಳವೆ ಬಾವಿ ಅಂದರೆ ಬೋರ್ವೆಲ್ಲು. ಅಪ್ಪನ ಕಾಲಕ್ಕೆ ತೆರೆದ ಬಾವಿ, ಮಗನ ಕಾಲಕ್ಕೆ ಕೊಳವೆ ಬಾವಿ. ನಮ್ಮ ಮೊಮ್ಮಕ್ಕಳ ಕಾಲಕ್ಕೆ ಬಡ್ಕೋಬೇಕಂಡ್ರಿ ಬಾಯಿ ಬಾಯಿ ಬಾಯಿ. ಯಾಕೆ ಹೇಳಿ? ಅಂತರ್ಜಲ ಬತ್ತಿ ಹೋಯಿತು, ಸಾವಿರ ಅಡಿಗಳ ದಾಟಿ ಹೋಯಿತು. ಎಲ್ಲ ಮಾಯಾ
ನಾಳೆ ನಾವು ಮಾಯ, ಎಲ್ಲ ಮಾಯ, ನಾಳೆ ನಾವು ಮಾಯ. ಟಿಂಗ್ 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 ತಂಬೂರಿ ಇಲ್ಲ, ಜಕಣಕ ಜಕಣಕ ತಮಟಗಳಿಲ್ಲ, ಟುಸ್ಸು ಪುಸ್ಸುಗಳು ಬಂದಾವಲ್ಲ, ಕಲೆಯೂ ಕೂಡ ಕೊಲೆಯಾಯ್ತಲ್ಲ. ಯುವರಾಜ್ ಸರ್ ಅದನ್ನೇ ಹೇಳ್ತಾ ಇದ್ರು, ನಮ್ಮ ಕಾಲಕ್ಕೆ ಎಂತೆಂಥ ಹಾಡುಗಳನ್ನೆಲ್ಲ ಮಾಡಿ ಕ್ಯಾಸೆಟ್ ಮಾಡಿಬಿಡ್ತಾ ಇದ್ದೋ ಕಣಪ್ಪ. ಈಗೇನಪ್ಪ ಈ ಹಾಡುಗಳನ್ನ ಕೇಳೋರು ಯಾರಪ್ಪ? ಸುಮಾರು 4,000 ಹಾಡುಗಳನ್ನು ಧ್ವನಿ ಮುದ್ರಣ ಮಾಡಿ ಬಿಟ್ಟಿರುವಂಥ ಪುಣ್ಯಾತ್ಮರು ಎದುರುಗಡೆನೆ ಕುಳಿತವ್ರೆ. ಅವರು ನಾವು ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾ ಇರ್ತೀವಿ ನೋಡಿ, ಟಿಂಗ್ 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 ತಂಬೂರಿ ಇಲ್ಲ, ಜಕಂಡಕ ಜಕಂಡಕ ತಮಟಗಳಿಲ್ಲ, ಟುಸ್ಸು ಪುಸ್ಸುಗಳು ಬಂದಾವಲ್ಲ, ಕಲೆಯೂ ಕೂಡ ಕೊಲೆಯಾಯ್ತಲ್ಲ. ಸಿನಿಮಾ ಟಿವಿ ಭೂತಕ್ಕೆ ಸಿಕ್ಕಿ, ಸಿನಿಮಾ ಟಿವಿ ಭೂತಕ್ಕೆ ಸಿಕ್ಕಿ, ಸಂಸ್ಕೃತಿ ಎಲ್ಲ ಸ್ವರ್ಗೋಯ್ತಲ್ಲ. ಎಲ್ಲ ಮಾಯ, ನಾಳೆ ನಾವು ಮಾಯ, ಎಲ್ಲ ಮಾಯ, ನಾಳೆ ನಾವು ಮಾಯ. ಅದ್ಯಾರೋ ಪುಣ್ಯಾತ್ ಕಿತ್ತಿ ಟಿವಿ ನೋಡ್ಕೊಂಡೆ ತಾನೆತ್ತು ಮಗುನೇ ವಾಷಿಂಗ್ ಮಿಷಿನ್ಗೆ ಹಾಕಿಬಿಟ್ಟವಳು, ಬಟ್ಟೆಯಲ್ಲಿ ಮಗುನ ಸುತ್ತಕೊಂಡು. ಇನ್ನು ಅದು ಬಿಡಿ, ಇನ್ನೂ ಎಂತೆಂಥ ಕರ್ಮಗಳನ್ನು ನೋಡಬೇಕು ನೀವು ಗೊತ್ತಿಲ್ಲ. ಸೀರಿಯಲ್ ಹುಚ್ಚು ಗೊತ್ತಲ್ಲ ನಿಮಗೆ ಯಾವ ರೀತಿ ಇರುತ್ತೆ ಅಂತ. ಪಾಪ ಕೆಲಸ ಮಾಡ್ಕೊಂಡು ಬಂದಿರೋ ಗಂಡನಿಗೆ ಅಲ್ವಾ, ತಟ್ಟೆಗೆ ಇಟ್ಟಿಟ್ಟು ತಲೆ ಮೇಲೆ ಸಾರ್ಬಿಡೋದು. ಸೀರಿಯಲ್ ಅಲ್ವೇ, ಬಿಟ್ಟು ಹೋಗುತ್ತೆ ಮುಂದಕ್ಕೆ ಅಂತ. ಇನ್ನು ಈ ಕಲೆ ಕೂಡ ಕೊಲೆ ಆಯ್ತಲ್ಲ ಅಂತ ಅಂದರೆ, ಎಲ್ರಿ ಸೋಬಾನಿ ಪದ, ಎಲ್ರಿ ಬೀಸೋ ಕಲ್ಲಿನ ಪದ, ಎಲ್ರಿ ಕೋಲಾಟದ ಪದ, ಎಲ್ಲಿ ಕೇಳಲಿಕ್ಕೆ ಸಾಧ್ಯ ಆಗುತ್ತೆ? ಎಲ್ಲ ಟಿವಿನಲ್ಲಿ ಬಂದರೆ ಮಾತ್ರನ. ಹಾಗಿದ್ರೆ ಇನ್ನಿತರ ಕಲೆಗಳು, ಎಂತೆಂಥ ಅದ್ಭುತವಾದ ಕಲೆಗಳಿದಾವಲ್ಲ, ಅವುಗಳೆಲ್ಲ ನಾಶ ಆಗೋಗ್ಬಿಟ್ರೆ ಹೇಗೆ? ಅದಕ್ಕೆ ಟಿಂಗ್ 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 ತಂಬೂರಿ ಇಲ್ಲ, ಜಕಣಕ ಜಕಣಕ ತಮಟೆಗಳಿಲ್ಲ, ಟುಸ್ಸು ಪುಸ್ಸುಗಳು ಬಂದಾವಲ್ಲ, ಕಲೆಯೂ ಕೂಡ ಕೊಲೆಯಾಯ್ತಲ್ಲ. ಸಿನಿಮಾ ಟಿವಿ ಭೂತಕ್ಕೆ ಸಿಕ್ಕಿ, ಸಿನಿಮಾ ಟಿವಿ ಭೂತಕ್ಕೆ ಸಿಕ್ಕಿ, ಸಂಸ್ಕೃತಿ ಎಲ್ಲ ಸ್ವರ್ಗೋಯ್ತಲ್ಲ. ಎಲ್ಲ ಮಾಯ, ನಾಳೆ ನಾವು ಮಾಯ, ಎಲ್ಲ ಮಾಯ, ನಾಳೆ ನಾವು ಮಾಯ. ಇನ್ನು ಮುಂದಕ್ಕೆ ಇನ್ನೊಂದು ಪದ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಪಾಪ ನೀವೆಲ್ಲ ಅದನ್ನೆಲ್ಲ ಪಾಲಿಸ್ತಾ ಇದ್ದೀರಿ. ಇದನ್ನು ಸಾಮಾನ್ಯವಾಗಿ ನಾನು ಹೇಳೋದು, ಕಾಲೇಜುಗಳಲ್ಲಿ ಕಾರ್ಯಕ್ರಮ ಮಾಡ್ಬೇಕು ಸರ್. ಇದನ್ನು ಈ ಎಲ್ಲ ನಿಮಗೆ ಗೊತ್ತಿರೋದೆ. ನಾನು ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ, 6 ಎತ್ತೋಳು ಮುಂದೆ 3 ಎತ್ತೋಳು ಕೆಂಬಾರ್ದು ಅಂತ. ನಿಮ್ಗೆಲ್ಲರಿಗೂ ಅನುಭವ ಆಗಿರೋದನ್ನೇ ನಾನೇನು ಮತ್ತೆ ಪದೇ ಹೇಳಬೇಕಾಗಿಲ್ಲ. ಆದ್ರೂ ತಾವೆಲ್ಲ ಇಷ್ಟು ಪ್ರೀತಿಯಿಂದ ಕೇಳ್ತಾ ಇದ್ದೀರಲ್ಲ ಅಂತ ಹೇಳ್ತಾ ಇದ್ದೀನಿ. ಅರಿಶಿನ ನುಂಗಿತು ಪೇರನ್ ಲವ್ಲಿ, ಕುಂಕುಮ ಕಳಿತಿತು ಸ್ಟಿಕ್ಕರ್ ಚುಕ್ಕಿ ಅಲ್ವಾ. ಅರಿಶಿನ ನುಂಗಿತು ಪೇರನ್ ಲವ್ಲಿ, ಕುಂಕುಮ ಕಳಚಿತು ಸ್ಟಿಕ್ಕರ್ ಚುಕ್ಕಿ, ಎಳನೀರನ್ನು ಇರಿದು ಕೊಂದಿತು, ಕೋಕಾ ಕೋಲಾ ಕೇಕೆ ಹಾಕಿತು. ಪರಂಗಿಯವನು ಮತ್ತೆ ಬಂದರೆ, ಪರಂಗಿಯವನು ಮತ್ತೆ ಬಂದರೆ, ನಾವು ನೀವು ಮಾಯ, ಎಲ್ಲ ಮಾಯ, ನಾಳೆ ನಾವು ಮಾಯ, ಎಲ್ಲ ಮಾಯ, ನಾಳೆ ನಾವು ಮಾಯ, ಎಲ್ಲ ಮಾಯ. 1 ತಾಸು ಕೊಟ್ಟಿದ್ದೀರಲ್ಲ ಸರ್ ನನಗೆ, ಎಷ್ಟಾಯ್ತು ಇವಾಗೆ? ಅದಾದ್ಮೇಲೆ ನಾನು ಮಾಯ, ಹೌದಲ್ಲ? ನೋಡ್ರಿ, ಎಳನೀರನ್ನು ಇರಿದು ಕೊಂದಿತು, ಕೋಕಾ ಕೋಲಾ ಕೇಕೆ ಹಾಕಿತ್ತು. ಪರಿಸರ ಪ್ರಜ್ಞೆ ಇಲ್ಲೇ ಇದೆ. ನೀವು ಮೈಸೂರು ರಸ್ತೆನಲ್ಲಿ ಹೋದರೆ ಒಂದು ಪೆಪ್ಸಿ ಕೋಲಾ ಕಂಪ್ನಿ ಅಂತ ಒಂದು ಫ್ಯಾಕ್ಟ್ರಿ ಇತ್ತು. ಪೆಪ್ಸಿ ತಾವೆಲ್ಲ, ನಾನು ಕುಡ್ದಿದ್ದೀನಿ, ಆಮೇಲೆ ಈ ಕುಡಿಯೋದು ಬಿಟ್ಬಿಟ್ಟೆ. ಯಾವತ್ತೋ ಒಂದಿನ ಕುಡ್ದಿದ್ದೀನಿ ನಾನು, ನೋಡೋಣ ರುಚಿ ಅಂತ. ನಾನು ಆಮೇಲೆ ಕುಡಿಯೋದು ಬಿಟ್ಟೆ ಅದನ್ನು. ಅಲ್ಲಿ ಹೋದರೆ ಅಲ್ಲಿ ವೃಷಭಾವತಿ ನದಿ ಅಂತಿದೆ. ನಮ್ಮ ತಾತ ಎಲ್ಲ ಪಾಪ ತರಕಾರಿಗಳನ್ನ ಮಾರಿ ಒತ್ಕೊಂಡೋಗಿ ಮಾರ್ಕೆಟಿಗೆ ಮಾರಿ ಆ ವೃಷಭಾವತಿ ನದಿನಲ್ಲಿ ಮುಖ ತೊಳ್ಕೊಂಡು ನೀರು ಕುಡಿದು ಬರ್ತಿದ್ರು. ಇವತ್ತು ವೃಷಭಾವತಿ ನದಿನ ನೀರು ಕುಡಿಯೋದಲ್ಲ, ವಾಸನೆ ಕೂಡ ಸಹಿಸೋಕ್ಕಾಗಲ್ಲ. 1 ಕಿಲೋಮೀಟ್ರಿಗೆ ಅದರ ಗಬ್ಬು ನಾರು ಅಂತ ವಾಸನೆ ಅಲ್ಲಿಗೆ ಮುಟ್ಟುತ್ತೆ. ಏನು ಅಮ್ಮಮ್ಮ ಅಂದರೆ ಅದೊಂದು 25 ವರ್ಷದ ಹಿಂದಿನ ಕತೆ ನಾನು ಹೇಳ್ತಾ ಇರೋದು, ಜಾಸ್ತಿ ವರ್ಷನೂ ಅಲ್ಲ, ಕೇವಲ 25 ವರ್ಷದಲ್ಲಿ. ನಾನು ಕಂಡಂಗೆ ನಮ್ಮೂರ ಪಕ್ಕ 1 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಅರ್ಕಾವತಿ ನದಿ ಇತ್ತು. ನಮ್ಮ ಜಮೀನು 1 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಅರ್ಕಾವತಿ ನದಿ. ಈಜಾಡಿದ್ದೀನಿ, ಹಸುಗಳಿಗೆ ಮೈ ತೊಳೆದಿದ್ದೀನಿ, ವ್ಯವಸಾಯ ಮಾಡಬೇಕಾದ್ರೆ ಅಲ್ಲಿ ನೀರು ಕುಡಿದಿದ್ದೀವಿ. ಇವತ್ತು ಆ ಅರ್ಕಾವತಿ ನದಿ ನೀರಿನ ವಾಸನೆ ತಡೆಯೋಕ್ಕಾಗ್ತಿಲ್ಲ. ಕಾರಣ ಇಷ್ಟೇ, ವ್ಯಾಪಾರಕ್ಕೋಸ್ಕರ ಅನೇಕ ಫ್ಯಾಕ್ಟ್ರಿಗಳನ್ನ, ಈ ಪೆಪ್ಸಿ ಕೋಲದ ಕಂಪ್ನಿ ಕತೆ ಹೇಳ್ತೀನಿ ಕೇಳಿ. ಯಾರಿದ್ರೂ ಅದನ್ನು ದಯವಿಟ್ಟು ಅದನ್ನು ಕುಡಿಯೋದನ್ನು ನಿಲ್ಲಿಸಿ. ಯಾಕೆ ಅಂದರೆ, ಈ ವೃಷಭಾವತಿ ನದಿ ನೀರಿನ ಪಕ್ಕದಲ್ಲಿ ಒಂದು ಬೋರ್ವೆಲ್ ಹಾಕಿದ್ರೆ ಯಾವ ನೀರು ಬರುತ್ತೆ? ಅದೇ ನೀರೇ ಬರುತ್ತೆ. ಅದೇ ನೀರನ್ನು ಅವ್ರು ಬಳಸ್ಕೊಂಡು ತಯಾರು ಮಾಡಿದರು. ಹುಳುಗಳು,
ಕ್ರಿಮಿಗಳು ಅದನ್ನು ಟೆಸ್ಟ್ ಮಾಡಿದ್ರೆ ಅದನ್ನು ಕುಡಿಯೋಕ್ಕೆ ಯೋಗ್ಯವಲ್ಲದನಂಥ ಕೋಕಾ ಕೋಲಾ ಪೆಪ್ಸಿ ಕಂಪ್ನಿನ ಇತ್ತು. ಕೇಸ್ ಹಾಕಿ ಮುಚ್ಚಿಸಿದ್ರು, ಅದನ್ನು ಸರಿ ಇಲ್ಲ, ಚೆನ್ನಾಗಿಲ್ಲ ಇದು ಅಂತೇಳಿ ಮುಚ್ಚಿಸಿದ್ರು. ಮೈಸೂರು ರಸ್ತೆನಲ್ಲಿತ್ತು. ಈಗೂ ಆ ಬಾಟ್ಲ್ ಹಂಗೆ ನಿಂತಿದೆ, ಅಲ್ಲಿ ಬಾಟ್ಲ್ ರೂಪದಲ್ಲಿ ನಿಂತಿದೆ ಅದು. ನಾವೇನು ಮಾಡ್ತೀವಿ, ನಾನು ಯುವಕರಿಗೆ ಹೇಳ್ತಾ ಇರ್ತೀನಿ, ಕಾಲೇಜಲ್ಲಿ ಹೇಳಬೇಕಾಗಿರೋ ಮಾತಿದು. ಸ್ಟೈಲಾಗಿ ಹುಡುಗರು ಕನ್ನಡಕ ಹಾಕ್ಕೊಂಡು ಪೆಪ್ಸಿ ಕುಡಿದಾದ್ಮೇಲೆ ಕೀಪ್ ದ ಚೇಂಜ್ ಅಂತಾರೆ. ಒಂದು 50 ರೂಪಾಯಿ ಕೊಟ್ಟು 70 ರೂಪಾಯಿ 80 ರೂಪಾಯಿ ಇರ್ತದೆ. ಅವನು ಯಾವತ್ತೂ ಮಾರ್ಕೆಟ್ ರೇಟ್ ಮೇಲೆ GST ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಫಿಕ್ಸ್ ಮಾಡಿರ್ತಾನೆ ಕಣ್ರಿ. ಅದಕ್ಕೆ ಕೊಟ್ಟಾದ್ಮೇಲೆ ಚೇಂಜ್ ಇಲ್ಲ, 18 ರೂಪಾಯಿ 5 ರೂಪಾಯಿ ಚೇಂಜ್ ಇಲ್ಲ ಅಂದರೆ ಕೀಪ್ ದ ಚೇಂಜ್ ಅಂದ್ಬಿಟ್ಟು ಹೋಗ್ತಾರೆ ರೀ ಸ್ಟೈಲಾಗಿ. ಅದೇ ರಸ್ತೆನಲ್ಲಿ ನಿಂತ್ಕೊಂಡು ಎಳ್ನೀರು ಮಾಡುವಂಥ ರೈತ ಅವನೇನಾದರೂ 25-30 ರೂಪಾಯಿ ಅಂದರೆ, ಏಯ್ ಯಾವನೋ ಯಾಕೋ ಈ 30ಕ್ಕೆ ಮಾರ್ತಿದ್ಯಾ, ಕಡಿಮೆ ಮಾಡುವ ಅಂತೀವಿ, ಕೊಡೋ 5 ರೂಪಾಯಿ ವಾಪಸ್ಸು ಅಂತೀವಿ. ಇದೇ ಹುಡುಗರೆ ಯಾಕೆ ಅಲ್ಲಿ 35, ಇಲ್ಲಿ ಯಾಕೆ ನೀನು 40 ತಗೋತಿದ್ಯಾ, ಕೊಡೋ 5 ರೂಪಾಯಿ ವಾಪಸ್ಸು ಅಂತೀವಿ. ಕಂಪ್ನೀಲಿ ಕೇಳಲ್ಲ ನಾವು, ಇಲ್ಲಿ ಕೇಳ್ತೀವಿ. ಆರೋಗ್ಯವಾಗಿರೋದನ್ನು ನಾವು ತಿರಸ್ಕಾರ ಮಾಡ್ತೀವಿ, ಅನಾರೋಗ್ಯವಾಗಿರೋದನ್ನು ದುಡ್ಡು ಕೊಟ್ಟು ತಗೊಂಡು ಕುಡಿತೀವಿ. ಇದು ನಾವು ಎಚ್ಚೆತ್ಕೊಳ್ಬೇಕಾಗಿರೋವಂಥ ಸಂಗತಿ. ನೋಡಿ ಎಂಥ ಹಾಡುಗಳು, ಇವೆಲ್ಲ ಹಾಡುಗಳನ್ನ ಕೇಳ್ತಾ ಇದ್ದರೆ ಅನಿಸುತ್ತೆ, ಸುಮ್ಮನೆ ಏನೋ ಹುಡುಗರು ಕಾಲೇಜಲ್ಲಿ ಹಾಡಿದ್ರೆ ಹಾಂ ಸರ್ ಚೆನ್ನಾಗಿದೆ ಹಾಡು ಅಂತ ಚಪ್ಪಾಳೆ ಹೊಡಿತಿರ್ತಾರೆ, ಮತ್ತೆ ಪ್ರೋಗ್ರಾಮ್ ಮುಗಿದ ಮೇಲೆ ಹೋಗಿ ಮತ್ತೆ ಪೆಪ್ಸಿನೇ ಕುಡಿತಾ ಇರ್ತಾರೆ. ಹೌದಲ್ಲ, ಬನ್ನಿ ಸರ್ ನೀವೊಂದು ಕೊಡಿರಿ ಸರ್, ಚೆನ್ನಾಗಿ ಹಾಡಿದ್ರಿ ಸರ್, ತಗೊಳ್ಳಿ ಸರ್ ಅಂತ ನಮಗೆ ಕೊಡೋಕ್ಕೆ ಬರ್ತಾರೆ. ಹೌದಲ್ಲ. ಈಗ ಈ ಥರದ ಒಂದು ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ. ಅದರಿಂದ ಜನಪದ ಸಾಹಿತ್ಯ ಇದೆಯಲ್ಲ, ಜನಪದ ಸಂಗೀತ ಇದೆಯಲ್ಲ, ಅದು ಯಾವತ್ತೂ ಒಳಿತನ್ನೇ ಹೇಳ್ತಾ ಇರುತ್ತೆ. ಪ್ರಕೃತಿಯ ವಿಚಾರವಾಗಿ ಸ್ಪಷ್ಟವಾದ ನಿಲುವನ್ನೇ ಹೇಳ್ತಾ ಇರುತ್ತೆ. ಯುವರಾಜ್ ಸರ್ ಒಂದು ಹಾಡನ್ನು ಹಾಡಿದ್ದಾರೆ, ಜನಪದ ಹಾಡೆ, ಮೂಲ ಜನಪದನೇ ಹಾಡುವುದು. ಯಾವ ಇದರಲ್ಲಿ ಇರ್ಬೋದು ಸರ್ ಅದು? ಟೆಂಕಣ ಬಡಗಣ ಯಾವುದು ಮೇಲೂ ಅನ್ನೋ ಹಾಡು. ಯಾವ ಚಾನಲ್ ಸರ್ ಅದು? ಯಾವ ಯೂಟ್ಯೂಬ್ ಚಾನಲ್ ಅದು? ಲಹರಿನಾ? ಟೆಂಕಣ ಬಡಗಣ ಯಾವುದು ಮೇಲು? ಜೇಂಕಾರಲ್ಲಿ ಹಾಡಿದ್ದಾರೆ. ಇದೊಂದು ಎಷ್ಟು ಚೆನ್ನಾಗಿದೆ ಗೊತ್ತೇನ್ರಿ ಈ ಹಾಡು. ತಂದನ್ನೋ ತಾನೋ ತಾನಂದನ್ನೋ ತಾನೋ, ತಂದನ್ನೋ ತಾನೋ ತಾನಂದನ್ನೋ ತಾನೋ, ತಂದನ್ನೋ ತಾನೋ ತಾನಂದನ್ನೋ ತಾನೋ. ಟೆಂಕಣ್ಣ ಬಡಗಣ್ಣ ಯಾವುದು ಮೇಲು? ಜಂಗಮ ಕೋಟೆ ಮೇಲಲ್ಲೋ, ಜಂಗಮ ಕೋಟೆ ಮೇಲಲ್ಲೋ, ಜಂಗಮ ಕೋಟೆ ಮೇಲಿರುವ ಬನ್ನಿ ಮಕ್ಕಳ ಮಡಿಲಲ್ಲೋ. ತಂದನ್ನೋ ತಾನೋ ತಾನಂದನ್ನೋ ತಾನೋ, ತಂದನ್ನೋ ತಾನೋ ತಾನಂದನ್ನೋ ತಾನೋ. ಕಣ್ಣಿಲ್ಲಾದ ಮುದುಕಿಗೆ ಕಲ್ಮಣ್ರಾಗಿ ಕೊಟ್ಟಲ್ಲೆ, ಕಣ್ಣಿಲ್ಲಾದ ಮುದುಕಿಗೆ ಕಲ್ಮಣ್ರಾಗಿ ಕೊಟ್ಟಲ್ಲೆ, ಕಲ್ಮಣ್ರಾಗಿ ಕೊಟ್ಟದ್ದಕ್ಕೆ ಕಂಕ್ಳಲ್ಲಾಡೋ ಮಗನಿಲ್ಲೇ. ತಂದನ್ನೋ ತಾನೋ ತಾನಂದನ್ನೋ ತಾನೋ, ತಂದನ್ನೋ ತಾನೋ ತಾನಂದನ್ನೋ ತಾನೋ. ಮಾವಿನ ಮರವ ಕಡಿದ್ಯಲ್ಲೇ ನಿಮ್ಮ ಮಾವನ ಕಾಲಲ್ಲೊದ್ಯಲ್ಲೇ. ನೋಡ್ರಿ ಹೆಂಗೆ ಹೇಳ್ತಾರವರು, ಮಾವಿನ ಮರವ ಕಡಿದ್ಯಲ್ಲೇ ನಿಮ್ಮ ಮಾವನ ಕಾಲಲ್ಲೊದ್ಯಲ್ಲೇ, ಮಾವನ ಕಾಲಲ್ಲೊದ್ದದ್ದಕ್ಕೆ ಮಡಿಲಲ್ಲಾಡೋ ಮಗನಿಲ್ಲೇ. ತಂದನ್ನೋ ತಾನೋ ತಾನಂದನ್ನೋ ತಾನೋ, ತಂದನ್ನೋ ತಾನೋ ತಾನಂದನ್ನೋ ತಾನೋ. ಹತ್ತಿಯ ಮರವ ಕಡಿದ್ಯಲ್ಲೇ ನಿಮ್ಮತ್ತೆಯ ಕಾಲಲ್ಲೊದ್ಯಲ್ಲೇ, ಹತ್ತಿಯ ಮರವ ಕಡಿದ್ಯಲ್ಲೇ ನಿಮ್ಮತ್ತೆಯ ಕಾಲಲ್ಲೊದ್ಯಲ್ಲೇ, ಅತ್ತೆಯ ಕಾಲಲ್ಲೊದ್ದದ್ದಕ್ಕೆ ಅಂದವಾದ ಮಗನಿಲ್ಲೇ. ತಂದನ್ನೋ ತಾನೋ ತಾನಂದನ್ನೋ ತಾನೋ, ತಂದನ್ನೋ ತಾನೋ ತಾನಂದನ್ನೋ ತಾನೋ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಎಷ್ಟು ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ನೋಡ್ರಿ. ಈ ಹುಡುಗರಿಗೆ ಹೇಳಿದ್ರೆ ಇದು ಮೌಢ್ಯ ಅಲ್ಲೇನ್ರಿ? ಅಲ್ಲ ಕಣ್ರಿ, ಮಾವಿನ ಮರ ಕಡಿಯೋದಕ್ಕೂ ಮಕ್ಕಳಿಗೆ IVM ಮಾಡ್ಕೊತೀನಿ ಬಿಡ್ರಿ ಅಂತಾರೆ ಅಲ್ವಾ? ಈ ಯಾವುದೋ ಟೆಕ್ನಾಲಜಿ ಬಂದಿದೆ ಮಾಡ್ಕೊತೀವಿ ಬಿಡ್ರಿ, ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ಇದು ಮೌಢ್ಯ ಬಿತ್ತುತ್ತಾ ಇದ್ದೀರಲ್ರಿ ಅನ್ನೋ ಪ್ರಶ್ನೆ ಎತ್ಬಿಡ್ತಾರೆ ಕಣ್ರಿ ಇವತ್ತಿನ ಕಾಲಕ್ಕೆ. ನಾನೇ ಹೇಳ್ತಾ ಇರೋದು, ಇರ್ಬೋದಪ್ಪ ಮೌಢ್ಯನೇ, ಆದರೆ ಆ ಜನಪದರ ಒಳಗಡೆ ಇರುವಂಥ ಪ್ರೀತಿ ಇದೆಯಲ್ಲ, ಆ ಪ್ರಕೃತಿ ಬಗ್ಗೆ ಪ್ರೀತಿ ಇದೆಯಲ್ಲ. ಮಾವಿನ ಮರ ಕಡಿಬೇಡ, ನಿಮ್ಮ ಮಾವನ ಕಾಲಲ್ಲಿ ಒದಿಬೇಡ ಅಲ್ವಾ? ಅತ್ತೆಯ ಮರವ ಕಡಿಬೇಡ, ನಿಮ್ಮ ಅತ್ತೆಯ ಕಾಲಲ್ಲಿ ಒದಿಬೇಡ, ನಿನಗೆ ಅದಕ್ಕೆ ಮಕ್ಕಳಾಗಲ್ಲ. ಆ ನೆಪದಲ್ಲಾದರೂ ಮಾವಿನ ಮರ ಉಳಿತದೆ, ಇಲ್ಲೊಂದು ಸಂಸ್ಕೃತಿ ಉಳಿಯುತ್ತೆ, ಉಳಿಯಲ್ವಾ? ಇದನ್ನು ಮಾವಿನ ಕಾಲು ಉಳಿತದೆ, ಮಾವಿನ ಮರನೂ ಉಳಿತದೆ.
ಚೆನ್ನಾಗಿತ್ತು ಅಂದರೆ ಚಪ್ಪಾಳೆ ಕೊಡ್ಬೋದು. ಯಾಕೋ ಯಾಕೋ ಎಲ್ಲ ಮೌನ ವಹಿಸ್ಬಿಟ್ರಲ್ಲ, ನಮ್ಮನೇಲೂ ಹಂಗೆ ಆಗ್ತದೆ ಕಣಪ್ಪ ಅಂತ ಅನ್ಕೋಬೇಡ್ರಿ. ಎಲ್ಲರ ಮನೆ ದೋಸೆ ತೂತೆ, ಏನು ಮಾಡ್ತೀರಿ? ಕಾಲಾಯ ತಸ್ಮೈ ನಮಃ. ಎಲ್ಲ ಹಣ ಸಂಪಾದನೆ ಅಂಥೇಳಿ ಅವಿಭಕ್ತ ಕುಟುಂಬಗಳಿದ್ವಲ್ಲ, ಅಲ್ಲಿ ಈ ಥರದನ್ನೆಲ್ಲ ಚೆನ್ನಾಗಿತ್ತು. ವಿಭಕ್ತ ಕುಟುಂಬಗಳಾದಮೇಲೆ ತಮ್ಮ ಪಾಡಿಗೆ ತಾವು ಬದುಕೋಕ್ಕೆ ಶುರು ಮಾಡಿದ್ಮೇಲೆ ಅವ್ರ ಬದುಕನ್ನು ನೋಡ್ಕೊಳ್ಳೋದೇ ಕಷ್ಟ, ಇನ್ನು ಪ್ರಕೃತಿನೇನು ನೋಡ್ಕೊಳ್ತಾರೆ ಅನ್ನೋ ಮಟ್ಟಕ್ಕೆ ಇವತ್ತು ನಾವು ಬಂದು ನಿಂತು ಬಿಟ್ಟಿದ್ದೀವಿ ಅಲ್ವಾ? ಮಕ್ಕಳಿಗೆ ಕಥೆಗಳನ್ನ ಹೇಳಿದ್ರೆ, ಇದು ಅಡುಗುಲಜ್ಜಿ ಕತೆ ಯಾರ್ರೀ ಕೇಳ್ತಾರೆ? ಇರ್ಬೋದಪ್ಪ, ನಾನು ಹೇಳ್ತೀನಿ, ಇದು ಅಡುಗುಲಜ್ಜಿ ಕತೆನೇ. ಅಡುಗುಲಜ್ಜಿ ಕತೆ ನಾನು ಹೇಳಿದ್ನಲ್ಲ, ದೇವಲೋಕದಿಂದ ಮಕ್ಕಳು ಬಂದರು, ಇಲ್ಲಿ ಮರ ಆಗಿಬಿಟ್ರು ಅಂತ ಹೇಳಿದ್ರು, ಅಡುಗುಲಜ್ಜಿ ಕತೆನೇ. ಆದರೆ ಆ ಅಡುಗುಲಜ್ಜಿ ಕತೆ ಹೇಳಬೇಕಾದ್ರೆ ಅವು ದೇವರು, ಆ ಮರಗಳ ದೇವರು, ಕಡಿಬೇಡ್ರಿ ಅದನ್ನು ಅಂತ ಹೇಳೋದಿದೆಯಲ್ಲ. ಇವತ್ತು ನಮ್ಮ ಹಳ್ಳಿನಲ್ಲಿ ಏನು ಗೊತ್ತಾ, ಈ ಅಶ್ವತ್ಥಕಟ್ಟೆ ಅಂತ ಮರ ಇದೆಯಲ್ಲ, ಅರಳಿ ಮರ ಮತ್ತು ಬೇವಿನ ಮರ ಇದೆಯಲ್ಲ, ಅವುಗಳಿಗೆ ಮದುವೆ ಮಾಡಿಸ್ತಾರೆ ನೋಡಿ, ಗೊತ್ತಲ್ಲ? ಅದಕ್ಕೆ ಶಾಸ್ತ್ರೋಕ್ತವಾಗಿ ಮದುವೆ ಮಾಡ್ತಾರೆ. ಗಂಡು ಹೆಣ್ಣಿಗೆ ಹೇಗೆ ಮದುವೆ ಮಾಡ್ತಾರೋ ಹಾಗೆ ಮದುವೆ ಮಾಡ್ತಾರೆ, ನಮ್ಮಲ್ಲಿ ಮಾಡ್ತಾರೆ. ಮದುವೆ ಮಾಡಿ ಅಲ್ಲಿ ಅಶ್ವತ್ಥಕಟ್ಟೆ ಎಷ್ಟು BGL ಸ್ವಾಮಿಯವರು ಭಾಳ ಚೆನ್ನಾಗಿ ಬರೆದಿದ್ದಾರೆ ಅಶ್ವತ್ಥಕಟ್ಟೆ ವಿಚಾರವಾಗಿ. ಅವ್ರು ಹೇಳ್ತಾರೆ, ಈ ಅಶ್ವತ್ಥಕಟ್ಟೆ ಕೇವಲ ಅಶ್ವತ್ಥಕಟ್ಟೆ ಅಲ್ಲ, ಅಲ್ಲಿ ಊರಿನಲ್ಲಿ ಏನೋ ಒಂದು ಜಗಳ ಆದರೆ ಅದೊಂದು ಪಂಚಾಯಿತಿ ಕಟ್ಟೆ. ಆ ಪಂಚಾಯಿತಿ ಕಟ್ಟೆ ಮೇಲೆ ಬರೆದಂಥ ವಿಭಾಗ ಪತ್ರಗಳು ಇವತ್ತು ಕೋರ್ಟಲ್ಲಿ ರಿಜಿಸ್ಟರ್ ಆಗಿಲ್ಲ ಅಂದರೂ ಸರಿ, ಅವಕ್ಕೆ ಮಾನ್ಯತೆ ಇರ್ತಿತ್ತು. ಸ್ವಾಮಿ ಇವತ್ತು BMRDA BDA ಎಂಥ ಸೈಟ್ ರಿಜಿಸ್ಟ್ರ್ ಮಾಡಿಸ್ಕೊಂಬಂದಿದ್ರು, ಬೋಗಸ್ ದಾಖಲೆಗಳು ಅಂತ ಹೇಳ್ತಾರಲ್ರಿ. ಕೋರ್ಟಲ್ಲಿ ಮಾಡ್ಕೊಂಬಂದಿರೋದನ್ನೇ ಇಲ್ಲ ಅಂತಾರಲ್ರಿ. ಅವತ್ತು ಒಂದು ಟವಲ್ ಮರೆಯಲ್ಲಿ ಇಂಥದ್ದು ಮಾತಾಡ್ಕೊಂಡಿದ್ದೀನಪ್ಪ ಅಂತೇಳಿ, ವ್ಯಾಪಾರ ಮಾಡ್ಕೊಂಡಿದ್ದೀನಪ್ಪ ಅಂತ ಮಾತು ಕೊಟ್ಬಿಟ್ರೆ ಮಾತಿಗೆ ನಿಲ್ತಾ ಇದ್ರಲ್ಲ ಅಶ್ವತ್ಥಕಟ್ಟೆ ಮೇಲೆ. ಎಲ್ಲಿ ಮಾತಿಗೆ ನಿಲ್ತಾ ಇದ್ದಿದ್ದು? ಅಶ್ವತ್ಥಕಟ್ಟೆ ಮೇಲೆ. ಇದು ನಿನ್ನ ಆಸ್ತಿ, ಇದು ಮಾಡ್ಕೊಂಡು ಹೋಗಪ್ಪ ಅಂತ ಹೇಳಿ ಬಿಟ್ಬಿಡ್ತಿದ್ರೆ ಅವತ್ತು ಒಪ್ಕೊಳ್ತಿದ್ರಲ್ರಿ. ಓದಿರೋ ನಾವು, ವಿದ್ಯಾವಂತರು ನಾವು, ಕೋರ್ಟ್ ರಿಜಿಸ್ಟ್ರು ಮಾಡಿದ್ರು, ಇಲ್ಲ ಇದು ನಿಂದಲ್ಲ ಇದು ನಂದು ಅಂತ ಕೇಸ್ ಹಾಕ್ತೀವಲ್ರಿ. ನಮಗೂ ಅವ್ರಿಗಿರೋ ಆ ಅಶ್ವತ್ಥಕಟ್ಟೆಗಿರುವಂಥ ಬೆಲೆ ನೋಡ್ರಿ. ಆ ಅಶ್ವತ್ಥಕಟ್ಟೆಗೆ, ಆ ಮರಕ್ಕೆ ಕೊಡ್ತಿದ್ದಂಥ ಬೆಲೆ ಎಷ್ಟಿತ್ತು. ಆ ಮರನೇ ಯಾರೂ ಕೂಡ ಕಡಿಯೋದಿಲ್ಲ ಸರ್, ಯಾರೂ ಕಡಿಯೋದಿಲ್ಲ, ಯಾವುದೇ ಕಾರಣಕ್ಕೂ ಕಡಿಯೋದಿಲ್ಲ. ಅದು ಕಡಿಬಾರ್ದು ಅಂತಲೇ ನಮ್ಮ ಹಳ್ಳಿಗಳಲ್ಲಿ ಸ್ವಯಂ ನಿರ್ಧಾರಗಳನ್ನು ಎಲ್ಲರೂ ತಗೊಂಡಿರ್ತೀವಿ. ಯಾವುದೇ ಕಾರಣಕ್ಕೂ ಆ ಮರಗಳನ್ನು ಕಡಿಲಿಕ್ಕೆ ಬಿಡೋದಿಲ್ಲ. ಇದು ಆ ಜನಪದರಲ್ಲಿರುವಂಥ ಒಂದು ನಂಬಿಕೆ. ಶರಣಯ್ಯ ಶರಣು ಶರಣಯ್ಯ ಶರಣು, ಊರೂರಿಗೊಂದು ಗೋಕುಟ್ಟೆ ಕಟ್ಟಿಸಿದ ಅಲ್ವಾ? ಊರೂರಿಗೊಂದು ಗೋಮಾಳ ಕಟ್ಟಿಸಿದ ಹಿರಿಯರಿಗೆ ಶರಣು ಶರಣು. ನಿಜವಾಗ್ಲೂ ಅವ್ರಿಗೆ ಒಂದು ದೊಡ್ಡ ನಮಸ್ಕಾರನ ಹೇಳಬೇಕು ಅವ್ರಿಗೆ. ಅಂಥ ಕಲ್ಪನೆಯನ್ನಿಟ್ಕೊಂಡು ಪ್ರಕೃತಿಯನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆ ಜನಪದರು ತಮ್ಮ ಬದುಕನ್ನು ಮುಡುಪಾಗಿಡ್ತಾರೆ. ಮರ ಕಡಿಬಾರ್ದು ಅನ್ನೋದಕ್ಕೆ ಒಂದು ಸಣ್ಣ ಘಟನೆ ಇದೆ ಕೇಳಿ. ನಿಜವಾದ ನಡೆದ ಘಟನೆ ಇದು. ನಮ್ಮೂರ ಒಂದು ಆಸ್ತಿ ಇತ್ತು, ಈ ಕಡೆ ಒಂದು ಆಸ್ತಿ. ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಇದೆಲ್ಲ ಜನಪದ ನಡೆಯುತ್ತೆ. ಇದೆಲ್ಲ ಕಥೆ ರೂಪದಲ್ಲಿ ಬಂದರೆ ಭಾಳ ಚೆನ್ನಾಗಿ, ಸಾಹಿತ್ಯ ರೂಪದಲ್ಲಿ ಬರೆದುಬಿಟ್ರೆ ಇವೆಲ್ಲ ದಾಖಲೆಗಳಾಗಿ ಉಳ್ಕೊಳ್ತವೆ. ಅವನ್ನ ದಾಖಲಿಸ್ಬೇಕಷ್ಟೇ. ಮಧ್ಯದಲ್ಲಿ ಕರೆಕ್ಟಾಗಿ ಒಂದು ಗೆರೆಗೆ ಪೋಡ್ ಮಾಡಿಸೋದು ಅಂದರೆ ಅಳತೆ ಮಾಡೋದು. ಅಣ್ಣತಮ್ಮದಿರಿಬ್ಬರು ರಾಮಣ್ಣ ಭೀಮಣ್ಣ ಅಂತ ಅರ್ಧರ್ಧ ಭಾಗ ಮಾಡಿಕೊಂಡ್ರೆ ಮಧ್ಯದಲ್ಲಿ ಒಂದು ಮರ ಸಿಕ್ಬಿಡ್ತು. ಆ ಮರನ ಏನು ಮಾಡಬೇಕು? ಅದು ಹುಣಸೆ ಮರ. ಅಣ್ಣ ನನಗೆ ಬೇಕು ಅಂತಾನೆ, ತಮ್ಮ ನನಗೆ ಬೇಕು ಅಂತಾನೆ. ಹಳ್ಳಿಗಳಲ್ಲಿ ಗೊತ್ತಲ್ಲ ನಿಮಗೆ, ಅಣ್ಣ ವಾದ ಮಾಡ್ತಾನೆ, ತಾತನ ತಿಥಿ, ಅಪ್ಪನ ತಿಥಿ, ಮಗಳ ಮದುವೆ, ಅಕ್ಕನ ಮದುವೆ, ತಂಗಿ ಮದುವೆ ಎಲ್ಲ ಮಾಡೋದನ್ನು ನಾನು ಕಣೋ, ನನಗೆ ಹಿರಿಯವನ ಮಗ ನಾನು, ನನಗೆ ಬರಬೇಕು, ಅದು ನನಗೆ ಬಿಡು ಅಂತಾನೆ. ನ್ಯಾಯ ಇದೆ, ಇರೋನು ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅನಿಸ್ತು, ಕೊಡ್ಬೋದಾಗಿತ್ತು. ತಮ್ಮ ಇವನು ಒಬ್ಬನೇ ಮಾಡಿರೋ ದಬ್ಬಾಕಿರೋನು, ನಾನೇನು ಮಾಡೇ ಇಲ್ವೇನೋ, ನಾನು ದುಡ್ದಿರೋದಕ್ಕೆ ಅಲ್ವೇನೋ ಆಗಿರೋದು ಅಂತ. ಹಳ್ಳಿ ಭಾಷೆ ಗೊತ್ತಲ್ಲ ನಿಮಗೆ. ನಾನು ಬಿಡಲ್ಲ ಕಣೋ, ನನಗೂ ಬೇಕೇ ಬೇಕು, ಇವನೊಬ್ಬನೇ ಏನೋ ದುಡ್ಡು ದಬ್ಬ ಹಾಕಿರೋ ನಂಗೆ ಹೇಳ್ತಾನೆ. ಕಿತ್ತಾಟ ಶುರು ಮಾಡಿದ್ರು. ಪಂಚಾಯಿತಿ ಕಟ್ಟೆಗೆ ಬಂದು, ಅರಳಿ ಕಟ್ಟೆಗೆ ಬಂದರೆ ಹಿರಿಯರು ಹೇಳಿದ್ರು, ನೋಡ್ರಪ್ಪ ನಿಮ್ಮಪ್ಪ ಕಷ್ಟಪಟ್ಟು ಆ ಕೆರೆಯಿಂದನೋ ಎಲ್ಲಿಂದನೋ ನೀರು ತಂದು ಒಯ್ದು ಆ ಮರನ ಬೆಳೆಸೋನೆ. ಆ ಮರ ನನಗೆ ಅಂತ ಕಿತ್ತಾಡ್ತೀರಾ? ಯಾಕೆ ಕಿತ್ತಾಡ್ತೀರಾ? ಆ ಮರ ಇದ್ದ ಕಡೆನೇ ಇರುತ್ತೆ, ಅದರಲ್ಲಿ ಬಿಡೋ ಫಲನ ಇಬ್ಬರು ಸಮನಾಗಿ ಹಂಚ್ಕೊಳ್ಳಿ ಅಂತ ಹೇಳ್ತಾರೆ. ಸರಿ ಇತ್ತಲ್ವ ನ್ಯಾಯ? ಸರಿ ಇತ್ತು, ನನ್ನ ಪ್ರಕಾರ ಸರಿ ಇತ್ತು ಅದು ನ್ಯಾಯ. ಇವ್ರು ಒಪ್ಪಲಿಲ್ಲ. ಓಹೋ, ಅಷ್ಟೊತ್ತಿಗಾಗಲೇ ಈ ಕೋರ್ಟ್ಗಳು ಕಚೇರಿಗಳು ಬಂದಿದ್ವಲ್ಲ 1947 ಆದಮೇಲೆ. ನಮ್ಗೆ ಸಂವಿಧಾನ ಎಲ್ಲ ಬಂತು, ಕೋರ್ಟು ಕಚೇರಿ ಎಲ್ಲ ಬಂತಲ್ಲ. ಇವರೇನು ಮಾಡಿದ್ರು,
ನಿಮಗೆ ಯಾವ ನ್ಯಾಯ ಕೊಡೋಕ್ಕೆ ಬರುತ್ತೆ ಬಿಡ್ರಿ, ನಾವು ಹೇಳಿದ್ದನ್ನು ಕೇಳೋದೇ ಇಲ್ಲ, ನೀವು ಹೇಳಿದ ನ್ಯಾಯ ನಾವು ಒಪ್ಪೋಕ್ಕಾಗಲ್ಲ, ನಾವು ಕೋರ್ಟ್ಗೆ ಹೋಗ್ತೀವಿ. ಸರಿ ಹೋಗ್ರಪ್ಪ, ನಾವೇನು ಮಾಡೋಕ್ಕಾಗತ್ತೆ. ಕೋರ್ಟ್ಗೆ ಹೋದರು. ಏನು ಕೋರ್ಟ್, ಏನು ರೆಡ್ ಕಾರ್ಪೆಟ್ ಹಾಕಿ ಬನ್ರಪ್ಪ ಅಂಥೇಳಿ ಅವ್ರಿಗೆ ತೀರ್ಮಾನ ಕೊಟ್ಟು ಕಳಿಸ್ಬಿಡ್ತಾರೆ ಸರ್? ಸಾಧ್ಯನಾ? ಅವ್ರಿಗೇನು ಒಂದು ಕೇಸ, ಎರಡು ಕೇಸ, ಎಷ್ಟು ಅಂತ ಆಮೇಲೆ ವಿಮರ್ಶೆ ಮಾಡಿ ನ್ಯಾಯ ಕೊಡಬೇಕಾದ್ರೆ ಸಮಯ ತಗೊಳುತ್ತೆ. ನಾನು ಇಲ್ಲ ಅಂತ ಹೇಳಲ್ಲ, ತೀರ್ಮಾನ ಕೊಡೋದು ಅಷ್ಟು ಸುಲಭ ಅಲ್ಲ. 1 ತಿಂಗಳು ನಡೀತು, 2 ತಿಂಗಳು ನಡೀತು, ವರ್ಷಾನುಗಟ್ಟಲೆ ನಡೀತವೆ. ಗೊತ್ತು, ಇವತ್ತು 100 ವರ್ಷ ಕೇಸ್ಗಳು, ಕೆಲವು ಜಡ್ಜ್ಗಳು ಚೇಂಜ್ ಆಗ್ತಿರ್ತಾರೆ, ಇನ್ನೇನೋ ದಾಖಲೆಗಳು ಪುರಾವೆಗಳು ಸಿಕ್ಕಿರಲ್ಲ, ಈ ಥರದ್ದೆಲ್ಲ ಸಮಸ್ಯೆ ಇರುತ್ತೆ. ನಡೀತು ಕೇಸ್ ನಡೀತು. ಸುಮಾರು 10 ವರ್ಷ 12 ವರ್ಷ ಕೇಸ್ ನಡೀತು. ಇವರು ಬೆಳೆದ ತರಕಾರಿನೆಲ್ಲ ತಗೊಂಡೋಗಿ ಮಾರ್ಕೆಟ್ಗೆ ಹಾಕೋದು, ಅದು ಬಂದಿದ್ದ ದುಡ್ಡನ್ನು ತಗೊಂಡೋಗಿ ಫೀಸ್ ಕಟ್ಟೋದು. ಫೀಸ್ ಕಟ್ಟಿ ಕೋರ್ಟ್ ಈ ರಂಗಗಳು ಕೊಡ್ತಾ ಇರ್ತಾರೆ, ನೆಕ್ಸ್ಟ್ ಈ ರಂಗು ಬನ್ನಿ ಹೋಗಿ ಫೀಸ್ ಕಟ್ಟಿ ಹೋಗ್ತಾಯಿರಿ. ಕಷ್ಟಪಟ್ಟು ಮಂಕ್ರಿ ಟೊಮೊಟೊ, ಆವಾಗ ಮಂಕ್ರಿ ಟೊಮೊಟೊ ಸರ್, ನಾವು ಒಂದು ಮಂಕ್ರಿ ಟೊಮೊಟೊ 10 ಮಂಕ್ರಿ ಟೊಮೊಟೊ ಅಂತ ತಗೊಂಡೋದ್ರೆ ಸರ್ ನಮಗೆ ಕೊಡ್ತಿದ್ದು 20 ರೂಪಾಯಿ 15 ರೂಪಾಯಿ ಒಂದು ಮಂಕ್ರಿಗೆ ಕೊಡೋರು. ಆವಾಗ 15 ರೂಪಾಯಿ ಜಾಸ್ತಿ. ನಾನು ಅಮ್ಮಮ್ಮ ಅಂದರೆ 5 ರೂಪಾಯಿಗೆ ಮಾರಿರೋದು ಜಾಸ್ತಿ. 15 ರೂಪಾಯಿ ಮಾರಿದರೆ ನಾನು ಅವತ್ತು ಹಬ್ಬ 15 ರೂಪಾಯಿಗೆ ಮಾರಿದ್ನಲ್ಲ ಅಂದ್ಕೊಂಡ್ಬಿಡ್ತಿತ್ತು. ಟೊಮೊಟೊ ಬೆಳೀತಿದ್ದಾಗ ಆ ಹೀರೆಕಾಯಿ ಎಲ್ಲ ಮಣ ಅಂತ ಲೆಕ್ಕ ಹಾಕಿವು. ಮಣ ಅಂದರೆ ಗೊತ್ತಲ್ಲ, ಮಣದ ಲೆಕ್ಕ ಹಾಕ್ಕೊಳ್ಳಿವೋ, ಆ ಮಣದ ಲೆಕ್ಕ ಹಾಕಿ ಮಾರಿವೋ ಒತ್ಕೊಂಡೋಗಿ. ಅದು ಏನು ಬಸ್ಸಲ್ಲೆಲ್ಲ ಇಷ್ಟು ಕಷ್ಟ ಇದ್ದ ಸಂದರ್ಭದಲ್ಲಿ ಅವ್ರಿಗೆ ಫೀಸ್ ಕಟ್ಟಿ ತಾಂಡೋಗಿ ದುಡ್ದು ಮನೆ ಮಕ್ಕಳೆಲ್ಲ ಪಾಪ ಆ ಬೇಸಾಯದಲ್ಲಿ ದುಡ್ದು ತಾಂಡೋಗಿ ಕಟ್ಟಿ ಕೊನೆಗೆ 15 ವರ್ಷ ಆಯಿತು. ತೀರ್ಮಾನ ಬಂತು. ಯಾರೋ ಪುಣ್ಯಾತ್ಮರು ಜಡ್ಜು ಹಳ್ಳಿಯಿಂದನೇ ಬಂದಿದ್ರು ಅಂತ ಕಾಣುತ್ತೆ. ಬರ್ರಪ್ಪ ಇಲ್ಲಿ, ಏನು ನಿಮ್ಮ ಕೇಸ್ ಬರ್ರಿ, ಇಲ್ಲಿ ನಾನು ಹೇಳ್ತೀನಿ, ಇವತ್ತು ನ್ಯಾಯ ಹೇಳ್ತೀನಿ, ತೀರ್ಮಾನ ಕೊಟ್ಬಿಡ್ತೀನಿ ಅಂತ ಕೊಟ್ಟರು. ತೀರ್ಮಾನ ನೋಡಪ್ಪ, ಕಾನೂನು ಪ್ರಕಾರವಾಗಿ ಮರ ಕಡಿಯೋಕ್ಕೆ ಅವಕಾಶ ಇಲ್ಲ, ಕೊಡಲ್ಲ. ನಾನು ಮರ ಕಡಿಯೋಕ್ಕೆ ಅವಕಾಶ ಕೊಡಲ್ಲ. ನನ್ನ ಪ್ರಕಾರ ನಾನು ಮರ ಕಡಿಯೋಕ್ಕೆ ಅವಕಾಶ ಕೊಡಲ್ಲ. ನೀವೊಂದು ಕೆಲಸ ಮಾಡಿ, ಆ ಮರದಲ್ಲಿ ಎಷ್ಟು ಹುಣಸೆಹಣ್ಣು ಬಿಡುತ್ತೋ ಅಷ್ಟನ್ನು ತೊಗೊಂಡ್ಬಂದು ಅದನ್ನು ಚಚ್ಚಿ ಅದನ್ನು ತೂಕ ಹಾಕಿ ಇಬ್ಬರು ಸಮಾನವಾಗಿ ಹಂಚ್ಕೊಳ್ಳಿ, ಇದೇ ನನ್ನ ತೀರ್ಪು ಅಂತ ಬರೆದ್ರು. 15 ವರ್ಷದ ಹಿಂದೆ ಇಲ್ಲಿ ಕುಳಿತಿದ್ದವರು ತೀರ್ಮಾನ ಕೊಟ್ಟರಲ್ಲ, ನಿಮಗೆ ತೀರ್ಮಾನ ಕೊಡೋಕ್ಕೆ ಬರಲ್ಲ ಅಂತ ಹೇಳಿ ಹೋದವರು ಕೋರ್ಟ್ಗೆ ಹೋದಕ್ಕೆ ತೀರ್ಮಾನ 15 ವರ್ಷ ಆದಮೇಲೆ ಇನ್ನೊಂದು ಕತೆ ಆಯ್ತಲ್ಲಿ. ಅಷ್ಟೊತ್ತಿಗೆ ಬೆಳೆದು ರೈತರು ಸ್ವಲ್ಪ ಬೆಂಗಳೂರು ಬೆಳೀತಾ ಬಂತಲ್ಲ, ದುಡ್ಡು ಆಸೆಗೆ ಬಿದ್ದು ಜಮೀನು ಮಾರ್ಕೊಂಬಿಟ್ಟಿದ್ರು. ಮಾರ್ಕೊಂಡಾದ್ಮೇಲೆ ಕೋರ್ಟ್ ತೀರ್ಮಾನ ಆದಮೇಲೆ ಬಂದರು ಮರ ನಮಗೆ ಬೇಕು ಅಂತ. ಆಗ ಜಮೀನು ತಾಂಡಿದ್ದವನು ಹೇಳ್ದ, ಅಲ್ಲಪ್ಪ ಜಮೀನು ಶರ ಬರಿಬೇಕಾದ್ರೆ ಏನು ಬರೆದಿರ್ತೀಯ ಹೇಳು? ಇಲ್ಲಿ ಸಿಗುವ ಪಾಷಾಣ ಎಲ್ಲ ವಸ್ತು ಏನೇ ಯಾವುದೇ ಇರಲಿ ಅಂತ ಒಂದು ಶರ ಬರೆದಿರ್ತಾರೆ, ಮುಂದೆ ನೀವು ಅನುಭವಿಸ್ಕೊಂಡು ಹೋಗತಕ್ಕದ್ದು ಅಂತ ಒಂದು ಬರೆದಿರ್ತಾರೆ. ಅಲ್ಲಪ್ಪ ಇಲ್ಲಿ ಮರ ಇದೆ, ಮರನ ಬಿಟ್ಬಿಟ್ಟು ಬರೆದಿದ್ದಾರೆ, ಎಲ್ಲ ಇದಕ್ಕೆ ಸೇರಿರುತ್ತೆ ತಾನೆ, ಮತ್ತು ನಿಮ್ದಂಗೆ ಆಗುತ್ತೆ ಹೋಗ್ರಿ ಅಂತ ದೊಣ್ಣೆ ತಗೊಂಡು ಓಡಿಸಿದ್ರು. ಇಲ್ಲಾಂದರೆ ಹೆಚ್ಚು ಕಮ್ಮಿ ಏನಾರು ಮಾತಾಡಿದ್ರೆ ಪೊಲೀಸ್ ಇಲಾಖೆ ಇರುತ್ತೆ, ನಾನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದೀನಿ ಬರ್ರಪ್ಪ ಅಲ್ಲಿ ಅಂತೇಳಿ ಮರ್ಯಾದೆ ಮಾಡಿ ಕಳಿಸ್ತಾರೆ. ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಹೋದರು. ಈ ಥರ ದಡ್ಡತನ ಮಾಡಿಕೊಂಡು ಒಂದು ಮರ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಮೂರ್ಖರಾಗ್ಬಿಡ್ತಾರಲ್ಲ ಅಂತ ಭಾಳಷ್ಟು ಸರಿ ಬೇಜಾರಾಗ್ಬಿಡುತ್ತೆ. ಒಂದು ಮರ, ಆ ಮರನ ಉಳಿಸ್ಕೊಂಡು ಇಬ್ಬರು ಅಣ್ಣ ತಮ್ಮದಿರು ಇನ್ನೊಂದು 4 ಮರ ಬೆಳೆಸಿದಿದ್ರೆ ಅಲ್ವಾ, ಇನ್ನೊಂದು 4 ಇರಲಿ ಬಿಡೋ ಅಣ್ಣ, ಇಲ್ಲಿ ಬಿಡೋ ತಮ್ಮ, ಮಧ್ಯದಲ್ಲಿ ಏಕು ಇನ್ನೊಂದು 4-5 ಬೇರೆ ಬೇರೆ ಹಣ್ಣಿನ ಗಿಡಗಳು ಹಾಕೋಣ, ನನ್ನ ಮಕ್ಕಳು ನಿನ್ನ ಮಕ್ಕಳು ತಿನ್ಕೊಳ್ತಾರೆ, ಅದಷ್ಟು ಮಧ್ಯದಲ್ಲಿ ಇದು ಬಿಡಲಿ ಎಂದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ. ಆ ಪ್ರಕೃತಿಯ ಸೌಂದರ್ಯನ ಸವಿಯೋಕ್ಕೆ ನಿಜವಾಗ್ಲೂ ಕಣ್ಣುಗಳು ಬೇಕು, ಒಳ್ಳೆ ಕಣ್ಣುಗಳು ಬೇಕು, ಹೃದಯ ತೆರೆದಿಟ್ಕೋಬೇಕು. ಇನ್ನೊಂದು ಹಾಡಿದೆ ಜನಪದದಲ್ಲಿ, ನೀವು ಅಮ್ಮವ್ರ ಮನೆಯಲ್ಲಿ ಹಾಡಿದೆ, ನಾನು ಮತ್ತೊಮ್ಮೆ ಹಾಡ್ತಾಯಿದ್ದೀನಿ ಕೇಳಿ ಅದನ್ನು. ಆ ತುಂಬಿದ ಕೆರೆ ಮೇಲೆ ಹೋಗ್ಬೇಕಾದ್ರೆ ಆ ತಾಯಿ ಒಂದು ಹೆಣ್ಣುಮಗಳು ಗಂಡನ ಮನೆಯಿಂದ ತವ್ರ ಮನೆಗೆ ಹೋಗ್ಬೇಕಾದ್ರೆ ಆ ತವ್ರ ಮನೆಯನ್ನು, ಆ ಸೌಂದರ್ಯನ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ಕೊಂಡು ಹೋಗ್ತಾಳೆ ನೋಡ್ರಿ, ಆ ಪ್ರಕೃತಿಯನ್ನು ವರ್ಣನೆ ಮಾಡ್ಕೊಂಡು ಹೋಗ್ತಾಳೆ ನೋಡಿ. ತುಂಬಿದ ಕೆರೆ ಮ್ಯಾಲೆ ತೂಬೆತ್ತೋಯಿವನ್ಯಾರೆ, ಗೌರಮ್ಮ ಹಾಡೆದ ಮಗಜಾಣ, ಗೌರಮ್ಮ ಹಾಡೆದ ಮಗಜಾಣ ಅಣ್ಣಯ್ಯ, ಹೊಂಬಾಳೆಗೆ ನೀರ ತಿರುವ್ಯಾನೆ, ಹೊಂಬಾಳೆಗೆ ನೀರ ತಿರುವ್ಯಾನೆ, ತುಂಬಿದ ಕೆರೆ ಮ್ಯಾಲೆ ತೂಬೆತ್ತೋಯಿವನ್ಯಾರೆ, ಗೌರಮ್ಮ ಹಾಡೆದ ಮಗಜಾಣ.
ಕೆರೆಯಿಲ್ದೆ ಕೆಂದೂಳು ನೀರೆಲ್ಲ ಪನ್ನೀರು ತೂಬೆಲ್ಲ ಹೊನ್ನ ಕಳಸಾವೋ ರೇ 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 ಕೆರೆಯಿಲ್ದೆ ಕೆಂದೂಳು ನೀರೆಲ್ಲ ಪನ್ನೀರು ತೂಬೆಲ್ಲ ಹೊನ್ನ ಕಳಸಾವೋ ತೂಬೆಲ್ಲ ಹೊನ್ನ ಕಳಸಾವು ಏರಿ ಮ್ಯಾಲೆ ನಾಗರ ಮಾಡ್ತಾರೆ ತವರೋರು ನಾಗರ ಮಾಡ್ತಾರೆ ತವರೋರು ತುಂಬಿದ ಕೆರೆ ಮ್ಯಾಲೆ ತೂಬೆತ್ತೋಗಿವನ್ಯಾರೆ ಗೌರಮ್ಮ ಹಡೆದ ಮಗಜಾಣ. ತನ್ನ ಅಣ್ಣಯ್ಯನ ಬಗ್ಗೆ ಹೇಳ್ತಾ ಇರೋದು, ತನ್ನ ತಮ್ಮಯ್ಯನ ಬಗ್ಗೆ ಹೇಳ್ತಾ ಇರೋದು. ಆಕೆ ಆ ಎತ್ತಿನ ಬಂಡಿನಲ್ಲಿ ಹೋಗ್ತಾ ಆ ಪ್ರಕೃತಿಯನ್ನು, ಆ ತನ್ನ ಊರನ್ನು, ಆ ಕೆರೆ ಎಷ್ಟು ಚೆನ್ನಾಗಿತ್ತು, ಕೆರೆಯಿಂದ ಕೆಂದೋಳು ನೀರೆಲ್ಲ ಪನ್ನೀರು ತೂಬೆಲ್ಲ ಹೊನ್ನ ಕಳಸಾವು ತೂಬೆಲ್ಲ ಹೊನ್ನ ಕಳಸಾವು ಏರಿ ಮೇಲೆ ನಾಗರ ಮಾಡ್ತಿದ್ರು ನಮ್ಮೂರು ತವರವರು ಅಂತ. ಅಷ್ಟೇ ಯಾಕೆ ಮುಂದುವರೆದು ಆಕೆ ಹೇಳ್ತಾಳೆ, ಅಣ್ಣ ಬಿತ್ತಿದ ಹೊಲವ ತಮ್ಮ ನೋಡಲು ಹೋಗಿ ಮಣ್ಣೆಲ್ಲ ಗೆಣ್ಣು ಗರಿ ಬಹಳ ಗೆಣ್ಣೆಲ್ಲ ಮಣ್ಣು ಗರಿ ಬಹಳ ನೋಡಲು ಹೆಣ್ಣಿನ ಬೈತಲೆ ತೆಗೆದಂಗ ಹೆಣ್ಣಿನ ಬೈತಲೆ ತೆಗೆದಂಗ. ಎಷ್ಟು ಅದ್ಭುತವಾಗಿದೆ ರೀ ಅಲ್ಲ. ಅಣ್ಣ ಬಿತ್ತಿದ ಹೊಲವ ತಮ್ಮ ನೋಡಲು ಹೋಗಿ ಗಿಣ್ಣೆಲ್ಲ ಮಣ್ಣು ಗರಿ ಬಹಳ, ಅದೆಲ್ಲ ತೆಂಡೆ ಹೊಡ್ಕೊಂಡಿರುತ್ತಲ್ಲ, ಅದು ನೋಡೋದೇ ಒಂದು ಚಂದ. ಅಷ್ಟೇ ಯಾಕೆ ಆ ಸಾಲುಗಳನ್ನು ನೋಡ್ತಾ ಇದ್ದರೆ ಹೆಣ್ಣು ಮಕ್ಕಳು ಬೈತಲೆಯನ್ನು ಹೇಗೆ ತೆಗಿತಾರೋ, ಬೈತಲೆ ತೆಗೆಯೋದು ಗೊತ್ತಿದೆ ಎಲ್ರಿಗೂ, ಹೆಣ್ಣು ಮಕ್ಕಳು ಹಿರಿಯರು ನಿಮಗೆ ಗೊತ್ತಿರುತ್ತೆ. ಬೈತಲೆ ತೆಗೆಯೋದು ಅಂದರೆ ಬೈತಲೆ ಬಿಟ್ಟು ಅಂದರೆ ಮಧ್ಯಕ್ಕೆ ಸರಿಯಾದ ರೀತಿಯಲ್ಲಿ ಬಾಚ್ಕೊಂಡು ಎರಡು ಕಡೆ ಬಾಚ್ಕೊಂಡ್ರೆ ಅದು ಬೈತಲೆ. ಈಗ ನಾವು ಬಿಡ್ರಿ ಅದೇನು ಮಾಡ್ಕೊತಾರೆ ಅಲ್ಲ. ಬೈತಲೆ ಅಂದರೆ ಅಷ್ಟು ನೇರವಾಗಿರುತ್ತಲ್ಲ. ಇನ್ನೂ ಮುಂದೆ ಇನ್ನೂ ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ, ಬಿತ್ತಿದ ಬೀಜ ಮುಂದೆ ಬೀಜದ ಹೆಡಗೆ ಇಲ್ದೆ ಹಟ್ಟಿ ಹೈಕಾಳ ಹೊಲದಾಗೆ ಹಟ್ಟಿ ಹೈಕಾಳ ಹೊಲದಾಗೆ ಅಣ್ಣಯ್ಯ ಮೇಸ್ತ್ರಿಗೆ ಬಿತ್ತೋದ ಕಲಿಸ್ತಾನೆ ಮೇಸ್ತ್ರಿಗೆ ಬಿತ್ತೋದ ಕಲಿಸ್ತಾನೆ. ತುಂಬಿದ ಕೆರೆ ಮ್ಯಾಲೆ ತೂಬೆತ್ತೋ ಇವನ್ಯಾರೆ ಗೌರಮ್ಮ ಹಡೆದ ಮಗಜಾಣ ಗೌರಮ್ಮ ಹಡೆದ ಮಗಜಾಣ ಅಣ್ಣಯ್ಯ ಹೊಂಬಾಳೆಗೆ ನೀರ ತಿರುವ್ಯಾನೆ ಹೊಂಬಾಳೆಗೆ ನೀರ ತಿರುವ್ಯಾನೆ. ಎಷ್ಟು ಜನ ತಾಯಂದರು ಹಾಗೇ ಎತ್ತಿನ ಗಾಡಿನಲ್ಲಿ ಪ್ರಯಾಣ ಮಾಡ್ಕೊಂಡು ಹೋದ್ರಿ? ಕಲ್ಪನೆಗೆ ಬಂದ್ರ ಬರಲಿಲ್ವಾ? ತವ್ರ ಮನೆಗೆ ಹೋದ್ರಾ ಹಾಡಲ್ಲೇ ಹೋದ್ರೆ ತವ್ರ ಮನೆಗೆ? ಹಾಂ ನೋಡಿ, ಅದಕ್ಕೆ ಸಾಹಿತ್ಯ, ಶಿಷ್ಟ ಸಾಹಿತ್ಯ, ಜನಪದ ಸಾಹಿತ್ಯ, ವಚನ ಸಾಹಿತ್ಯ, ಯಾವುದೇ ಸಾಹಿತ್ಯದ ಪ್ರಕಾರ ಆಗಿರ್ಬೋದು, ಅವೆಲ್ಲವೂ ಕೂಡ ಸನ್ಮಾರ್ಗಕ್ಕೆ ಒಳ್ಳೆಯದನ್ನು ಹೇಳೋಕ್ಕೇ ಇರ್ತವೆ, ಅಥವಾ ಏನೋ ಲೋಪದೋಷಗಳನ್ನು ತಿದ್ದೋಕ್ಕೆ ಇರ್ತವೆ, ಇಲ್ಲ ಸಮಾಜನ ತಿದ್ದೋಕ್ಕೆ ಏನೋ ಒಂದು ಕಾರಣ ಆಗಿ ಇರ್ತವೆ. ಇಲ್ಲಿ ಯಾವುದೂ ಮೇಲಲ್ಲ, ಯಾವುದೂ ಕೀಳಲ್ಲ. ಜನಪದ ಸಾಹಿತ್ಯ ಅಂದರೆ ಅಲ್ಲೇನೂ ಇಲ್ಲ, ಅದೇನಪ್ಪ ಅದೇನು ಮಹಾ ಹಳ್ಳಿಗಾಡರ ಹಾಡು ಅನ್ನೋಂಗಿಲ್ಲ. ಶಿಷ್ಟ ಸಾಹಿತ್ಯ ಅದು ಮೇರು ಅಂತ ಅಂದ್ಕೊಳ್ಳೋಂಗೂ ಇಲ್ಲ. ಎರಡಕ್ಕೂ ತನ್ನದೇ ಆದ ಮೌಲ್ಯ ಇದ್ದೇ ಇರುತ್ತೆ. ಎರಡರಲ್ಲೂ ಈ ರೀತಿಯಾದ ಮೌಲ್ಯಭರಿತವಾದ ಅಂಶಗಳು ಇದ್ದೇ ಇರುತ್ತೆ ಅಂತ ನಾನು ಯಾವಾಗಲೂ ಪ್ರತಿಪಾದನೆ ಮಾಡ್ತಾ ಇರ್ತೀನಿ. ಜನಪದ ಸಾಹಿತ್ಯದಲ್ಲಿ ಅವರು ಓದಿಲ್ಲ, ಅವ್ರಿಗೇನು ಗೊತ್ತಿರುತ್ತೆ, ಹಳ್ಳಿಗಾಡಿನ ಜನ ಅನ್ನೋ ರೀತಿಯಲ್ಲಿ ಅವರನ್ನು ನಾವು ಯಾವತ್ತೂ ಕಡೆಗಣಿಸಬಾರ್ದು. ನಿಜವಾಗ್ಲೂ ಒಂದು ರೀತಿಯಲ್ಲಿ ನೋಡಿದ್ರೆ ಪ್ರಕೃತಿಗೆ ಭಾಳ ಹತ್ತಿರವಾಗಿರೋರು ಆ ಮುಗ್ಧ ರೈತಾಪಿ ವರ್ಗದವರೇ. ಅಲ್ಲಿ ಅವ್ರಿಗೆಲ್ಲರೂ ಗೊತ್ತಿರ್ತದೆ. ನನ್ನ ಅನುಭವನೇ ಒಂದು ಸಣ್ಣ ಒಂದು ಘಟನೆನೇ ಹೇಳಿಬಿಟ್ಟು ಇನ್ನೊಂದು ಜನಪದ ಕಥೆ ಇದೆ ಕೇಳಿ. ಇದೆಲ್ಲ ಸಾಹಿತ್ಯ ಪ್ರಕಾರದಲ್ಲಿ ಸಣ್ಣ ಕಥೆಗಳು, ಈ ಥರದ್ರಲ್ಲಿ ಜನಪದ ಕಥೆಗಳನ್ನು ಕೂಡ ಕ್ರೋಢೀಕರಿಸಿದ್ರೆ ಹಲವಾರು ಒಳ್ಳೆಯ ಪುಸ್ತಕಗಳಾಗ್ತವೆ. ಈ ವ್ಯವಸಾಯ ಮಾಡಬೇಕಾದ್ರೆ ನಾವು
ರಾಗಿ ಹೊಲ ಕುಯ್ತೀವಲ್ಲ ಕೈನಲ್ಲಿ, ಈಗೆಲ್ಲ ಮಿಷಿನ್ ಬಂದಿದೆ, ಎಲ್ಲ ಗಾಬಡಿ ಎತ್ತು ಏನು ಮಾಡಿ ಎಲ್ಲ ಚಿಂದಿ ಚಿತ್ರಾನ್ನ ಮಾಡಿ ಬಿಸಾಕ್ತವೆ. ರಾಗಿ ಕಾಳು ಎತ್ತೋ ಅದರಲ್ಲಿ ಏನು ಬಂತೋ ಏನು ಹೋಯ್ತೋ ಗೊತ್ತಿಲ್ಲ. ಒಟ್ಟಾರೆ ಮಿಷಿನಿಗೆ ಕೊಟ್ಬಿಟ್ರೆ ಆಯಿತು, ಅದು ಹಸಿ ಇರುತ್ತೋ ಒಣಗಿರುತ್ತೋ ಇಲ್ಲ ಗೊತ್ತಿಲ್ಲ. ಅವತ್ತಿನ ಸ್ಥಿತಿನಲ್ಲಿ ನಾವು ಎಷ್ಟು ಚೆನ್ನಾಗಿ ವ್ಯವಸಾಯ ಮಾಡ್ತಿದ್ವಿ ಅಂದರೆ, ರಾಗಿ ಹೊಲ ಕುಯ್ಬೇಕಾಗಿತ್ತು, ಕುಯ್ದುಬಿಟ್ಟು ಅದನ್ನು ಸಾಲಾಗೆ ಮಲಗಿಸ್ತಿದ್ವಿ. 1 ವಾರ ಕನಿಷ್ಠ ಬಿಸಿಲಲ್ಲಿ ಒಣಗಬೇಕಾಗಿತ್ತು. ನಮ್ಮ ಜೀವನ ಹೆಂಗೆ ಅಂತಂದ್ರೆ ರೀ, ಅನೋರಾಗಿ ಬಂದು ತಿನ್ನೋರಾಗಿ ಹೊತ್ಕೊಂಡು ಹೋಯ್ತು ಅಂತೇಳಿ ಆ ಕುಯ್ದಾಗೆ ಮಳೆ ಬಂದ್ಬಿಟ್ಟು ಎತ್ಕೊಂಡು ಹೋಗ್ಬಿಡೋದು. ಅದೆಲ್ಲ ಮೊಳಕೆ ಹೊಡೆದು ಬಿಡೋದು ಎಷ್ಟೋ ಸರಿ. ಇನ್ನೊಂದು ಸರಿ ಕಣದಲ್ಲಿ ಹಾಕಿದ್ದಾಗೇ ಮಳೆ ಬಂದು ಕಣದಲ್ಲೇ ರಾಗಿ ಕೊಚ್ಕೊಂಡು ಹೋಗ್ಬಿಟ್ಟಿರೋದು. ನಾವು ಆ ವರ್ಷ ಪೂರ್ತಿ ನಮ್ಮದು ಬಾಳು ಆ ರೀತಿಯೇ ಇರ್ತಿತ್ತು, ಕಷ್ಟ ಅನಿಸ್ತಿತ್ತು. ಆದರೂ ಖುಷಿ, ಎಲ್ಲೋ ಒಂದು ಕಡೆ ರೈತರ ಜೀವನನೇ ಖುಷಿ ಅಂತ ಅನಿಸೋದು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ನಾನು ಅಂದರೆ, ಅಲ್ಲಿ ಪ್ರಾಣಿ ಪಕ್ಷಿ ಎಲ್ಲದರ ನಡುವೆ ನಾವು ಬದುಕ್ತೀವಿ ಅನ್ನೋದಕ್ಕೆ ಒಂದು ಉದಾಹರಣೆ. ಹಾವು ನೋಡಿದ್ರೆ ತಗೊಳ್ರಿ ದೊಣ್ಣೆ ಚಚ್ಚಾಕ್ರಿ, ದಿಟದ ನಾಗರ ಕಂಡ್ರೆ ಕೊಲ್ಲೆಂಬರಯ್ಯ, ಕಲ್ಲ ನಾಗರ ಕಂಡ್ರೆ ಹಾಲನೆರೆ ಎಂಬರಲ್ಲ ಅಂತ ಒಂದು ವಚನ ಇದೆಯಲ್ಲ. ಹಾಗೆ ಹಾವು ಅಂದಾಗ ಒಂಚೂರು ತೊದಲು ಬಂತು ಬಾಯಿಗೆ. ಯಾಕೆ ಅಂತಂದರೆ ಭಯ ಆಯಿತು ನಾನು ನೆನೆಸ್ಕೊಂಡು. ಈಗ ನೆನೆಸ್ಕೊಂಡ್ರೆ ಅದು ದಿಗ್ಲಾಗ್ತಿದೆ ನನಗೆ. ಈಗ ಸಾಲೆಲ್ಲ ಕುಯ್ದುಬಿಟ್ಟು ರಾಗಿ ಪೈರು ಹಾಕ್ತಿದ್ವಿ, ಅದನ್ನು ಹರಿ ಮಾಡೋದು ಅಂತ ಕರಿತಿದ್ವಿ. ಹರಿ ಮಾಡೋದು, ಹರಿ ಅಂದರೆ ವಿಷ್ಣು ಮಾಡೋದನ್ನು, ವಿಷ್ಣು ಅಂತಂದರೆ ನಾವು ಹರಿ ಮಾಡೋದು ಅಂತ ಕರಿತಿದ್ವಿ. ಹರಿ ಮಾಡ್ರಪ್ಪ ಅಂತ. ಹರಿ ಮಾಡಿಬಿಟ್ಟ ಅಂದರೆ, ಹರಿ ಮಾಡೋದು ಅಂದರೆ ಒಂದೊಂದು ಇಷ್ಟು ಲಾಟ್ ಹರಿ ಮಾಡೋದು. ಆ ಪದ್ಧತಿ ನಮ್ಮಲ್ಲಿ ವ್ಯವಸಾಯದಲ್ಲಿ ಬಯಲುನಾಡಲ್ಲಿ. ಹರಿ ಮಾಡಿದ್ಮೇಲೆ ಇನ್ನೊಂದು ದಿನ ಕಟ್ಟಕ್ಕೆ ಹೋಗೋದು, ಮೆದೆ ಕಟ್ಟಕ್ಕೆ ಹೋಗೋದು ಅಂತ. ನಮಗೇನು ಎಲ್ಲ ಗುಂಪಲ್ಲಿ ಗೋವಿಂದ ಅಂತ ತಗೊಂಡು ಎಲ್ಲ ಬೆಳೆದು ಒರೆ ಕಟ್ಟಿವಿ, ಇಷ್ಟು ದಪ್ಪದ ಒರೆ ಕಟ್ಟಿವೋ, ಒರೆನ ಹೊತ್ಕೊಂಬರ್ಬೇಕಾಗಿತ್ತು. ನಾನು ಕಟ್ಟದೆ ಒರೆನ ಹೊತ್ಕೊಂಡು ಎಲ್ಲರೂ ಸಮ ನಾನು ಕೆಲಸ ಮಾಡಲೇಬೇಕಾಯ್ತಲ್ಲ. ನಮ್ಮಲ್ಲಿ ಬಿಡ್ತಿರಲಿಲ್ಲ ಕೆಲಸ ಮಾಡಿಸೋರು. ಹೊರೆ ಹೊತ್ಕೊಂಬಂದೆ, ಮೆದೆ ಮೇಲೆ ಹತ್ತಿ ಹರಿನ ಬಿಚ್ಚಿದ್ರೆ ನಾಗಮಾಮ ಎದ್ದು ನಿಂತ್ಕೊಂಡ ಬುಸ್ ಅಂತ. ಜೀವ ಅಲ್ಲಿಂದ ತುಪ್ಪು ನಡಿಗೆ ಬಿದ್ದಿದ್ದೆ. ಅಂದರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವುಗಳನ್ನ ನಾವು ಇದೆ ಅಂತ ನಾನೇನಾದ್ರು ಅಂದ್ಕೊಂಡಿದ್ರೆ ಆ ಕೆಲಸನೇ ಮಾಡೋಕ್ಕಾಗ್ತಿರಲಿಲ್ಲ. ಇಲ್ಲಿ ಹಾವಿದೆ ಅಂತ ಒಂದು ಭಯದಲ್ಲೇ ಹೋಗಿದ್ರೆ ನಾನು ಹರಿನೂ ಮಾಡೋಕ್ಕಾಗ್ತಿರಲಿಲ್ಲ, ಹೊರೆನೂ ಕಟ್ಕೊಂಬರೋಕ್ಕಾಗ್ತಿರಲಿಲ್ಲ, ಮೆದೆನೂ ಮಾಡ್ಕೊಳಕ್ಕಾಗ್ತಿರಲಿಲ್ಲ. ರೈತಾಪಿ ವರ್ಗದ ಬದುಕು ಹೀಗೆ ಇರುತ್ತೆ. ಅವ್ರು ಕಂಡ ತಕ್ಷಣ ಚೆಚ್ಚಾಕ್ರೋ ಬಡ್ದಾಕ್ರೋ ಅಂತ ಏನು ಅನ್ನಲ್ಲ, ಅವ್ರ ಪಾಡ್ಗೆ ಹೋಗ್ತವೆ. ಕೆಲವರು ಇರ್ತಾರೆ, ಅದು ಮಾಡಬೇಡಿ ಅಂತ ಹೇಳ್ತೀನಿ ಯಾವಾಗಲೂ ನಾನು. ಒಂದಕ್ಕೊಂದು ಅವಲಂಬಿಸಿರ್ತವೆ. ಹಾವುಗಳು ಕೂಡ ನಮಗೆ ವರದಾನ, ಇಲಿಗಳಿಂದ ಕಾಪಾಡ್ತವೆ ನಮ್ಮ ರೈತರ ಆಹಾರವನ್ನು. ಹಾಗೆ ಯಾಕೆ ಹೇಳಿದೆ ಅಂದರೆ, ಈ ಪ್ರಕೃತಿಯ ನಡುವೆ ಬದುಕೋರು ನಮಗೆ ಆ ಪರಿಸರಕ್ಕೆ ಬೇಕಾದಂಥ ಫುಡ್ ಚೈನ್ ಅಂತ ಏನಿದೆ, ಅವುಗಳಿಗೆ ಹಾವು ಮುಖ್ಯ ಅಲ್ಲ ಅಂತಂದರೆ, ಅದಕ್ಕೆ ನಮ್ಮ ಹಿರಿಯರು ಹಾವುಗಳನ್ನು ಪೂಜೆ ಮಾಡ್ತಾರೆ. ಯಾಕೆ ಪೂಜೆ ಮಾಡ್ತಾರೆ ಅಂತಂದರೆ, ಇದೇ ಕಾರಣಕ್ಕೋಸ್ಕರ, ಬೈಕಲ್ಲ, ಒಂದೇನೋ ಒಳ್ಳೆ ವಿಚಾರ ಇದ್ದೇ ಇರುತ್ತೆ, ಈ ರೀತಿಯಾಗಿ ಮಾಡಿರ್ತಾರೆ. ಇದನ್ನು ನಾನು ಹೇಳ್ತಾ ಯಾವುದನ್ನೂ ಕಡೆಗಣಿಸಬಾರ್ದು. ಎಲ್ಲದರಲ್ಲೂ ಒಳ್ಳೆಯ ರೀತಿಯಲ್ಲಿ ಇರುತ್ತೆ ಪ್ರಕೃತಿಗೆ ಅನ್ನೋದಕ್ಕೆ ಒಂದು ಜನಪದದಲ್ಲಿ ತುಂಬ ಒಳ್ಳೆ ಕಥೆ ಇದೆ. ಒಬ್ಬ ಕೆರೆಯಲ್ಲಿ ಮೀನು ಹಿಡಿಯೋಕ್ಕೆ ನಿಂತಿರ್ತಾನೆ. ಮೀನು ಹಿಡಿಯೋಕ್ಕೆ ನಿಂತಿರೋನು ಆ ಕೆರೆ ನೋಡಿದ್ರೆ ಸಂಪೂರ್ಣವಾಗಿ ಬತ್ತು ಹೋಗಿರುತ್ತೆ, ಒಂದು ತೊಟ್ಟು ನೀರಿರಲ್ಲ. ಅವನು ಹೇಳ್ತಾನೆ, ನಾಳೆ ನಾನು ಬಲೆ ಹಾಕ್ತೀನಿ, ಮೀನು ಹಿಡಿತೀನಿ ಅಂತಾನೆ. ಇವರು ನಗಾಡ್ತಾರೆ, ಇನ್ನೇನು ಹುಚ್ಚನ ಇವನು, ಖಾಲಿ ಕೆರೆಯಲ್ಲಿ ಹೋಗಿ ಮೀನು ಹಿಡಿತೀನಿ ಅಂತ ಕೂತವನೆಲ್ಲ ಮುಚ್ಚಿಡಿದಿರ್ಬೇಕು ಇವನಿಗೆ. ಯಾರು ಬಂದರೂ ಹೇಳ್ತಾನೆ, ಇಲ್ಲ ನೋಡಿ ಮಾಡ ಹೆಂಗೈತೆ ನೋಡು, ನಾಳೆ ಮಳೆ ಬಂದೇ ಬರ್ತದೆ, ಕೆರೆ ತುಂಬುತ್ತದೆ, ನಾನು ಮೀನು ಹಿಡಿತೀನಿ, ಮಾರಾಟ ಮಾಡ್ತೀನಿ ಅಂತ. ಇದನ್ನು ನೋಡಿಬಿಟ್ಟು ಶಿವ ಪಾರ್ವತಿಗೂ ಆಶ್ಚರ್ಯ ಆಗುತ್ತೆ. ಯಾವನಲ್ಲ ಇವನು ಇಂಥ ದಡ್ಡ ಇರು ಅಂಥೇಳಿ ಅವರೇ ಡೈರೆಕ್ಟಾಗಿ ನೇರವಾಗಿ ಬಂದು, ಏನಪ್ಪ ಏನು ಮಾಡ್ತಿದ್ಯಾ, ನಿಂಗೇನು ಬುದ್ಧಿ ಇಲ್ವಾ, ಏನು ಮಾಡ್ತಿದ್ಯಾ ಇಲ್ಲಿ, ಖಾಲಿ ಕೆರೆಯಲ್ಲಿ ಕೂತ್ಕೊಂಡು ನೀರಿಲ್ಲ ಏನಿಲ್ಲ ಮೀನು ಹಿಡಿತೀನಿ ಅಂತ ಕೂಳ್ತಿದ್ಯಾ? ಹೌದು ಸ್ವಾಮಿ, ನಾಳೆ ಮಳೆ ಬರುತ್ತೆ, ನಾನು ಮೀನು ಹಿಡಿತೀನಿ. ನಾನು ಯಾರು ಗೊತ್ತಾ? ಹಾಂ ಗೊತ್ತು, ನೀವೇ ಶಿವಪಾರ್ವತಿ. ಅಲ್ಲಪ್ಪ ನಾನೇ ಕಣಪ್ಪ, ಮಳೆಗಿಳೆಲ್ಲ ಬರ್ಸ್ಬೇಕಾದ್ರೆ ನಾನೇ ಹೇಳಿದ್ರೆ ಮಳೆ ಬರೋದು, ಇಲ್ಲಾಂದ್ರೆ ಬರೋಲ್ಲ. ಹೌದಾ? ಏನೋ ಅದೆಲ್ಲ ನಂಗೆ ಗೊತ್ತಿಲ್ಲ ಸ್ವಾಮಿ, ಮಾಡ ನೋಡಿ ನನಗೆ ಗೊತ್ತು, ನನಗೆ ನಂಬಿಕೆ ಇದೆ, ನಾಳೆ ಮಳೆ ಬರುತ್ತೆ, ಮೀನು ಹಿಡಿತೀನಿ ಅಷ್ಟೇ. ಇವನಿಗೆ ಜಂಬ ನೋಡಿ ಶಿವನಿಗೆ ಚಾಲೆಂಜ್ ಮಾಡಂಗೆ ಆಗ್ಬಿಟ್ನಲ್ಲ ಇವನು ಅಂತ ಹೋದ. ಕೋಪ ಮಾಡಿಕೊಂಡು ಶಿವ ಕರೆದ ದೇವೇಂದ್ರನ, ಬಾರಪ್ಪ ಇಲ್ಲಿ, ನಾಳೆ ಯಾವುದೇ ಕಾರಣಕ್ಕೂ ಮಳೆ ಆಗಬಾರ್ದು ಅಂದ. ಸರಿ ಮಹಾಪ್ರಭು, ಏಯ್ ಬರ ಇಲ್ಲಿ, ಸಾರೋನು ಬರ ಇಲ್ಲಿ, ಹೋಗೋ
ಹೇಳ್ಕೊಂಬೋಗ ಎಲ್ಲರಿಗೂ ನಾಳೆ ಮಳೆ ಆಗಬಾರ್ದು ಹೇಳಿದ್ದೀನಿ. ಸರಿ ಆಯಿತು, ಅವನು ಡಂಗೂರ ಸರ್ಕೊಂಬಂದ. ಮತ್ತು ಇವನು ಮೀನು ಹಿಡಿತೀನಿ ಅಂತ ಕುಳಿತಿದ್ನಲ್ಲ, ಮಾರನೇ ದಿನ ಕೆರೆ ತುಂಬೋಯ್ತು, ಮೀನು ಹಿಡ್ದೇ ಬಿಟ್ಟ. ಶಿವನಿಗೆ ಎಲ್ಲಿಲ್ಲದ ಕೋಪ. ಕರೆದ ದೇವೇಂದ್ರನ, ಏನು ನಾನು ಹೇಳಿದ್ದೇನು, ನೀನು ಮಾಡಿದ್ದೇನು? ಮಳೆ ಸುರಿಸ್ಬೇಡ ಅಂತ ಹೇಳಿಲ್ಲ ನಾನು, ನೀನು ಹೆಂಗೆ ಆರ್ಡ್ರ್ ಮಾಡಿದೆ, ನನ್ನ ಆರ್ಡ್ರನ್ನ ಧಿಕ್ಕರಿಸ್ದೆ ನೀನು ಅಂಥೇಳಿ ಬೈಯೋಕ್ಕೆ ಶುರು ಮಾಡಿದ್ರು. ದೇವೇಂದ್ರನ ನಡ್ಕತ್ಕೊಂಡ್ಬಿಡ್ತು. ಡಂಗೂರ ಸಾರಿದ್ನಲ್ಲ, ಬರ ಇಲ್ಲಿ, ನಾನು ಹೇಳಿದ್ದೇನೋ ನೀನು ಮಾಡಿದ್ದೇನೋ? ಹೌದು ಸ್ವಾಮಿ, ನಾನು ಎಲ್ಲರಿಗೂ ಹೇಳ್ಕೊಂಬಂದಲ್ಲ, ಹತ್ತೆ ಚಿತ್ತೆ ಸ್ವಾತೆ ವಿಷಾತೆ ಎಲ್ಲ ಮಳೆಗಳು ಹೇಳ್ಕೊಂಬಂದಲ್ಲ, ಎಲ್ಲ ಮಳೆಗೂ ಹೇಳಿದ್ನಲ್ಲ. ಮಳೆ ಗೊತ್ತಲ್ಲ ನಿಮಗೆ, ಭರಣಿ ಮಳೆ, ಹಾಂ, ಹಸ್ತ ಚಿತ್ತ ಸ್ವಾತಿ ವಿಷಾತಿ ಮಳೆಗಳೆಲ್ಲ ಗೊತ್ತಲ್ಲ. ಈ ನಮ್ಮ ಜನಪದದಲ್ಲಿ ಇನ್ನೊಂದು ಮಳೆ ಇದೆ. ಅವನು ಅವಾಗ ಯೋಚನೆ ಮಾಡ್ದ, ಯಜಮಾನ್ರೇ ಎಲ್ಲ ಮಳೆಗಳು ಹೇಳಿದೆ, ಈ ಆಳದ ಕುರುಡು ಚಿತ್ತೆ ಮಳೆಗೆ ಹೇಳಿಲ್ವಲ್ಲ ನಾನು. ಕುರುಡು ಚಿತ್ತೆ ಮಳೆ ಅಂತ ಒಂದು ಮಳೆ ಇದೆ. ಹತ್ತೆ ಚಿತ್ತೆ ಅಂತ ಕುರುಡು ಚಿತ್ತೆ ಅಂತ. ಕುರುಡು ಚಿತ್ತೆ ಮಳೆ ಲಕ್ಷಣ ಏನು ಅಂತಂದರೆ ಅದು ಎಲ್ಲಂದ್ರಲ್ಲೇ ಸುರಿದು ಬಿಡುತ್ತೆ. ಇದೇ ನಮಗೆ ತೊಂದರೆ ಕೊಡೋದು ರೈತರಿಗೆ. ಕೆಲವು ಸರಿ ಕುರುಡು ಚಿತ್ತೆ ಮಳೆ ಇದೆಯಲ್ಲ, ಅದು ನೋಡ್ರಿ, ಇದೊಂದು ಜಾಗ ಇದೆಯಲ್ಲ, ಇಲ್ಲಿ ಸುರಿದ್ರೆ ಇಲ್ಲೇ ಸುರಿತಾ ಇರ್ತದೆ, ಪಕ್ಕದಲ್ಲಿ ಸುರಿಯಲ್ಲ, ಅಲ್ಲೇ ಸುರಿತಿರೋದು. ಅದಕ್ಕೆ ಕುರುಡು ಚಿತ್ತೆ ಮಳೆ ಅಂತ ಕರಿತೀವಿ ನಾವು. ಆ ಕುರುಡು ಚಿತ್ತೆ ಮಳೆ ಬಂತು ಅಂದರೆ ಬಿಡಪ್ಪ, ಅಲ್ಲೆಲ್ಲ ತುಂಬ್ಕೊಳ್ತು ಬಿಡಪ್ಪ, ಇವತ್ತು ಕೆರೆ ತುಂಬ್ಕೊಳ್ತು ಬಿಡಪ್ಪ, ಇಲ್ಲಿ ಕೋಡಿ ತುಂಬ್ಕೊಳ್ತು ಬಿಡಪ್ಪ ಅಂತೀವಿ. ಸ್ವಾಮಿ, ಈ ಕುರುಡು ಚಿತ್ತೆ ಮಳೆ ಏನು ಮಾಡ್ತದೆ ಅಂತ ನಾನು ಯಾಮಾರ್ಬಿಟ್ನಲ್ಲ ಸ್ವಾಮಿ. ಏನು ಮಾಡಾತು ನೋಡ್ದೆ ಮಾಡಿದ ಕೆಲಸನ, ಕುರುಡು ಚಿತ್ತೆ ಮಳೆ ಅಂದರು. ಅದಕ್ಕೆ ಶಿವ ಹೇಳಿದ್ರು, ನೋಡಿದ್ರ ಕುವೆಂಪುರ ಒಂದು ಮಾತು ಹೇಳ್ತಾರಲ್ಲ, ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ ಅಲ್ವಾ, ಎಲ್ಲರೂ ಅವ್ರಿಗವ್ರದ್ದೇ ಆದ ಬೆಲೆ ಇರುತ್ತೆ ಅಂತ ಹೇಳಿ ಅಂದ್ಕೊಂಡ. ಅವನ ರೈತನ ನಂಬಿಕೆ ಹುಸಿ ಆಗಲಿಲ್ಲ. ಮಳೆ ಅಂದಾಗ ಏನು ಚೆನ್ನಾಗಿರುತ್ತೆ ರೀ, ಅದು ಪ್ರಕೃತಿ ಕಣ್ರಿ. ಇವತ್ತು ಅದೊಂದು ಕ್ರಮ, ಪ್ರಕೃತಿ ನಡೆಸೋದು ಎಲ್ಲ ಒಂದು ಕ್ರಮ. ನಾವು ಮಾಡ್ತಿರೋದು ಅಕ್ರಮ, ಹೌದಲ್ಲ? ಪ್ರಕೃತಿ ಅದು ಮಾಡ್ತಿರೋದು ಕ್ರಮ, ನಾವು ಮಾಡ್ತಿರೋದೇ ಅಕ್ರಮ. ಈ ಅಕ್ರಮಗಳು ನಿಲ್ಲದೆ ಹೊರತು ಅದು ಯಾವತ್ತೂ ಇಲ್ಲ. ಸರ್ಕಾರದ ಕಾನೂನುಗಳಲ್ಲಿ ಅಕ್ರಮ ಸಕ್ರಮ ಅಂತಾರಲ್ಲ, ಹಂಗಾಗತ್ತದು. ನಾವು ಅಕ್ರಮಗಳು ಮಾಡ್ತಾನೆ ಇರೋದು, ಅವ್ರು ಸಕ್ರಮ ಅಂತ ಇನ್ನೊಂದು ಕಾನೂನು ತಂದು ಸರಿ ಮಾಡ್ಕೊಳ್ತಾ ಇರೋದು. ಇದು ಎಲ್ಲಿವರೆಗೂ ನಡೆಯುತ್ತೋ ಅಲ್ಲಿವರೆಗೂ ನಾವು ಉದ್ಧಾರ ಆಗೋದಿಲ್ಲ. ಈ ಮಳೆ ಎಂದಾಗ ನನಗೆ ನೆನಪಾಗೋದು, ಆ ರೈತರು ಏನು ಚೆನ್ನಾಗಿ, ನಾನೊಬ್ಬನೇ ಬದುಕಬಾರ್ದು, ಎಲ್ಲರೂ ಬದುಕಬೇಕು, ಲೋಕ ಕಲ್ಯಾಣ ಆಗಬೇಕು ಅನ್ನೋ ಕಲ್ಪನೆ ಇದೆ ನೋಡ್ರಿ. ಅದು ಭಾಳ ಚೆನ್ನಾಗಿದೆ. ಮಳೆದು ಒಂದೇ ಒಂದು ಮಾತು ಹೇಳಿ, ಮಳೆದೊಂದು ಹಾಡು ಹೇಳ್ತೀನಿ ಕೇಳಿ. ಇಲ್ಲಿ ಶಿವಮೊಗ್ಗದಲ್ಲಿ, ಬಹುಶಃ ಮಲೆನಾಡಲ್ಲಿ ನನ್ನ ಪ್ರಕಾರ ಒಂದೇ ಥರದ ಮಳೆ ಅಂತ ಅನಿಸುತ್ತೆ. ಧೋ ಎನ್ನುವ ಮಳೆ ಅಲ್ವಾ? ಇಲ್ವಾ? ನಮ್ಮ ಬಯಲ್ನಾಡಲ್ಲಿ ಮಳೆಗಳಲ್ಲಿ ಎಷ್ಟೊಂದು ಮಳೆ ಇದೆ ಕಣ್ರಿ. ಏನೇನು ಮಳೆ ಇದೆ? ಹತ್ತೆ ಚಿತ್ತೆ ಸ್ವಾತೆ ಮಳೆ ಅಲ್ಲ, ಸೋನೆ ಮಳೆ, ತುಂತುರು ಮಳೆ, ಆಗಾಗ ಮಳೆ, ಬಿಸಿಲು ಮಳೆ, ಬಿರು ಮಳೆ ನೋಡಿ, ಜಡಿ ಮಳೆ, ಹೂ ಮಳೆನೂ ಇದೆ ಸರ್. ಹೂ ಮಳೆ, ದೆವ್ವ ಮಳೆ, ಆಮೇಲೆ ಬಿರುಮಳೆ ಅಂದರೆ ಭಯಂಕರವಾಗಿರುತ್ತೆ. ಏಪ್ರಿಲ್ ಮೇನಲ್ಲಿ ಸಿಡ್ಲು ಗುಡುಗು ಇದೆಲ್ಲ ಬರುತ್ತೆ. ಸೋನೆ ಮಳೆ, ಈ ಮಲೆನಾಡಲ್ಲಿ ಧೋ ಎನ್ನುವ ಮಳೆ ಅಲ್ವಾ? ಹಾಗಾಗಿ ಮಳೆಯಲ್ಲಿ ಎಷ್ಟೊಂದು ಪ್ರಕಾರದ ಮಳೆಗಳನ್ನು ನಾವು ನೋಡ್ತೀವಿ. ಬಹುಶಃ ನೀವು ಯಾವ್ದಾದ್ರು ಪ್ರಕಾರ ನೋಡಿದರೆ ಹೇಳ್ರಿ. ಇಲ್ಲೂ ನಡೀತದ? ಇಲ್ಲೂ ನಡೆಯುತ್ತಾ? ಯಾಕೆಂದರೆ ಎಲ್ಲ ಮನೆಗಳು ಕಟ್ಕೊಂಡಿದ್ರಲ್ಲ, ಅದಕ್ಕೆ. ಕಾಡೇ ಇದ್ದರೆ, ಬರೀ ಕಾಡುಗಳಿದ್ದರೆ ಅಲ್ಲಿ ಧೋ ಎನ್ನುವ ಮಳೆ ಇರಲಿ. ನಮ್ಮ ರೈತರು ಮಳೆ, ಬೆಳೆ, ಪ್ರಕೃತಿಗೆ ಏನು ಇವ್ರು ನೆಂಟನೇನೋ ಅಂದ್ಕೊಂಡ್ಬಿಟ್ಟಿರ್ತಾರೆ ದೇವ್ರನ್ನ, ಅಷ್ಟು ಪ್ರೀತಿ ಅವ್ರಿಗೆ. ಹಾಡ್ತಾರ್ರಿ, ಮಳೆ ಬರಲಿಲ್ಲ ಅಂದ್ರೆ ಒಂದು ಹಾಡು, ಮಳೆ ಉಯ್ದ್ರು ಒಂದು ಹಾಡು, ಹುಟ್ಟಿದ್ರೊಂದು ಹಾಡು, ಸತ್ರೊಂದು ಹಾಡು. ಮಳೆ ಬರಲಿಲ್ಲ ಅಂದರೆ ಏನು ಚೆನ್ನಾಗಿ ಹಾಡ್ತಾರೆ ಗೊತ್ತಾ? ಮಳೆ ಹೋಯ್ತು ಅಂತ ಮಳೆರಾಯನ ಬೈಬ್ಯಾಡ, ಒಕ್ಕಳ ಹುನ್ನ ಸರಗಿಲ್ಲಿ ಕಟ್ಟಿಕೊಂಡು ಸಾಲಕ್ಕೆ ಹೋಗೋನೆ ಮಳೆರಾಯ, ಸಾಲಕ್ಕೆ ಹೋಗೋನೆ ಮಳೆರಾಯ. ನೋಡ್ರಿ, ಅವನೇ ಸಾಲಕ್ಕೆ ಹೋಗೋನಂತೆ. ಉಯ್ಯೋ ಉಯ್ಯೋ ಮಳೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆರಾಯ, ಬಾಳೆ ತೋಟಕ್ಕೆ ನೀರಿಲ್ಲ, ಅಕ್ಕನ ಊರ ಮ್ಯಾಲೆ ಅಡ್ಕೆಯ ತೋಟದ ಮ್ಯಾಲೆ, ಅಕ್ಕನ ಊರ ಮ್ಯಾಲೆ
ಅಡ್ಕೆಯ ತೋಟದ ಮ್ಯಾಲೆ ಜಗ್ಗಾಡಿಸ್ಕೊಂಡು ಅಯ್ಯೋ ಮಳೆರಾಯ ಬಂದುಯೋ ನಮ್ಮ ಶಿವರಾಯ. ಜಗ್ಗಾಡಿಸ್ಕೊಂಡು ಅಯ್ಯೋ ಮಳೆರಾಯ ಬಂದುಯೋ ನಮ್ಮ ಶಿವರಾಯ. ಇನ್ನು ಮುಂದಿಂದೆಲ್ಲ ನೀವೇ ಕಟ್ಕೋಬೋದು. ಕಾಲೇಜ್ ಹುಡುಗರಿಗೆ ಬಿಟ್ರೆ ಪದ ಕಟ್ತಾರೆ. ಅಕ್ಕನೂರಾದ್ಮೇಲೆ ಮಾವನ ಊರ ಮ್ಯಾಲೆ ಮಾವಿನ ತೋಟದ ಮ್ಯಾಲೆ, ಆಮೇಲೆ ತಂಗಿಯ ಊರ ಮ್ಯಾಲೆ ತಂಗಿನ ತೋಟದ ಮ್ಯಾಲೆ ಜಗ್ಗಾಡಿಸ್ಕೊಂಡು ಅಯ್ಯೋ ಮಳೆರಾಯ ಬಂದುಯೋ ನಮ್ಮ ಶಿವರಾಯ. ಜಗ್ಗಾಡಿಸ್ಕೊಂಡು ಅಯ್ಯೋ ಮಳೆರಾಯ ಬಂದುಯೋ ನಮ್ಮ ಶಿವರಾಯ. ಉಯ್ಯೋ ಉಯ್ಯೋ ಮಳೆರಾಯ ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆರಾಯ ಬಾಳೆ ತೋಟಕ್ಕೆ ನೀರಿಲ್ಲ. ಉಯ್ಯೋ ಉಯ್ಯೋ ಮಳೆರಾಯ ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆರಾಯ ಬಾಳೆ ತೋಟಕ್ಕೆ ನೀರಿಲ್ಲ. ನೋಡಿ, ಆ ಮಳೆ ಹೋದ್ರೊಂದು ಹಾಡ, ಮಳೆ ಬಂದ್ರೊಂದು ಹಾಡ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಅಂಗೈಯಷ್ಟ ಮೋಡ ಸಾಕಿ ಭೂಮಿ ತುಕದ ಗಾಳಿ ಬೀಸಿ, ಭೂಮಿ ತುಕದ ಗಾಳಿ ಬೀಸಿ, ಭೂಮಿ ತುಕದ ಗಾಳಿ ಬೀಸಿ. ಗುಡಗಿ ಗೂಡಾಗಿ ಚೆಲ್ಲಿದಳು ಗಂಗಮ್ಮ ತಾಯಿ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಏರಿ ಮ್ಯಾಗಳ ಬಲ್ಲಾಳು ರಾಯ ಕೆರೆಯ ಒಳಗದ ಬೆಸ್ತರ ಹುಡುಗ, ಓಡೋಡಿ ಹೋಗಿ ಸುದ್ದಿಯ ಕುಡಿರಯ್ಯೋ ನಾನಿಲ್ಲುವಳ್ಳಲ್ಲ. ಓಡೋಡಿ ಹೋಗಿ ಸುದ್ದಿಯ ಕುಡಿರಯ್ಯೋ ನಾನಿಲ್ಲುವಳ್ಳಲ್ಲ. ಇದು ಮಳೆ ಬಂದರೆ ಹಾಡು. ಮಳೆ ಹೋದರೆ ತೀರಾ ಬರಗಾಲ ಉತ್ತರ ಕರ್ನಾಟಕಕ್ಕೆ ಹೋಗ್ಬಿಟ್ರೆ, ಯಾತಕ್ಕೆ ಮಳೆ ಹೋದವೋ ಯಾತಕ್ಕೆ ಮಳೆ ಹೋದವೋ. ಜೇನುಗೂಡು ಹಾಡಲ್ಲ ಸರ್. ಬೇಕಿಲ್ಲದಿದ್ದಾರ ಬೆಂಕಿಯ ಮಳೆ ಸುರಿಸಿ ಉರಿಸಿಕೊಳ್ಳಲು ಬಾರದೆ, ಯಾತಕ್ಕೆ ಮಳೆ ಹೋದವೋ ಶಿವ ಶಿವಲೋಕ ತಲ್ಲಣಿಸುತ್ತಾವೋ. ಯುವರಾಜ್ ಸರ್ ಈ ಹಾಡನ್ನು ಧ್ವನಿ ಮುದ್ರಣ ಮಾಡಿರೋದು. ಕೊಡಿ ಚಪ್ಪಾಳೆ. ಎಂಥ ಹಾಡು. ಅವರ ಪ್ರೇರಣೆ ನನಗಿನ್ನಷ್ಟು ಹಾಡನ್ನು ಮಾಡಲಿಕ್ಕೆ ಅನುಕೂಲ ಮಾಡ್ತು. ನಾನು ಇನ್ನೊಂದಷ್ಟು ಹಾಡುಗಳನ್ನು ಮಾಡಿದ್ದೀನಿ. ಬಣ್ಣದ ಗುಬ್ಬ್ಯಾರು ಮಳಿರಾಜ ಅವರು ಮಣ್ಣಾಗಿ ಹೋದಾರು ಮಳಿರಾಜ. ಬಣ್ಣದ ಗುಬ್ಬ್ಯಾರು ಮಣ್ಣಾಗಿ ಹೋದಾರು ಅನ್ಯಾದ ದಿನ ಬಂದು ಮಳಿರಾಜ, ಅನ್ಯಾದ ದಿನ ಬಂದು ಮಳಿರಾಜ. ಸೋಲಗಿ ಹಿಟ್ಟಿನಾಗೆ ಮಳಿರಾಜ ಅವರು ಸುಣ್ಣಾನ ಬೆರೆಸ್ಯಾರು ಮಳಿರಾಜ. ಸಣ್ಣ ಕಂದಮ್ಮಗೆ ಮನ್ನಿಸಿ ಉಣಿಸ್ಯಾರೋ, ಸಣ್ಣ ಕಂದಮ್ಮಗೆ ಮನ್ನಿಸಿ ಉಣಿಸ್ಯಾರೋ. ಕಣ್ಣನ್ನೇ ಮುಚ್ಚಾವೋ ಮಳಿರಾಜ, ಕಣ್ಣನ್ನೇ ಮುಚ್ಚಾವೋ ಮಳಿರಾಜ. ಸೋಲಗಿ ಹಿಟ್ಟಿನಾಗೆ ಅಂದರೆ ಉತ್ತರ ಕರ್ನಾಟಕದಲ್ಲಿ ಒಂದು ರೀತಿ ಮಣ್ಣು ಸಿಗುತ್ತೆ. ಆ ಮಣ್ಣು ಒಂಚೂರು ಉಪ್ಪು ಥರ ಇರುತ್ತೆ ಮಣ್ಣದು. ಅದಕ್ಕೆ ಸುಣ್ಣನ ಬೆರೆಸ್ಬಿಟ್ಟು ಅದು ವಿಷ ಬದಲಾವಣೆ ಆಗಿಬಿಡುತ್ತೆ. ಅದನ್ನು ಆ ಸಣ್ಣ ಮಕ್ಕಳಿಗೆ ಊಟ ಇಲ್ದಿರೋ ಮಕ್ಕಳಿಗೆ ಊಟ ಸಿಗದೇ ಇರೋ ಕಾರಣಕ್ಕೆ ಮಳೆ ಬಂದು ಎಷ್ಟೋ ವರ್ಷ ಆಗಿರುತ್ತೆ. ಅವ್ರಿಗೆ ಮನ್ನಿಸಿ ಉಣಿಸಿ ಅಂದರೆ ಸತ್ತೋಗ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ, ಪಾಪ ಬದುಕಿದ್ರೆ ನೋಡೋಕ್ಕಾಗಲ್ಲ ಅಂಥೇಳಿ ಕೊಟ್ಬಿಡ್ತಿದ್ರಂತೆ. ಇದು ಆ ಮಳೆ ಹೋದರೆ ಒಕ್ಕಾಲಗಿರಿಯಾಗಿ ಮಳಿರಾಜ ಅವರು ಮಕ್ಕಳನ್ನು ಮಾರ್ಯಾರು ಮಳಿರಾಜ. ಮಕ್ಕಳನ್ನು ಮಾರಿ ರೊಕ್ಕ ಹಿಡ್ಕೊಂಡು ಬತ್ತಂತ ತಿರುಗ್ಯಾರು ಮಳಿರಾಜ, ಬತ್ತಂತ ತಿರುಗ್ಯಾರು ಮಳಿರಾಜ. ಬಣ್ಣದ ಗುಬ್ಬ್ಯಾರು ಮಳಿರಾಜ ಅವರು ಮಣ್ಣಾಗಿ ಹೋದಾರು ಮಳಿರಾಜ, ಅವರು ಮಣ್ಣಾಗಿ ಹೋದಾರು ಮಳಿರಾಜ. ಮಳೆ ಬಂದ್ರೊಂದು ಹಾಡು, ಮಳೆ ಹೋದ್ರ ಹಾಡು, ಇವೆಲ್ಲ ಪ್ರಕೃತಿಗೆ ಹೊಂದ್ಕೊಂಡು. ಆಮೇಲೆ ಮಳ್ರಾಯನ ಮಾಡ್ತಾರ್ರಿ. ನಂಬಿಕೆ ನೋಡ್ರಿ ಅವ್ರದ್ದು. ನೋಡಿದ್ರಲ್ಲ ಮಳ್ರಾಯನ ಮಾಡೋದು, ಊರಲ್ಲಿ ಚಿಕ್ಕ ಹುಡುಗರನ್ನೆಲ್ಲ ಸೇರಿಸೋದು. ನಾನು ಒತ್ಕೊಂಡಿದ್ದೆ, ಖುಷಿ ನನಗೆ ಮಳ್ರಾಯನ ಒತ್ಕೊಳ್ಳೋದು ಅಂತ. ಒತ್ಕೊಂಡು ಮನೆ ಮುಂದೆ ಹೋಗೋದು. ಮನೆ ಮುಂದೆ ಹೋಗ್ಬಿಟ್ಟು ತಮಟೆ ಗಿಮಟೆ ಎಲ್ಲ ಬಾರಿಸ್ಕೊಂಡು ಅವ್ರ ಮನೆಯಿಂದ ನೀರು ಇಲ್ದಿದ್ರು ಪಾಪ ಆ ಚೆಂಬಲ್ಲಿ ನೀರು ತಂದು
ತಲೆ ಮೇಲೆ ಸುರಿದು ಪೂಜೆ ಮಾಡಿ ಹಾಡುಗಳನ್ನ ಹೇಳ್ಕೊಂಡು ಮಳೆರಾಯಿಂದ ಹಾಡು ಹೇಳ್ಕೊಂಡು ಹಂಚಿ ಹುಲ್ಲಲ್ಲಿ ಕೆಂಚಕ್ಕೊತ್ತಾನು ಉಯ್ಯೋ ಉಯ್ಯೋ ಮಳ್ರಾಯ ಆಗ್ಲಕ್ಕ ಹಾಯ್ಕೊ ಹೋಗ್ಲು ಬಣ್ಣ ಉಯ್ಯೋ ಉಯ್ಯೋ ಮಳ್ರಾಯ ಉಯ್ಯೋ ಉಯ್ಯೋ ಮಳ್ರಾಯ ಅನ್ಕೊಂಡು ಹಾಡ್ಕೊಂಡು ಹುಡುಗರೆಲ್ಲ ನೋಡ್ರಿ ಆ ಹಳ್ಳಿನಲ್ಲಿ ಯಾರೋ ಹುಡುಗರು ಸಣ್ಣ ಹುಡುಗರು ಪಾಪ ಅಲ್ಲಿಕ್ಕದ ಹುಡುಗರೆಲ್ಲ ಹಾಡ್ತಾವ್ರೆ ಅಂತ ಅವ್ರೇನು ಇದು ಮಾಡ್ತಿರಲಿಲ್ಲ. ಅದಕ್ಕೆ ಬೆಲೆ ಕೊಡೋರು ಅವರು. ಬೆಲೆ ಕೊಟ್ಟು ನಾವು ತಗೊಂಡೋಗಿ ಅಲ್ಲೆಲ್ಲೋ ಒಂದು ಕಡೆ ಅದನ್ನು ಇಟ್ಟು ಪುಣ್ಯಕ್ಕೆ ಅದೇನೋ ಕಾಕತಾಳೀಯ ಅನ್ನೋ ಹಾಗೆ ಸರ್, 1 ದಿನ 2 ದಿನದಲ್ಲಿ ಒಂದಿಷ್ಟು ಮಳೆ ಆಗ್ಬಿಡೋದು. ಆಗ ನಮಗೆ ನಂಬಿಕೆ ಅನ್ನೋದು ಇರ್ತಿತ್ತು. ಆ ನಂಬಿಕೆ ಬರ್ತಾಯಿತ್ತು, ಪ್ರಕೃತಿ ಮೇಲೆ ನಂಬಿಕೆ ಬರ್ತಾಯಿತ್ತು. ಇಲ್ಲಿ ನಂಬಿಕೆನೇ ಮುಖ್ಯ. ಮಳೆ ಬರುತ್ತೆ ಬಿಡುತ್ತೆ ಅನ್ನೋದು ಬೇರೆ ಇದಲ್ಲ. ಇದೇನ್ರಿ ಮೂಢನಂಬಿಕೆ ಅಂತ ಮಾತಾಡೋರಿಗೆ ಅಲ್ವಾ, ನಂಬಿಕೆನೇ ಭಾಳ ಮುಖ್ಯ ಅಲ್ವಾ? ಮುಖ್ಯವಾದಲ್ಲ, ನಂಬಿಕೆ ಮುಖ್ಯ ಅಲ್ವಾ? ಈ ನಂಬಿಕೆಯಲ್ಲೇ ನಾವು ಬದುಕಬೇಕಾಗತ್ತೆ. ಇನ್ನು ಭಾಳಷ್ಟು ವಿಚಾರ ಇದೆ ಮಾತಾಡಲಿಕ್ಕೆ. ಜನಪದ ಸಾಹಿತ್ಯ ಅದನ್ನು ಬಗದಷ್ಟು ಸಿಗ್ತಾ ಇರುತ್ತೆ. ಎಷ್ಟು ವಿಷಯ ಬೇಕಾದ್ರೂ ಮಾತಾಡ್ಬೋದು ಜನಪದದಲ್ಲಿ. ಪರಿಸರ ಪ್ರಜ್ಞೆ ಅಂತ ಒಂದು ವಿಚಾರ ತಗೊಂಡ್ರೆ ಮಾತಾಡೋಕ್ಕೆ ಇನ್ನಷ್ಟು ಇದೆ. ಆದರೆ ಸಂಬಂಧಗಳ ಬಗ್ಗೆ ತಗೊಂಡ್ರೆ, ಮೌಲ್ಯಗಳ ಬಗ್ಗೆ ತಗೊಂಡ್ರೆ, ಆರ್ಥಿಕ ವ್ಯವಸ್ಥೆಗಳ ಬಗ್ಗೆ ತಗೊಂಡ್ರೆ, ಜನಪದದಲ್ಲಿ ಇನ್ನು ಬೇರೆ ಯಾವ ವಿಚಾರನ ತೆಗೆದುಕೊಂಡ್ರೂ ಕೂಡ ಸುದೀರ್ಘವಾಗಿ ಮಾತಾಡ್ಬೋದು. ಒಂದೇ ಒಂದು ಸಣ್ಣ ಕರೆಕ್ಷನ್ಸ್ ಇಲ್ಲಿ. ಜಾನಪದ ನಾನು ಜನಪದ ಕಲಾವಿದ. ಜಾನಪದ ಅನ್ನೋದು ಅದರ ವ್ಯಾಪ್ತಿ ತುಂಬ ದೊಡ್ಡದು. ಅಲ್ಲಿ ಎಲ್ಲ ರೀತಿಯ ಕಲೆ, ಬದುಕು, ಆರ್ಥಿಕ ವ್ಯವಸ್ಥೆಯಿಂದ ಹಿಡಿದು ಅವರ ರೀತಿ ರಿವಾಜು, ಆಹಾರ ಪದ್ಧತಿ, ಉಡುಗೆ ತೊಡುಗೆ, ಸಂಪೂರ್ಣ ಬದುಕಿನ ಎಲ್ಲ ಆಯಾಮಗಳನ್ನು ಒಳಗೊಂಡದ್ದು ಜಾನಪದ. ಒಂದು ಕಲೆಗೆ ಸೀಮಿತವಾದ್ದು ಜನಪದ. ಹಾಗಾಗಿ ಜಾನಪದದ ವಿಚಾರವಾಗಿ ಮಾತಾಡಬೇಕಂದ್ರೆ ತುಂಬ ಸಮಯ ಬೇಕು ಮತ್ತು ಇನ್ನಷ್ಟು ಅದಕ್ಕೆ ತಾಲೀಮುಗಳಾಗಬೇಕು. ಮತ್ತು ಹಿರಿಯರಿದ್ದಾರೆ, ನಮ್ಮ ಯುವರಾಜ್ ಸರ್ ಅಂತವರು, ಇನ್ನೂ ವಿದ್ವಾಂಸರುಗಳೆಲ್ಲ ಇದ್ದಾರೆ. ಅಂಥವರು ಕುಳಿತು ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ, ಜನಪದದಲ್ಲೂ ಈ ಮಟ್ಟದ ಒಂದು ಇದೆ. ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ ಜನಪದದಲ್ಲಿ. ಬೇರೆ ಹೆಣ್ಣಿನ ಸ್ಥಾನಮಾನಗಳ ಬಗ್ಗೆ, ಸಂಬಂಧಗಳ ಬಗ್ಗೆ ತುಂಬ ಪುಸ್ತಕಗಳು ಬರೆದಿದ್ದಾರೆ. ಆದರೆ ನಾನು ಹೇಳೋದೇನೆಂದರೆ, ಪುಸ್ತಕಗಳು ಎಲ್ಲೋ ಒಂದು ಕಡೆ ಲೈಬ್ರರಿ ಮಟ್ಟಕ್ಕೆ ಸೇರ್ಕೊಂಡ್ಬಿಡ್ತವೇನೋ, ಎಲ್ಲೋ ಅವು ಮೂಲೆ ಗುಂಪಾಗ್ಬಿಡ್ತವೇನೋ. ಆದರೆ ಇಂಥ ಒಂದು ವೇದಿಕೆ ಮೂಲಕ ನನ್ನ ಅಭಿಪ್ರಾಯ ಏನಂತಂದರೆ, ಇವುಗಳನ್ನ ಕಾಲೇಜ್ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸೋದ್ರಿಂದ ಒಂದಿಷ್ಟು ಏನೋ ಅವ್ರಿಗೂ ಕೂಡ ಅನುಕೂಲ ಆಗ್ಬೋದು. ಇವತ್ತಿನ ದಿನ ಪುಸ್ತಕ ಹಿಡಿಯೋರು ಕಡಿಮೆ ಆಗಿದ್ದಾರೆ, ಮೊಬೈಲನ್ನು ಬಳಸುವಂಥ ಸಂಖ್ಯೆ ಜಾಸ್ತಿ ಆಗಿದೆ. ಅದರಿಂದ ಅನಾಹುತಗಳೇನು ಅಂತ ನಿಮಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಪುಸ್ತಕ ಹಿಡಿದಿರುವಂಥ ಸಂದರ್ಭದಲ್ಲಿ ಕೊನೆ ಪಕ್ಷ ನಾವು ಈ ರೀತಿಯಲ್ಲಿ ನೇರವಾಗಾದರೂ ಅವ್ರನ್ನ ಸಂವಹನ ಕ್ರಿಯೆಗಳಲ್ಲಿ ಭಾಗವಹಿಸಿ ಇಂಥರದ ವಿಚಾರಗಳನ್ನು ನಾವು ಹೇಳಿದಾಗ ಬಹುಶಃ ಹತ್ತಲ್ದಿರೋ ಒಂದು ವಿದ್ಯಾರ್ಥಿನೋ 2 ವಿದ್ಯಾರ್ಥಿನೋ ಏನಾದರೂ ಈ ರೀತಿಯಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಭಾವನೆ. ಇನ್ನು ಹೇಳ್ತಾ ಹೋದರೆ ಭಾಳಷ್ಟು ವಿಚಾರಗಳಿದೆ. ಆದಿಜ್ಯೋತಿ ಬನ್ನಿ ಹಾಡಿಲ್ಲ ಅಂತಲ್ವಾ, ಕೊನೆಯಲ್ಲಿ ಹಾಡ್ಬಿಡ್ತೀನಿ ಅದನ್ನು. ನಾನೊಂಚೂರು ಆ ಟ್ರ್ಯಾಕ್ ಬಿಟ್ಟು ಹೋಗೋದು ಬೇಡ ಅಂಥೇಳಿ ಹೆಂಗಾದರೂ ಮಾಡಿ ಅದೇ ಟ್ರ್ಯಾಕ್ಗೆ ತಂದು ಖಂಡಿತ ಹಾಡ್ತೀನಿ ಸರ್, ಹಾಡ್ತೀನಿ. ಸಮಯ ಎಷ್ಟಿದೆ ಗೊತ್ತಿಲ್ಲ. ಆ್ಯಕ್ಚುಲಿ ಇನ್ನು 5 ನಿಮಿಷ ಇದೆ. ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನಾನು ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದೆ, ಜೊತೆಗೆ ಈಗ ನನ್ನದೇ ಒಂದು ಶಾಲೆ ನಡೆಸ್ತಾ ಇದ್ದೀನಿ. ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದಾಗ ಯಾರಿಗೆ ಒಂದು ಗೆಸ್ಟ್ ಕರೆದಿದ್ರು, ಇದೇ ಥರ ಕಾರ್ಯಕ್ರಮಕ್ಕೆ ಕರೆದಿದ್ರು. ಅಲ್ಲೋದೆ. ನಾನು ಪ್ರಾಂಶುಪಾಲನಾಗಿದ್ದರಿಂದ ಇನ್ನೊಬ್ಬ ಪ್ರಾಂಶುಪಾಲರನ್ನು ಕೇಳೋದು ಧರ್ಮ ನಂದು. ಸಾಹೇಬ್ರೆ, ನಾನು ಎಷ್ಟೊತ್ತು ಮಾತಾಡಬೇಕು ಅಂತ. ಆ ಪ್ರಾಂಶುಪಾಲರು ಹೇಳಿದ್ರು, ನೀವು ಭಾಳ ಚೆನ್ನಾಗಿ ಮಾತಾಡ್ತೀರಾ, ಕೇಳಿದ್ದೀನಿ ನಾನು, ನೀವು ಎಷ್ಟೊತ್ತು ಬೇಕಾದ್ರೂ ಮಾತಾಡಿ, ನಮ್ಮ ಹುಡುಗರೆಲ್ಲ ಇನ್ನೊಂದು 5 ನಿಮಿಷ ಇರ್ತಾರೆ ಅಂತ. ನೀವಿರ್ತೀರಲ್ಲ, ಸಾಹೇಬರು ಕುಳಿತವ್ರಲ್ಲ, ನನಗೆ ಅದೇ ಆಶ್ಚರ್ಯ. ಅಡಿಷನಲ್ SP ಸಾಹೇಬರು, ಸರ್ ಏನು ಕೇಸ್ಗಳೇನು ಜಾಸ್ತಿ ಏನು ಇಲ್ವಾ, ಶಿವಮೊಗ್ಗದಲ್ಲಿ ಏನು ಸಮಸ್ಯೆಗಳಿಲ್ವ ಸರ್? ಅಯ್ಯೋ, ದಂಡಿಯಾಗಿರ್ತವೆ ಸರ್, ಬಿಟ್ಟರೆ ಸಾಕು ಜನ ಏನೇನು ಸಮಸ್ಯೆಗಳು ಕ್ರಿಯೇಟ್ ಮಾಡ್ತಾರೆ ನಿಮ್ಗೆ ಗೊತ್ತಿದೆ. ಸೊ ಇಂಥವೆಲ್ಲ ಕಾನೂನು ರೀತಿಯಲ್ಲಿ ಜನಪದದಲ್ಲಿ ಕಾನೂನುಗಳು ಇದ್ವಲ್ಲ ಸರ್, ಅದನ್ನು ಚರ್ಚೆ ಮಾಡ್ಬೋದು ಸರ್. ಎಷ್ಟು ಒಳ್ಳೊಳ್ಳೆ ವಿಚಾರಗಳು ಇದೆ ಅಂತಂದರೆ ಸುದೀರ್ಘವಾಗಿ ಚರ್ಚೆ ಮಾಡ್ಬೋದು. ಇರಲಿ, ಅದು ಇನ್ನೊಂದಿನ ಯಾವತ್ತಾದರೂ ನೋಡೋಣ. ಇನ್ನೊಂದು ಭಾಳ ಮುಖ್ಯವಾದನ್ನು ಹೇಳ್ತೇನೆ. ಪ್ರಕೃತಿನಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ.
ನಮ್ಮ ಜನಪದರು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವರು ಒಂದೊಂದು ಸಾಲುಗಳಲ್ಲೂ ಕೂಡ ಸಾಹಿತ್ಯದ ಪ್ರಕಾರವಾಗಿ ಹೇಳ್ತಾನೆ. ಒಂದೊಂದು ಕಡೆ ಹೇಳ್ತಾರೆ, ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆ ಇಲ್ಲ, ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ, ಹೆಣ್ಣಿಗೆ ತಾಯಿಯ ಮನೆಯೂ ಸ್ಥಿರವಲ್ಲ, ತಾಯಿಯ ಮನೆಯೂ ಸ್ಥಿರವಲ್ಲ. ಅಲ್ಲಿ ಮರಗಳನ್ನ ಉದಾಹರಣೆ ತಗೊಂಡು ಹೇಳ್ತಾರೆ. ಇನ್ನೊಂದು ಉದಾಹರಣೆ ಹೇಳ್ತಾರೆ, ಮರಗಳ ಉದಾಹರಣೆ ನಾನು ಹೇಳ್ಬೇಕಾದ್ರೆ ಜಾಲಿಯ ಮರ ಯಾಕೆ ಬೇಡ ಅಂತ. ಇನ್ನೊಂದು ಕಡೆ ಜಾಲಿಯ ಮರದಂತೆ ದರೆಯೋಳು ದುರ್ಜನರು, ಮೂಲಾಗ್ರ ಪರ್ಯಂತ ಮುಳ್ಳು ಕೂಡೈತೆ, ಮೂಲಾಗ್ರ ಪರ್ಯಂತ ಮುಳ್ಳು ಕೂಡೈತೆ. ದರೆಯೋಳು ದುರ್ಜನರು ಇದ್ದೇ ಇರ್ತಾರೆ. ಅದಕ್ಕೆ ಒಂದು ಹೆಣ್ಮಗಳು ಪದನ ಕಟ್ಟಿ ಹಾಡ್ತಾಳೆ, ಜಾಲಿಯ ಮರ ಹಿಡಿದು ಜಗ್ಗಿದರೆ ಮುಳ್ಳೆ ಸುರಿದಾವೋ ನಿನ್ನ ಮ್ಯಾಲೆ, ಮುಳ್ಳೆ ಸುರಿದಾವೋ ನಿನ್ನ ಮ್ಯಾಲೆ, ನನ್ನ ತಂಗಿ ಮೊಗ್ಗುಲತ್ತಾವೋ ಉಡಿಯಾಗೆ, ಮೊಗ್ಗುಲೊತ್ತಾವೋ ಉಡಿಯಾಗೆ. ಹುಷಾರಮ್ಮ, ಮನೆ ಮುಂದೆ ಸೀಗೆ ಬೇಲಿ ಬೆಳೆಸ್ಬೇಡ. ಜಾಲಿಯ ಮರ ಹಿಡಿದು ಜಗ್ಗಿದರೆ ನಿನ್ನ ತಲೆ ಮೇಲೇನು ಮಲ್ಲಿಗೆ ಹೂವು ಸುರಿಯುತ್ತೆ, ಸುರಿಯಲ್ಲ, ಹುಷಾರಾಗಿರು. ನೋಡಿ ಎಂಥ ಉದಾಹರಣೆ. ಅದು ಮುಂದುವರೆದು ಹೇಳ್ತಾರೆ ಅವರು, ತಾಯಿಲ್ದ ತವರಿಗೆ ಹೋಗ್ಬೇಡ ನನ್ನ ಕಂದ, ನೀರಿಲ್ದ ಕೆರೆಗೆ ಕರ ಬಂದು, ನೀರಿಲ್ದ ಕೆರೆಗೆ ಕರ ಬಂದು ಅಲೆದಾಗ ನೋಡಾಗ ಅದರ ದುಃಖ ಬಹಳ, ನೋಡಾಗ ಅದರ ದುಃಖ ಬಹಳ. ಜಾಲಿಯ ಮರ ಹಿಡಿದು ಜಗ್ಗಿದರೆ ಮುಳ್ಳೆ ಸುರಿದಾವೋ ನಿನ್ನ ಮ್ಯಾಲೆ. ನೀರಿಲ್ದ ತಾಯಿಲ್ದ ತವರಿಗೆ ಹೋಗಬೇಡ ನನ್ನ ಕಂದ, ನೀರಿಲ್ದ ಕೆರೆಗೆ ಕರ ಬಂದು, ಕರ ಅಂದರೆ ಹಸು ಸಣ್ಣ ಕರು ಪಾಪ, ಅದು ಅಲಿತಲ್ಲ, ನೀರಿಗೋಸ್ಕರ ಅಲ್ದಾಡುತ್ತಲ್ಲ, ಅದ್ರ ದುಃಖ ನೋಡೋಕ್ಕಾಗಲ್ಲ. ಹಾಗಾಗುತ್ತೆ ನೀನು ತವ್ರ ಮನೆಗೆ ತಾಯಿಲ್ದ ತವ್ರಿಗೆ ಹೋದರೆ ಅಂತ ಹೇಳೋವಂಥ ಆ ರೂಪಕಗಳಿದೆಯಲ್ಲ, ಅದ್ರ ಸಾದೃಶ್ಯಗಳಿದೆಯಲ್ಲ, ಇದು ಜನಪದದಲ್ಲಿ ಸಾಧ್ಯ. ಹೀಗೆ ಹಲವಾರು ವಿಚಾರಗಳನ್ನು ಹೇಳ್ತಾ ಹೋಗ್ಬೋದು. ಪ್ರಕೃತಿಯನ್ನು ಒಳಗೊಂಡಂತೆ ಒಂದು ಮದುವೆಯಾದ ಹೆಣ್ಣುಮಗಳು ಗಂಡನ ಮನೆಯಿಂದ ಹೋಗ್ಬೇಕಾದ್ರೂ ಅವಳು ಹಾಡೋದು, ಮಾಮರದ ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗೆ ಮತ ನಿಲ್ಲಿಸಿ, ಚದುರಂಗೆಯೇ ಮತ ನಿಲ್ಲಿಸಿ ಗಿಳಿಗಳೇ ಬನ್ರವ್ವ ನನ್ನ ಕಳಿಸಕ್ಕೆ. ಅಲ್ವಾ? ಎಷ್ಟು ಚೆನ್ನಾಗಿ ಕಟ್ಕೊಡ್ತಾರಲ್ಲ ಪದಗಳನ್ನು. ಇದು ಎಲ್ಲಿ ಬರುತ್ತೆ ಇವತ್ತಿನ ಸಾಹಿತ್ಯ? ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ರಕೃತಿ ನಡುವೆ ಬದುಕಿದರೆ ಮಾತ್ರ ಈ ಥರದ ಸಾಹಿತ್ಯ ಹುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ರಾಗಿ ಕಲ್ಲಿಲ್ಲ, ರಾಗಿ ಕಲ್ಲು ಬೀಸೋ ಕಲ್ಲಿನ ಪದ ಎಲ್ಲ ಕಟ್ತೀರಿ. ಇವತ್ತು ಸಂತೆಗಳಿಲ್ಲ, ಸಂತೆಗಳು ಎಲ್ಲಿ ಮಾಡ್ತೀರಿ? ಮೊಬೈಲಲ್ಲಿ ಜೋಗಳ ಪದಗಳನ್ನು ಹಾಕಿ, ಆವತ್ತು ಜೋಗಳ ಪದಗಳನ್ನ ಹಾಡ್ತಿದ್ರು. ಮೊಬೈಲಲ್ಲಿ ಜೋಗಳ ಪದಗಳನ್ನು ಹಾಕೋದು ಬದಲು 3 ಪೆಗ್ಗಿಗೆ ಖಾಲಿ ಕ್ವಾರ್ಟರ್ ಬಾಟ್ಲು ಇಂಥ ಹಾಡುಗಳನ್ನ ತೊಟ್ಲಲ್ಲಿರೋ ಮಗು ಕೈಲಿ ಹಾಡಿದ್ರೆ ಆ ಸ್ಕೂಲಿಗೆ ಬರ್ಬೇಕಾದ್ರೆ ಅಳ್ಳಾಡ್ಸು ಅಂತ ಹಾಡು ಹೇಳ್ಕೊಂಡೇ ಬರೋದು ಅಲ್ಲ ಸರ್? ತಾಯಿ ಜೋಗಳ ಪದ ಹಾಡ್ತಿದ್ಲಲ್ಲ, ಎಷ್ಟು ಚೆನ್ನಾಗಿ ಜೋಗಳ ಪದ ಹಾಡ್ತಿದ್ಲಲ್ಲ, ಮರ್ತು ಬಿಟ್ಟಿದ್ದೀವಲ್ಲ ನಾವು. ಯಾಕೆ ಹೀಗಾಯಿತು ಅಂದರೆ, ನಾವು ನಾಗರಿಕತೆಗಳಿಗೆ ಬದುಕನ್ನು ಬದಲಾಯಿಸಿಕೊಂಡು ಪ್ರಕೃತಿ ನಡುವೆ ಬದುಕೋದನ್ನು ಬಿಟ್ಟು ಕಾಂಕ್ರೀಟ್ ಕಾಡಿನಲ್ಲಿ ಬದುಕೊಂಡು ಒತ್ತಡದ ಬದುಕಿನಲ್ಲಿ ಬದುಕ್ತಾ ಇದ್ದಾಗ ಇಲ್ಲಿ ಹಾಡಿನ ಸಾಹಿತ್ಯ ಎಲ್ಲ ಸುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಅದಕ್ಕೆ ತಮಾಷೆಗೆ ಹೇಳ್ತಾ ಇರ್ತೀನಿ, ತೊಟ್ಲಲ್ಲಿರೋ ಮಗುಗೆ ತಾಯಿ ಸಂತೆಗೆ ಹೋಗ್ಬೇಕಾದ್ರೆ ಹೇಳ್ತಾಳೆ, ಅಳಬ್ಯಾಡ ನನ್ನ ಕಂದ ನಾನು ಹಾಲು ಮಾರಿ ಬರುತ್ತೀನಿ, ಅಳಬ್ಯಾಡ ನನ್ನ ಕಂದ ನಾನು ಹಾಲು ಮಾರಿ ಬರುತ್ತೀನಿ, ಹಾಲು ಮಾರಿ ಬರುತ್ತೀನಿ ನಿನಗಸರು ಅಂಗಿ ತರ್ತೀನಿ, ಅಳಬ್ಯಾಡ ನನ್ನ ಕಂದ ನಾನು ಸಂತಿಗೋಗಿ ಬರ್ತೀನಿ, ಸಂತಿಗೋಗಿ ಬರ್ತೀನಿ ನಿನಗೊಪ್ಪಿದ ಅಂಗಿನ ತರ್ತೀನಿ, ಅಳಬ್ಯಾಡ ನನ್ನ ಕಂದ ನಾನು ತುಪ್ಪ ಮಾರಿ ಬರ್ತೀನಿ, ತುಪ್ಪ ಮಾರಿ ಬರ್ತೀನಿ ನಿನಗೊಪ್ಪಿದ ಹುಡುಗಿನ ತರ್ತೀನಿ ಅಂತ. ನೋಡ್ರಿ, ಸಂತೆಗೆ ಒಪ್ಪಿದ ಹುಡುಗಿನ ತರ್ಬಿಡೋಣ.
ಅಲ್ಲ ರೇ, ಹುಡುಗಿ ತರ್ತಾ ಇರಲ್ಲ, ಹುಡುಗಿ ಬೊಂಬೆ ತಂದು ಕೊಡೋಳು. ಸಂತೆ ಕಲ್ಪನೆ ಇತ್ತಲ್ಲ, ಅದು ಚೆನ್ನಾಗಿತ್ತು. ಇವತ್ತು ಈ ಹಾಡು ಹುಟ್ಟೋಕ್ಕೆ ಸಾಧ್ಯ ಇಲ್ಲ, ಜನಪದ ಹಾಡುಗಳು ಈ ಥರದ್ದು ಹುಟ್ಟೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಇವತ್ತು ಹಾಡು ಬರೆದ್ರೆ ಯಾವ ರೀತಿ ಬರಿಬೇಕು? ಅಳಬ್ಯಾಡ ನನ್ನ ಕಂದ ನಾನು ಮಾಲಿಗೋಗಿ ಬರ್ತೀನಿ ಅಂತ ಬರಿಬೇಕು. ಅಳಬ್ಯಾಡ ನನ್ನ ಕಂದ ನಾನು ಮಾಲಿಗೋಗಿ ಬರ್ತೀನಿ, ಮಾಲಿಗೋಗಿ ಬರ್ತೀನಿ, ನೀನು ಪ್ಯಾಕೆಟ್ ಹಾಲನ್ನು ಕುಡಿಸ್ತೀನಿ. ಅಳಬ್ಯಾಡ ನನ್ನ ಕಂದ ನಾನು ಮಾಟಿಗೋಗಿ ಬರ್ತೀನಿ, ಮಾಟಿಗೋಗಿ ಬರ್ತೀನಿ, ನಿಂಗೆ ಕಿತ್ತೋಗಿರೋ ಪ್ಯಾಂಟನ್ನು ಕೊಡಿಸ್ತೀನಿ ಅಂತ. ಅರ್ಧೋಗಿರುತ್ತಲ್ಲ ಪ್ಯಾಂಟು, ಟೋನಿ ಜೀನ್ಸ್ ಅದು ಹುಡುಗರು, ಕಾಲೇಜ್ ಹುಡುಗರು ಕೇಳಿದ್ರೆ ಗೊತ್ತಾ, ಪಾಪ ನಿಮಗೆ ಹೆಂಗೆ ಗೊತ್ತಿರುತ್ತೆ. ಈ ಥರದನ್ನು ಬರಿಬೇಕಾಗತ್ತೆ. ಅವತ್ತು ತಾಯಂದರು ಎಷ್ಟು ಚೆನ್ನಾಗಿದೆ. ಆಹಾ, ಅಲ್ಲಿ ನೋಡ್ತಿದ್ದಂಗೆ ಹೇಳ್ಬಿಡ್ತಿದ್ರು ತಾಯಂದರು, ಪದಗಳನ್ನು ಕಟ್ಬಿಡ್ತಾಯಿದ್ರು. ಜೋ 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 ಕಂದ, ಜೋ ಜೋ ಲಾಲಿ ಜೋ ಜೋ, ಅಪ್ಪನ್ನ ನೋಡು ಬೆಪ್ಪನ್ನ ನೋಡು ಜೋ ಜೋ, ಬೆಪ್ಪನ್ನ ಮರೆತು ಅಪ್ಪನ್ನೇ ನೋಡು ಜೋ ಜೋ, ಅಕ್ಕನ್ನ ನೋಡು ಬೆಕ್ಕನ್ನ ನೋಡು ಜೋ ಜೋ, ಬೆಕ್ಕನ್ನ ಮರೆತು ಅಕ್ಕನ್ನೇ ನೋಡು ಜೋ ಜೋ. ಅವ್ರ ಅತ್ತೆ ಮೇಲೆ ಏನಾದ್ರು ಕೋಪ ಇತ್ತು ಅಂದರೆ, ನಾದಿನಿ ಮೇಲೆ ಕೋಪ ಇರ್ತದಲ್ಲ, ಸುಮ್ಮನೆ ಹೇಳಿ ತಮಾಷೆಗೆ, ನಾದಿನಿ ಮೇಲೆ ಕೋಪ ಇರುತ್ತೆ. ಗಂಡನ ತಂಗಿ ಇರ್ತಾಳಲ್ಲ, ಅವಳೇನೋ ಸಡನ್ನಾಗಿ ಬಂದ್ಲು ಅಂತ ಇಟ್ಕೊಳ್ಳಿ ಮನೆಗೆ. ಅವಳು ಬಂದವಸರ ಅತ್ತೆ ನನ್ನ ನೋಡು ಕತ್ತೆ ನನ್ನ ನೋಡು ಜೋ ಜೋ ಅನ್ನೋದು. ಈಗ ಅವ್ರ ಅತ್ತೆನ ಬೈದಂಗೂ ಇರಬೇಕು, ಈ ಮಗಿಗೆ ಜೋಗುಳಾಡ್ದಂಗೂ ಇರಬೇಕು. ನಿಮ್ಮ ಅತ್ತೆನ ನೋಡು ಕತ್ತೆನ ನೋಡು ಜೋ ಜೋ, ನಿಮ್ಮ ಅತ್ತೆನ ಮರೆತು ಕತ್ತೆನೇ ನೋಡು ಜೋ ಜೋ ಅನ್ನೋದು, ಉಲ್ಟಾ ಹೇಳೋದು. ಈ ಥರದ್ದೆಲ್ಲ ಎಲ್ರಿಗೆ ಸಿಗುತ್ತೆ, ಆ ಜನಪದ ಸಾಹಿತ್ಯದಲ್ಲಿ ಸಿಗುತ್ತೆ. ಒಂದು ಹೆಣ್ಮಗಳು ಜೋಗುಳ ಹಾಡಿಕೊಂಡು ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂದರೆ, ಅವ್ರ ಮನೆ ಆ ಪ್ರಕೃತಿ ನಡುವೆ ಇದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತಾರೆ. ತಂದನಾನೆ ತಾನು ತಂದನಾನೆ ತಾನು ತಂದನಾನೆ ತಾನು ತಂದನಾನು ತಂದನಾನೆ ತಾನು ತಂದನಾನು, ಹುಚ್ಚದ್ದು ನನ್ನ ಮಗ ಹುಚ್ಚಿಯ ಒಯ್ದಾರ, ಬಚ್ಚಲು ದಾಟಿ ಗಡಿದಾಟಿ, ಬಚ್ಚಲು ದಾಟಿ ಗಡಿದಾಟಿ ಮಾವನ ಗದ್ದೆಯ ಬಯಲು ನೆನುದಾವೆ. ಏನು ಚೆನ್ನಾಗಿದೆ ಅಲ್ವ ಇದು? ಹುಚ್ಚದ್ದು ತೊಟ್ಲಲ್ಲಿರೋ ಮಗು, ಆಹಾ ತಾಯಿ ಹೇಳ್ತಾಳೆ, ಏನು ಕಲ್ಪನೆ ನೋಡ್ರಿ ಯಾಕೆದು. ಹುಚ್ಚದ್ದು ನನ್ನ ಮಗ ತೊಟ್ಲಲ್ಲಿರೋ ಮಗ, ಹುಚ್ಚದ್ದು ನನ್ನ ಮಗ ಹುಚ್ಚಿಯ ಉಯ್ದಾರ, ಬಚ್ಚಲು ದಾಟಿ ಗಡಿ ದಾಟಿ ಅಂದರೆ ಕಾಂಪೌಂಡ್ ದಾಟಿ, ಬಚ್ಚಲು ದಾಟಿ ಗಡಿ ದಾಟಿ ಅವ್ರ ಮಾವನ ಗದ್ದೆ ಬಯಲೆಲ್ಲ ನೆಂದೋಯ್ತಂತೆ. ಪಂಪ್ ಗಿಂಪ್ ಏನು ತಗೊಳಂಗೆ ಇಲ್ಲ, ಅವನೇನು ನೀರು ಡ್ಯಾಮ್ ಗೀಮ್ ನೀರೇನು ಬೇಕಾಗಿಲ್ಲ. ಇವಳು ತಂಗಿ ಮಗನ ಇವಳು ಅಕ್ಕನ ಮಗನೇ ಎಲ್ಲ ಕಟ್ಬಿಡ್ತಾನೆ ನೀರನ್ನ. ನೋಡ್ರಿ, ಇದು ಕಲ್ಪನೆ ಅಷ್ಟೇ. ಇದು ಎಂಥ ಅದ್ಭುತವಾದ ಸಾಹಿತ್ಯ ಸೃಷ್ಟಿ ಆಗ್ತಿತ್ತು ಜನಪದದಲ್ಲಿ ಅನ್ನೋದಕ್ಕೆ ನಾ ಹೇಳ್ತಾ ಹೋದರೆ ಭಾಳಷ್ಟು ಹೇಳ್ತಾ ಹೋಗ್ಬೋದು. ಬಹುಶಃ ಅತಿಯಾದರೂ ಕೂಡ ಅಮೃತ ಕೂಡ ವಿಷ ಅನಿಸ್ಬಿಡುತ್ತೆ. ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂಥೇಳಿ ಅರ್ಥಶಾಸ್ತ್ರದಲ್ಲಿ ನಾವೊಂದು ಪಾಠವನ್ನು ಓದ್ತೀವಿ. ಭಾಳ ಚೆನ್ನಾಗಿ ಒಳ್ಳೆ ಉದಾಹರಣೆ ಕೊಡ್ತಾರೆ, ಮಾವಿನ ಹಣ್ಣಿನ ಉದಾಹರಣೆನ. ಒಂದು ಮಾವಿನ ಹಣ್ಣು ತಿನ್ಬೇಕಾದ್ರೆ ಅದ್ಭುತವಾದ ಅನುಭವ ಆಗುತ್ತೆ. ಎರಡನೇ ಹಣ್ಣು ಅದಕ್ಕಿಂತ ಅದ್ಭುತವಾದ ಅನುಭವನ ಕೊಡುತ್ತೆ. ಮೂರನೇ ಹಣ್ಣು ಇನ್ನೂ ಒಂಚೂರು ಅನುಭವ ಒಳ್ಳೆಯ ಇದನ್ನೇ ಕೊಡುತ್ತೆ. ಆದರೆ ನಾಲ್ಕನೇ ಹಣ್ಣು ಇಳಿತಾ ಇರುತ್ತೆ. ಐದನೇ ಹಣ್ಣು ಆರನೇ ಹಣ್ಣು ವಾಮಿಟ್ ಆಗೋಕ್ಕೆ ಶುರುವಾಗುತ್ತೆ. ಇದು ಅರ್ಥಶಾಸ್ತ್ರದಲ್ಲಿ ಇಳಿಮುಖ ಸೀಮಾಂತ ದೃಷ್ಟಿಗುಣದ ಆಹಾರ ಕ್ರಮದಲ್ಲಿ ಮಾತ್ರ ಅನ್ವಯಿಸುತ್ತೆ, ಹಣಕಾಸು ವಿಚಾರದಲ್ಲಿ ಅಲ್ಲ, ಆರ್ಥಿಕ ವಿಚಾರದಲ್ಲಿ ಅಲ್ಲ ಅನ್ನೋದನ್ನು ಮತ್ತೆ ಒತ್ತಿ 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 ಹೇಳ್ತಾ ಯಾರೊಬ್ಬರು ಕೂಡ ಅದನ್ನು ಬೇಡ ಅನ್ನೋದಿಲ್ಲ. ಸಮಯ ಎಷ್ಟಿದ್ರೂ ಬೇಕಾಗುತ್ತೆ, ಮೊನೋಟಸ್ ಆಗಬಾರ್ದು ಒಂದೇ ಥರದ ರೀತಿಯಲ್ಲ, ಆದರೂ ಕೂಡ ಅದು ಬೇಜಾರಾಗೋ ಸಂಗತಿ. ಆದಿಜ್ಯೋತಿ ಬನ್ನಿ ಅನ್ನೋ ಒಂದು ಗೀತೆಯನ್ನು ಬೆಲ್ ಬಾಟಮ್ ಚಿತ್ರದಲ್ಲಿ ನಾನೇ ಹಾಡಿರುವಂಥ ಗೀತೆ. ಭಾಳಷ್ಟು ಹಾಡುಗಳಿದೆ ಜನಪದದಲ್ಲಿ, ಸಾವಿರಾರು ಹಾಡುಗಳಿದೆ. ಇವತ್ತು ನನ್ನ ಮುಂದೆ ಕುಳಿತಿರುವಂಥ ಹಿರಿಯರಾದಂಥ ಶ್ರೀಯುತ ನಮ್ಮ ಯುವರಾಜ್ ಸರ್ ಅವರು, ಅವರ ಜೇನುಗೂಡು ಹಾಡು ಕ್ಯಾಸೆಟ್ಟು ಆ ಟೇಪ್ ಕಿತ್ತೋಗೋವರೆಗೂ ಬಿಟ್ಟಿಲ್ಲ ನಾನು.
ಕ್ಯಾಸೆಟ್ಟು ಹೊಸದು ಕಷ್ಟಪಟ್ಟು ಕ್ಯಾಸೆಟ್ ತೊಗೊಂಡು ಆ ಪ್ಲೇಯರ್ ತೊಗೊಂಡು ಬಂದು ದುಡ್ಡನ್ನೆಲ್ಲ ಟೇಪ್ ರೆಕಾರ್ಡರ್ ತಂದು ಆ ಕ್ಯಾಸೆಟ್ ಹುಡುಕಿ ಕೇಳ್ತಾ ಇದ್ದೆ. ಅದ್ರ ಜೊತೆಗೆ ನಾನೇನು ಮಾಡಿದೆ ಅಂದರೆ ಎರಡು ಮಾತು ಹಾಡ್ಬಿಡ್ತೀನಿ, ತಪ್ಪು ತಿಳ್ಕೊಬೇಡಿ, ಎನ್ನೇ ತಭಾವಿಸ್ಬೇಡಿ. ಹೇಗೆ ಇದೆಲ್ಲ ಸಾಧ್ಯ ಅಂತಂದರೆ, ನನ್ನ ಬದುಕು ಜನಪದಕ್ಕೆ ಯಾಕೆ ಒಗ್ಕೊಳ್ತು ಅಂದರೆ, ಅವತ್ತಿನ ಕಾಲಕ್ಕೆ ರೇಡಿಯೋ ಟಿ ವಿ ಯಾವುದೂ ಇರಲಿಲ್ಲ. ನಮಗೆ ಸಂತೋಷ ಸಂಭ್ರಮ ಅಂದರೆ ಊರಿನಲ್ಲೇನಾದ್ರು ಒಂದು ಹಬ್ಬ ಹರಿದಿನ ಆಗಬೇಕು, ಇಲ್ಲ ಯಾವುದಾದ್ರು ಹೊಸಗೆ ಕಾರ್ಯಕ್ರಮಗಳಾಗಬೇಕು, ಇಲ್ಲ ಮದುವೆ ಕಾರ್ಯಕ್ರಮಗಳಾಗಬೇಕು, ಇಲ್ಲ ಅಂದರೆ ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ ಈ ಹೆಂಗಸರುಗಳು ಬಂದು ಪದಗಳನ್ನು ಹಾಡಬೇಕಾಗಿತ್ತು. ಅದು ನನಗೆ ಭಾಳ ಖುಷಿ ಕೊಡ್ತಾಯಿತ್ತು. ನಾನು ಹಾಡ್ತಾಯಿದ್ದೆ, ಹಾಡೋನ ಅಭ್ಯಾಸ ಮಾಡ್ತಿದ್ದೆ. ನನಗೆ ಹಾಡೋದಕ್ಕೆ ಯಾಕೆ ಇಷ್ಟ ಆಯಿತು ಅಂತಂದರೆ, ಊರಿನಲ್ಲಿ ಏನಾದರೂ ಒಳ್ಳೆ ಕಾರ್ಯಕ್ರಮಗಳಾದರೆ, ಹೊಸಗೆ ಕಾರ್ಯಕ್ರಮಗಳು ಅಂತೀವಿ, ಒಳ್ಳೆ ಕಾರ್ಯಕ್ರಮ ಅಂದರೆ ಹೊಸಗೆ ಕಾರ್ಯಕ್ರಮಗಳಾದರೆ ಈ ಹೆಂಗಸರುಗಳೆಲ್ಲ ನನ್ನ ಕರ್ಕೊಂಡು ಕೂರಿಸ್ಕೊಂಬಿಡ್ರು ಮಧ್ಯಕ್ಕೆ, ನೀ ಬಂದು ಹಾಡು ಅಂತ, ನಮ್ಮ ಕಡೆ ಸೇರ್ಕೋ. ಅದು 2 ಗುಂಪುಗಳಿರ್ತದೆ, ಅದು ಹಾಡೋದು ಗೊತ್ತಲ್ಲ, ಒಂದು ಪೈಪೋಟಿ ಮೇಲೆ ಹಾಡುವಂಥದ್ದು. ನಮ್ಮ ಗುಂಪಲ್ಲಿರ್ಬೇಕು, ನನ್ನ ಗುಂಪಲ್ಲಿರಬೇಕು ಅಂತ ಸೇರಿಸ್ಕೊಂಡು ಹಾಡಿಸೋರು. ನನಗೇನು ಗೊತ್ತಾ, ಆ ಹೊಸ್ಕೆನೆಲ್ಲ ತಂಬಿಟ್ಟು ಚಿಗಳಿ ಅವು ಇವೆಲ್ಲ ಇಟ್ಟಿರ್ತಾರಲ್ಲ, ಹಾಡಾದ್ಮೇಲೆ ಅದ್ರ ಕವರ್ಗೆ ಹಾಕಿ ಕೊಡ್ತಾರೆ, ಜೇಬಲ್ಲಿ ಇಟ್ಕೊಂಡು ತಿಂಗ್ಳುಗಟ್ಟೆ ತಿನ್ಕೋಬೋದು ಅಂತ. ಅದರ ಆಸೆಗೆ ಹಾಡ್ತಾ ಇದ್ದೆ ನೋಡಿ. ಇವತ್ತು ಅದರ ಆಸೆ ನನಗೆ ಇಲ್ಲಿವರೆಗೂ ಇಂಥ ಒಂದು ಪುಣ್ಯಾತ್ಮರು ಓಡಾಡಿದಂಥ ನಾಡು ಕಂಡಂಥ ಶ್ರೇಷ್ಠವಾದಂಥ ಕರ್ನಾಟಕ ಸಂಘ, ನಾನು ಹೆಮ್ಮೆಯಿಂದ ಹೇಳ್ತೀನಿ. ನಿಜವಾಗ್ಲೂ ನನಗೆ ಮನಸ್ಸು ತುಂಬಿ ಬರ್ತಾ ಇದೆ. ನಾನೆಲ್ಲೋ ಸಾಮಾನ್ಯ ಹಳ್ಳಿ ಹುಡುಗ, ಇಂಥ ಒಂದು ಒಳ್ಳೆ ವೇದಿಕೆಯಲ್ಲಿ, ಅದರಲ್ಲೂ ವಿದ್ವತ್ ಭರಿತವಾದಂಥ ಜನ ನೀವು ಕುಳಿತಿದ್ದೀರಿ. ನಿಮ್ಮ ಮುಂದೆ 6 ಎತ್ತೋಳು ಮುಂದೆ 3 ಎತ್ತೋಳು ಕೆಂಬಾರ್ದು ಅಂತ ಜನಪದರು ಯಾವಾಗಲೂ ಹೇಳ್ತಾ ಇರ್ತಾರೆ. ಹುಷಾರಾಗಿರ್ಬೇಕಪ್ಪ, ದೊಡ್ಡವರು ಇರ್ತಾರೆ, ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ. ಆರಂಭದಲ್ಲಿ ಭಯದಲ್ಲೇ ನಾನು ಪ್ರಾರಂಭ ಮಾಡಿದೆ. ಯಾಕೆಂದರೆ ತಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ವಿದ್ವತ್ ಭರಿತ ಜನರೇ, ಇಲ್ಲಿ ಬರೋರು ಸಾಮಾನ್ಯ ಜನರಲ್ಲ, ಅಸಾಮಾನ್ಯರು. ನಿಮ್ಮ ಮುಂದೆ ಹಾಡಬೇಕಂದ್ರೆ ನನಗೆ ಹೆಮ್ಮೆ ಅನ್ನಿಸ್ತು. ನನ್ನ ಮಾತನ್ನು ಕೇಳಿದ್ರಿ ನೀವು, ಎಲ್ಲಿ ತಪ್ಪಿದರೆ ಹಂಸ ಕ್ಷೀರ ನ್ಯಾಯದಂತೆ ತೀರ್ಮಾನ ಕೊಟ್ಕೊಂಬಿಡಿ, ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಿ ಅಂತ ಹೇಳ್ತಾ ಆ ಹಾಡುಗಳನ್ನೆಲ್ಲ ಅಭ್ಯಾಸ ಮಾಡ್ತಾ ಹಳ್ಳಿಗಳಲ್ಲಿ ಸುತ್ತಿ, ಸುಮಾರು ದೇಶದಾದ್ಯಂತ ಸುತ್ತಿ, ಮನೆ ಮಠ ಬಿಟ್ಟು ಊಟ ತಿಂಡಿ ಇಲ್ಲದೆ ಎಲ್ಲೋ ಟ್ರೈನಲ್ಲಿ, ಎಲ್ಲೋ ಬಸ್ಸಲ್ಲಿ, ಎಲ್ಲೋ ಫುಟ್ಪಾತಲ್ಲಿ ಮಲಗಿದ್ದು. ಆಸೆ ನನಗದು, ಇನ್ನೇನೋ ಕಲಿಬೇಕು ಜನಪದದ್ದು ಅಂತ ಹೇಳಿ. ಯಾರ್ಯಾರು ಸಿಗ್ತಾರೋ ಅವ್ರನ್ನೆಲ್ಲ ಕೇಳಿಕೊಂಡು, ಇಂಥ ಪುಣ್ಯಾತ್ಮರು ಸಿಕ್ಕಿದ್ರೆ ಅವ್ರಿಗೋಗಿ ಯಾವತ್ತು ಭೇಟಿ ಆಗ್ತೀನೋ ಅಂತ ಅನಿಸ್ತಾ ಇತ್ತು ನನಗೆ. ಒಂದು ಅದೃಷ್ಟ ಏನಂದರೆ, ನಾನೇ ಯುವರಾಜ್ ಸರ್ ಅಂಥವ್ರನ್ನ ಕರೆಸಿ ಹಾಡಿಸೋವಂಥ ಒಂದು ವೇದಿಕೆ ದೂರದರ್ಶನ ಸಿಕ್ತಲ್ಲ, ಇದಕ್ಕಿಂತ ಪುಣ್ಯ ಇನ್ನೇನು ಬೇಕು ಅಲ್ವಾ ಸರ್? ಥ್ಯಾಂಕ್ ಯು ವೆರಿ ಮಚ್. ನಿಮ್ಮನ್ನು ಹೊಗಳಬೇಕು ಅಂತಲ್ಲ, ಈ ನಾಡಿನಲ್ಲಿ ಎಲೆಮರೆ ಕಾಯಿ ಥರ ಇರೋವಂಥವ್ರು ನೀವು, ಅದಕ್ಕೋಸ್ಕರ ನಿಮ್ಮನ್ನು ನಾನು ತುಂಬ ಇಷ್ಟಪಡ್ತೀನಿ ಸರ್. ಎಷ್ಟು ಸಾಧನೆ ಮಾಡಿದ್ರೂ ಭಾಳ ಸರಳವಾಗಿರ್ತೀರಿ ನೀವು, ಆದರ್ಶನೀಯರು, ಆದರ್ಶಪ್ರಾಯರು. ಅದಕ್ಕೋಸ್ಕರ ನಿಮ್ಮ ಮುಖಸ್ತುತಿ ಮಾಡ್ತಾ ಇಲ್ಲ, ಅನ್ಯತಾ ಭಾವಿಸ್ಬೇಡಿ. ಯಾವಾಗಲೂ ಸಾಮಾನ್ಯವಾಗಿ ನಾವು ಮುಖಸ್ತುತಿಗಳನ್ನ ಮಾಡ್ತಾ ಇರ್ತೀವಿ. ನಾನು ಹಿಂದೆನೂ ಈ ಮಾತು ಹೇಳಿದ್ದೀನಿ, ನಿಮ್ಮ ಮುಂದೆನೂ ಈ ಮಾತು ಹೇಳ್ತಾ ಇದ್ದೀನಿ. ಬೇರೆ ಬೇರೆ ವೇದಿಕೆಗಳಲ್ಲೂ ಈ ಮಾತನ್ನು ನಾನು ತುಂಬ ಸರಿ ಹೇಳಿದ್ದೀನಿ. ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ, ಅದು ನಾನು ಪ್ರೂವ್ ಮಾಡ್ಕೊಳ್ಳೋದೇನು ಅಗತ್ಯ ಇಲ್ಲ ಅಂತ ಅಂದ್ಕೊಳ್ತಾ ಆದಿಜ್ಯೋತಿ ಬನ್ನಿಯೋ ಹಾಡನ್ನು ಕೇಳಿ ಆನಂದಿಸಿ. ಆದಿಜ್ಯೋತಿ ಬನ್ಯೋ ಪರಂಜ್ಯೋತಿ ಬನ್ಯೋ ಪ್ರಭು ಜ್ಯೋತಿ ಬನ್ಯೋ ಮಂಟೇದಲ್ಲಿಂಗೂ ಬನ್ಯೋ ಅಯ್ಯ ಪದವನಾಡೋರ್ ನಾಲ್ಗೆ ಮ್ಯಾಲೆ ಬಂದದಗೋ ಘನ ನೀಲಿ ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇದ ಲಿಂಗಯ್ಯ ನೀವೇ ಬನ್ಯೋ 12 ಕಂಡುಗ ಭುಂಗಿ ಸೊಪ್ಪ ತರಿಸಿ 6 ಕಂಡುಗ ಹಸಿ ಸುಣ್ಣ ಬೆರೆಸಿ ಅಯ್ಯ ಸಿದ್ಧಪಡಿಸಿದ ರಸವೋ ಅದು ನಾಗರಾಜನ ಇಸವೋ ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇದ ಲಿಂಗಯ್ಯ ನೀವೇ ಬನ್ಯೋ ಅಯ್ಯ ಸಿದ್ಧರಿಗೆಲ್ಲ ನೀವು ಅತಿ ಮುದ್ದು ಘನ ನೀಲಿ ಸಿದ್ದಯ್ಯ ಸ್ವಾಮಿ ಬನ್ಯೋ ಪಾವಾಡ ಗೆದ್ದಯ್ಯ
ಆದಿ ಒಳಗಣ್ಣ ಜ್ಯೋತಿ, ಬೀದಿ ಒಳಗಣ್ಣ ಜ್ಯೋತಿ, ಬಡವರ ಮನೆಗೂ ಜ್ಯೋತಿ, ಬಲ್ಲಿದರ ಮನೆಗೂ ನೀ ಜ್ಯೋತಿ, ಹೆತ್ತ ಮನೆಗೂ ನೀ ಜ್ಯೋತಿ, ಸತ್ತವರ ಮನೆಗೂ ನೀ ಜ್ಯೋತಿ. ಅಯ್ಯ ಹಾಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯದ ಒಡೆಯ. ಗುರುಲಿಂಗಯ್ಯ ದಯ ಮಾಡೋ, ಕೇಳಪ್ಪ ನನ್ನ ಕಂದ, ಕೇಳಪ್ಪ ನನ್ನ ಕಂದ. ನೀಲಿ ಸಿದ್ದಪ್ಪಾಜಿ 7 ವರ್ಷದ ಬಾಲೆ ಋತುಮತಿಯಾಗಬೇಕು, 8 ವರ್ಷಕ್ಕೆ ಅವಳು ಜೋಡಿ ಮಕ್ಕಳಿರಬೇಕು, ಜೋಡಿ ತೊಟ್ಲ ಕಟ್ಟಿಕೊಂಡು ಜೋಗುಳ ಹಾಡಬೇಕು. ಅಯ್ಯ ಅತ್ತೆ ಮಾತು ಹಿಂದಾಗಬೇಕು, ಸೊಸೆಯ ಮಾತು ಮುಂದಾಗಬೇಕು, ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯದ ಒಡೆಯ. ಗುರುಲಿಂಗಯ್ಯ ದಯ ಮಾಡೋ, ಕೇಳಪ್ಪ ನನ್ನ ಕಂದ ನೀಲಿ ಸಿದ್ದಪ್ಪಾಜಿ. ನಾಳೆ ಕಲಿಗಾಲದಲ್ಲಿ ನೀನು ನೋಡಬಾರ್ದು ನೋಡ್ತೀಯಾ, ಕೇಳಬಾರ್ದು ಕೇಳ್ತೀಯಾ, ಆಗಬಾರ್ದು ಆಗತ್ತೆ. ನೀರಿಗಾಗಿ ಒಡೆದಾಟ, ವಿಷದ ಗಾಳಿಯನ್ನು ಕುಡಿತೀವಿ, ವಿಷದ ಊಟವನ್ನು ತಿಂತೀವಿ. ನೋಡಿ ಇಲ್ಲಿ ಪ್ರಕೃತಿ ಇದೆ. ವಿಷದ ಗಾಳಿಯನ್ನು ಕುಡಿತೀವಿ, ವಿಷದ ಊಟವನ್ನು ತಿಂತೀವಿ, ಹೆಣದ ರಾಶಿಯನ್ನು ಒಟ್ಟೊಟ್ಟಿಗೆ ಮುಚ್ಚುತ್ತೀವಿ. ಕಂದ ಕಲಿಗಾಲದಲ್ಲಿ ಒಬ್ಬ ಗಂಡು ಮಗ ತನ್ನ ಹೆಂಡತಿಯನ್ನು ಹೆಗಲ ಮೇಲೆ ಕೂರಿಸ್ಕೊಂಡು, ತನ್ನ ತಾಯಿಯನ್ನು ನಡೆಸ್ಕೊಂಡು, ತನ್ನ ಹೆಂಡತಿಯ ಚಪ್ಪಲಿಯನ್ನು ತಾಯಿಯ ತಲೆ ಮೇಲೆ ಒರೆಸ್ಕೊಂಡು ಬರ್ತಾನೆ ಕಂದ ಕಲಿಗಾಲದಲ್ಲಿ ಅಂತ ಮಂಟೇಸ್ವಾಮಿಗಳು ನೀಲಿ ಸಿದ್ದಪ್ಪಾಜಿಯವರಿಗೆ ಹೇಳ್ತಾರೆ. ಅಷ್ಟೇ ಅಲ್ಲ, ಮುಂದುವರೆದು ಹೇಳ್ತಾರೆ ಅವರು. ಅಣ್ಣ ತಂಗಿ ಮದುವೆ ಆಗ್ತಾರೆ, ಅದಕ್ಕೆ ನಾದ್ನಿ ಸಂಬಂಧಗಳು, ತಾಯಿ ಸಂಬಂಧಗಳು ಹಾಳಾಗೋಗ್ತವೆ. ತಾಯಿ ಮೇಲೆ ಮಗ ಅತ್ಯಾಚಾರ ಮಾಡ್ತಾನೆ ಕಂದ ಕಲಿಗಾಲದಲ್ಲಿ ಅಂತ ಹೇಳ್ತಾರೆ. ಅಷ್ಟೇಕೆ ನೋಡಿ ಇದನ್ನ, ಈ ಹಾಡನ್ನ ಕೇಳಿ. ಅದು ಅಲ್ಲದೆ ನನ್ನ ಕಂದ, ಅದು ಅಲ್ಲದೆ ನನ್ನ ಕಂದ, ನೀಲಿ ಸಿದ್ದಪ್ಪಾಜಿ ಅಟ್ಟಪೆಟ್ಟಗಳ ಕಿತ್ತು ಹೊಲಗದ್ದೆ ಮಾಡಬೇಕು, ಗುಲಗಂಜಿಯಲ್ಲಿನ ಕೆಂಪು ಇಳಿತಾನೆ ಬರಬೇಕು. 6ಕ್ಕೇರಿದ ಹೆಂಗ್ಸು 3ಕ್ಕಿಳಿಯಬೇಕು, 3ಕ್ಕಿಳಿಯೋ ಮುಂಚೆ ಹರಗಣ್ಣು ಕಾಣಬೇಕು. ಮಕ್ಕಳಿಲ್ಲದ ಬಂಜೆ ಮಕ್ಕಳಾಗಿರಬೇಕು, ಬೀದಿಲಿ ಬಿದ್ದಿರೋ ಮಕ್ಕಳು ಗದ್ದುಗೆ ಏರಬೇಕು. ಅಣ್ಣನ ಚಂದವ ನಾಳೆ ತಂಗಿನೇ ನೋಡಬೇಕು, ಅತ್ತುಗೆಯನ್ನು ಮೈದ್ನ ಮದುವೆಯಾಗಬೇಕು. ಅಯ್ಯ ತಾನು ತಂದ ಸೊಸೆಯ ನಾಳೆ ಮಾವನೇ ಮದುವೆ ಆಗಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯದ ಒಡೆಯ. ಗುರುಲಿಂಗಯ್ಯ ದಯ ಮಾಡೋ, ನಂಬಿದವರ ಮನೆಯ ಒಳಗೆ ತುಂಬಿ ತುಳುಕಾಡು ಬಾಪ. ಸಿದ್ದಯ್ಯ ಸ್ವಾಮಿ ಬನ್ನಿ, ಸಿದ್ದಯ್ಯ ಸ್ವಾಮಿ ಬನ್ನಿ. ಧನ್ಯವಾದಗಳು. ಇದರಲ್ಲಿ ಇನ್ನೊಂದು ನುಡಿ ಹಾಡಬೇಕಾಗಿತ್ತು ನಾನು, ಯಾಕೆಂದರೆ ಅದು ಭಾಳ ಮುಖ್ಯವಾದ ನುಡಿ. ಆ ಹಾಡ್ಬಿಟ್ಟು ಮುಕ್ತಾಯ ಮಾಡೋಣ ಅಂತೆಲ್ಲ ಸರ್, ಅನುಮತಿ ಇದೆಯಲ್ಲ ಎಲ್ಲರೂ? ಹಾಂ. ಮಂಟೇಸ್ವಾಮಿಗಳು ನೀಲಿ ಸಿದ್ದಪ್ಪಾಜಿಯವ್ರನ್ನ ಶಿಷ್ಯರಾಗಿ ಪಡ್ಕೋತಾರೆ. ನೀಲಿ ಸಿದ್ದಪ್ಪಾಜಿಯವರು ಕಾವ್ಯ, ಇದು ಮಂಟೇಸ್ವಾಮಿ ಕಾವ್ಯ. ಜನಪದದಲ್ಲಿ ಬಹಳ ಪ್ರಮುಖವಾಗಿ 5 ಮಹಾಕಾವ್ಯಗಳಿದ್ದಾವೆ. ಮಾದೇಶ್ವರನ ಕಾವ್ಯ, ಜುಂಜಪ್ಪನ ಕಾವ್ಯ, ಚೌಡಿಕೆ ಕಾವ್ಯ, ಮತ್ತು ಇದು ನಮ್ಮ ಮಂಟೇಸ್ವಾಮಿ ಕಾವ್ಯ. ಕಾವ್ಯ ಅಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಭಾಳ ಒಳ್ಳೆಯ ಅರ್ಥಪೂರ್ಣವಾದಂಥ ಸಾಲುಗಳನ್ನ ನಾವು ಕೇಳ್ತಾ ಇರ್ತೀವಿ. ಅದರಲ್ಲಿ ಭಾಗಗಳನ್ನ ನಾವು ನೋಡ್ತೀವಿ. ಮಂಟೇಸ್ವಾಮಿಯವರು ನೀಲಿ ಸಿದ್ದಪ್ಪಾಜಿಯವ್ರನ್ನ ಶಿಷ್ಯರಾಗಿ ಪಡ್ಕೊಂಡ ಮೇಲೆ ಆ ನೀಲಿ ಸಿದ್ದಪ್ಪಾಜಿಯವ್ರ ಮನೆಯವರು ಅಕ್ಕಸಾಲಿಗರು. ಯಾರಾದರೂ ಇದ್ದೀರಾ ಇಲ್ಲಿ? ಇದ್ದರೆ ಸಂತೋಷ. ಅಕ್ಕಸಾಲಿಗರು ಅಂದರೆ ಎಲ್ಲ ರೀತಿಯ ಕುಸರಿ ಕೆಲಸಗಳನ್ನು ಮಾಡೋರು ಅವರು ಆವತ್ತಿನ ಕಾಲಕ್ಕೆ. ಅವ್ರ ಮನೆ ಹುಡುಗ ನೀಲಿ ಸಿದ್ದಪ್ಪಾಜಿ. ಆ ಅಕ್ಕಸಾಲಿಗರು, ಆ 7 ಜನ ಪಾಳೆಗಾರರು ಮಂಟೇಸ್ವಾಮಿಗೆ ಪ್ರಶ್ನೆ ಹಾಕ್ತಾರೆ. ಎಂಥ ಪ್ರಶ್ನೆ ಹಾಕ್ತಾರೆ ಗೊತ್ತೇನ್ರಿ? ತಮಾಷೆ ಕೇಳ್ರಿ, ಅವ್ರು ಹಾಕಿರೋ ಪ್ರಶ್ನೆ ಎಂಥದ್ದು ಅಂತ. ಹೆಣ್ಮಕ್ಳು ಉತ್ತರ ಕೊಡ್ಬೇಕು ಇದಕ್ಕೆ. ಅಯ್ಯ ಚಿನ್ನ ತರೋರು ನಾವು ತಂದು ಗಟ್ಟಿ ಹೆಂಗೆ ಕೊಡ್ತೀವ? ಇಲ್ಲೇನು ಮಾಡ್ತೀವಿ? ಏನು ಮಾಡ್ತೀವಿ? ಒಡವೆಗಳು ಮಾಡಿಸ್ಕೊತೀವಲ್ಲ. ಯಾರಾದರೂ ಚಿನ್ನದ ಗಟ್ಟಿಗಳನ್ನ ಹಂಗೆ ಇಟ್ಕೊಳ್ತಾರೆ ಹೆಣ್ಮಕ್ಳು? ಇಲ್ಲ, ಮನೆಯಲ್ಲಿ ಎಲ್ಲ ಒಡವೆಗಳು ಮಾಡಿಸ್ಕೊತಾರಲ್ವ. ಆದರೆ ಒಡವೆ ಮಾಡೋರು ಯಾರು? ಅವರೇ. ಅವ್ರು ಹೇಳ್ತಾರೆ, ಅಯ್ಯ ಚಿನ್ನ ತರೋರು ನಾವು, ಅಯ್ಯ ಒಡವೆ ಮಾಡೋರು ನಾವು, ಅಯ್ಯ ವಾಲೆ ಮಾಡೋರು ನಾವು, ಅಯ್ಯ ಜುಮುಕಿ ಮಾಡೋರು ನಾವು. ಹೇಳ್ಬೇಕೀಗ ಆಭರಣಗಳನ್ನೆಲ್ಲ ನೀವು. ವಾಲೆ ಸರಬ ಮಾಡೋರು ನಾವು,
ಬಳೆಯ ಮಾಡೋರು ನಾವು, ಡಾಬು ಮಾಡೋರು ನಾವು, ಅಯ್ಯ ಒಂಕಿ ಮಾಡೋರು ನಾವು, ಅಯ್ಯ ಕುಂಕಿ ಮಾಡೋರು ನಾವು, ಬೊಟ್ಟ ಮಾಡೋರು ನಾವು, ಬೈತಲ್ಲೇ ಬೊಟ್ಟು ಮಾಡೋರು ನಾವು, ಉಂಗುರ ಮಾಡೋರು ನಾವು, ಬೆರುಳ ಉಂಗುರ ಮಾಡೋರು ನಾವು, ಮಾಟಿ ಮಾಡೋರು ನಾವು, ಅಯ್ಯ ವಾಲೆ ಮಾಡೋರು ನಾವು, ಅಯ್ಯ ಪದಕ ಮಾಡೋರು ನಾವು, ಬಿಲ್ಲೆ ಮಾಡೋರು ನಾವು, ನಾಗರ ಬಿಲ್ಲೆ ಮಾಡೋರು ನಾವು, ಅಷ್ಟೇನಾ? ನತ್ತು ಮಾಡೋರು ನಾವು, ಮೂಗ ನತ್ತು ಮಾಡೋರು ನಾವು. ನೀವೇನು ಕೊಡಿಸ್ಬೇಕಾಗ್ತದೆ ಅಂತ ಹೇಳ್ಬೇಡ್ದು, ಹಂಗೆ ಸುಮ್ಮನೆ ಇರಬೇಕು ಅಂತ ಹೇಳ್ರಿ, ಪರವಾಗಿಲ್ಲ. ಇನ್ನೇನೇನಿದೆ? ಇಷ್ಟೇನಾ? ಒಡವೆ ಮುಗ್ದೋಯ್ತಾ? ಅಯ್ಯೋ, ಎಷ್ಟೊಂದು ಇದೆಲ್ಲ ಕಾಸಿನ ಸರ ಮಾಡೋರು, ಜುಮ್ಕಿ ಮಾಡೋರು ನಾವು. ಇನ್ನೇನು ಭಾಳ ಮುಖ್ಯವಾದ ಮರ್ತ್ರಿ ನೋಡಿ, ಡಾಬು ಆಯಿತು. ನೋಡಿ, ಕಟ್ಟೋರು ಹೇಳಿದ್ರು, ಕೇಳಿಸ್ಕೊಳ್ಳಿ. ಈಗ ಏನು ಮಾಡೋರು? ತಾಳಿ ಮಾಡೋರು ನಾವು. ತಾಳಿ ಹೇಳ್ತೀನಿ ಈಗ. ತಾಳಿ ಮಾಡೋರು ನಾವು. ಅಯ್ಯ, ನಾವು ಮಾಡಿದ ತಾಳಿಯನ್ನು ನೀವು ಕಟ್ತೀರಲ್ಲ, ಅಯ್ಯ ಕಟ್ಟಿದ ಗಂಡ ನೀನು, ಆದರೆ ಮುಟ್ಟಿದ ಗಂಡ ನಾನು ಕಾಣೋ. ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯದ ಒಡೆಯ, ಗುರುಲಿಂಗಯ್ಯ ದಯ ಮಾಡೋ. ಓ, ಸುದೀರ್ಘವಾಗಿ ಹಾಡುಗಳನ್ನು, ಮಾತುಗಳನ್ನು ಕೇಳಿ ಆನಂದಿಸಿದ್ರಿ. ಈ ಒಂದು ಅವಕಾಶಕ್ಕೆ ಕರ್ನಾಟಕ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳಾದಂಥ ವಿನಯ್ ಅವ್ರಿಗೆ ಹಾಗೂ ಪದಾಧಿಕಾರಿಗಳಿಗೆ, ಹಿರಿಯರಾದ ತಮ್ಮೆಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತಾ, ಪ್ರಕೃತಿಯನ್ನು ಪೂಜಿಸಿ, ಪ್ರಕೃತಿಯನ್ನು ಆರಾಧಿಸಿ, ನನಗೆ ಭಾಳ ಇಷ್ಟವಾದ ಒಂದೇ ಒಂದು ನುಡಿ, ಇದು ಜನಪದ ಗೀತೆ ಅಲ್ಲ, ಆದರೆ ಅದನ್ನು ಹಾಡಬೇಕು ಅಂತ ನನ್ನ ತಲೆ ಒಳಗಡೆ ಕಾರ್ಯಕ್ರಮದ ಆರಂಭದಿಂದನೂ ಇತ್ತು. ಇದನ್ನು ದೂರದರ್ಶನದಲ್ಲೂ ಹಾಡಿದ್ದೀನಿ ನಾನು. ಇದನ್ನು ಕೇಳಿದಾಗೆಲ್ಲ ನನ್ನ ಮನಸ್ಸು ಕೊರಗ್ತಾ ಇರುತ್ತೆ, ತುಂಬ ಬೇಸರ ಮಾಡ್ಕೊಳ್ತೀನಿ. ಕಾರಣ ಇಷ್ಟೇ, ಮಾನವನ ಹೃದಯದಲ್ಲಿ ಮಾನವತೆಯೇ ಇಲ್ವಲ್ಲ ಅನ್ನೋ ಒಂದು ಸಾಲನ್ನು ನಾನೇ ಸೇರಿಸಿದ್ದೀನಿ. ಅದಕ್ಕೆ ಅವರ ಅನುಮತಿ ಪಡೆದು 1-2 ನುಡಿನ ಹಾಡಿ ನಾನು ಮುಕ್ತಾಯ ಮಾಡ್ತೀನಿ. ಈ ಹಾಡಿನಿಂದ ನಾನು ಕಾರ್ಯಕ್ರಮ ಮುಕ್ತಾಯ ಮಾಡ್ತೀನಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅನಂತ ಧನ್ಯವಾದಗಳು. ಹೃದಯಾಂತರಾಳದಲ್ಲಿ ಅಡಗಿರುವ ನೋವುಗಳು ನೂರುಂಟು ನನ್ನಲ್ಲ, ಬರಿಯ ನೋವುಗಳಲ್ಲ ಭಯದ ಆತಂಕಗಳು ಕಾಡುತ್ತಿದೆ ವಿಶ್ವವೆಲ್ಲ, ಕಾಡುತ್ತಿದೆ ವಿಶ್ವವೆಲ್ಲ. ನೀಲಿ ಗಗನದ ತುಂಬ ನೀಲಿಯೇ ಏಕಿಲ್ಲ, ಏಕಿಂತ ಬರಿಯ ಮುಸುಕು. ನಿರ್ಜೀವ ಯಂತ್ರಗಳು ಬಿಟ್ಟ ಹೊಗೆಯು ತುಂಬಿ ಎಲ್ಲಿ ಉಳಿದಾವು ಆ ಮೋಡಗಳು, ಇನ್ನೆಲ್ಲಿ ಉಳಿದಾವು ಆ ಮೋಡಗಳು. ಮಾನವನ ಹೃದಯದಲ್ಲಿ ಮಾನವತೆಯು ಎಲ್ಲಿ, ಏಕಿಂತ ಕ್ರೂರ ಬದುಕು. ಒಂದು 5-6 ವರ್ಷದ ಹಿಂದೆ ನೆಲಮಂಗಲ ರಸ್ತೆಯಲ್ಲಿ ಹರೀಶ್ ಅನ್ನೋ ಹುಡುಗ ಬೈಕಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ದೇಹ 2 ಭಾಗ ಆಗಿರುತ್ತೆ, ಜೀವ ಇರುತ್ತೆ. ಸಾಹೇಬ್ರೆ, 2 ಭಾಗ ಆಗಿರುತ್ತೆ, ಜೀವ ಇರುತ್ತೆ. ಪೊಲೀಸ್ನವರೆಲ್ಲ ಬಂದು ತುಂಬಿಕೊಳ್ತಿದ್ದಾರೆ. ಈ ಜನ ಏನು ಮಾಡ್ತಿದ್ರು ಗೊತ್ತಾ? ಸೆಲ್ಫಿಗಳು ತೊಗೋತಾಯಿದ್ರು. ಆ ಜಾಗದಲ್ಲಿ ನನ್ನಣ್ಣ, ನನ್ನ ತಮ್ಮ, ನನ್ನ ಮಗ, ನನ್ನ ತಂಗಿ, ನನ್ನಕ್ಕ, ನನ್ನ ಗಂಡ, ನನ್ನ ಹೆಂಡತಿ, ನಂದು ಅಂತ ಏನಾದ್ರು ಇದ್ದಿದ್ರೆ ನಮ್ಮ ಪರಿಸ್ಥಿತಿ ಹೇಗಿತ್ತು ಅಂತ ಸ್ವಲ್ಪನಾದರೂ ಯೋಚನೆ ಮಾಡುವಂಥ ಒಂದು ಸಣ್ಣ ಸೌಜನ್ಯ ಕೂಡ ಮಾಡದಿರುವಂಥ ಇವತ್ತಿನ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೀವಲ್ಲ, ಇದನ್ನು ಕಳ್ಕೊಳ್ತಾ ಇದ್ದೀವಲ್ಲ, ಸೂಕ್ಷ್ಮತೆಯನ್ನು ಕಳ್ಕೊತಾ ಇದ್ದೀವಲ್ಲ, ಆ ಸೂಕ್ಷ್ಮತೆಗಳನ್ನೇ ಕಳ್ಕೊತಾ ಇದ್ದೀವಲ್ಲ ಈ ಬದುಕು. ಇಂಥದ್ದನ್ನು ಕಾಲೇಜುಗಳಲ್ಲಿ ಹೇಳಬೇಕು ಅಂತ ನಾನು ಮನವಿ ಮಾಡ್ತಾ, ವಿದ್ಯಾರ್ಥಿಗಳಿಗೆ, ಮುಂದಿನ ಪೀಳಿಗೆಗೆ ಅದನ್ನು ತಿಳಿ ಹೇಳಬೇಕು ಅನ್ನೋದನ್ನು ಹೇಳ್ತಾ ಒಂದೇ ನುಡಿ, ನಮಸ್ಕಾರ. ಮಾನವನ ಹೃದಯದಲ್ಲಿ ಮಾನವತೆಯು ಎಲ್ಲಿ, ಏಕಿಂತ ಕ್ರೂರ ಬದುಕು. ಸ್ವಾರ್ಥ ಲೋಭಗಳಿಂದ ತುಂಬಿ ತುಳುಕಿದೆ ಮನವು, ಎಲ್ಲಿ ಉಳಿದೀತು ಮಾನವತೆ, ಇನ್ನೆಲ್ಲಿ ಉಳಿದೀತು ಮಾನವತೆ. ಇಂಥ ಕಾರ್ಯಕ್ರಮದಿಂದ, ಇಂಥ ವೇದಿಕೆಯಿಂದ
ಮಾನವೀಯತೆಯೂ ಉಳಿಯುತ್ತೆ, ಪರಿಸರನೂ ಉಳಿಯುತ್ತೆ. ಇಂಥ ಕಾರ್ಯಕ್ರಮಗಳು ಹೆಚ್ಚಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು.